ನಮಸ್ಕಾರ. ಅಮ್ಮ, ಹತ್ತು ಬಿಡಮ್ಮ, ಜೋರಾಗಿ ಹತ್ತು ಬಿಡು. ಹತ್ತು ಹತ್ತು, ನಿನ್ನ ದುಃಖವನ್ನೆಲ್ಲ ಆಚೆ ಹಾಕಿ ಮನಸ್ಸನ್ನು ಹಗುರ ಮಾಡಿಕೊ. ಈಗಲಾದರೂ ಅಳಮ್ಮ. ಸುಹಾಸಿನಿ ತನ್ನ ತಾಯಿಯನ್ನು ಬೇಡುತ್ತಿದ್ದಳು. ಹಿಂದಿಗೆ ಸುಹಾಸಿನಿಯ ತಮ್ಮ ಸಂದೇಶನು ವಿಧಿವಶನಾಗಿ 11 ದಿನಗಳಾದವು. ಅವನ ವೈಕುಂಠ ಸಮಾರಾಧನೆ ನೆರವೇರಿಸಲು ಬಂಧುಗಳೊಂದಿಗೆ ಕುಟುಂಬವು ರುದ್ರಭೂಮಿಯಲ್ಲಿ ಸೇರಿತ್ತು. ಹೆತ್ತ ತಾಯಿ ಮಗನ ಸಾವಿನ ಸುದ್ದಿ ಕೇಳಿದಾಗ ಆಘಾತಕ್ಕೆ ಒಳಗಾಗಿ ಎಂದು ಉದ್ಗಾರ ತೆಗೆದಿದ್ದು ಅಷ್ಟೇ. ಆ ಕ್ಷಣದಿಂದ ಅವರ ಮಾತುಕತೆ, ಚಲನವಲನ ಎಲ್ಲವೂ ಸ್ತಬ್ಧವಾಗಿ ಹೋಗಿ ಜೀವಾಂತ ಶವವಾಗಿ ಬಿಟ್ಟಿದ್ದರು. ಎಲ್ಲರೂ ಸಮಾಧಿಗೆ ವಿಧಿವಿಧಾನಗಳ ಅನುಸಾರ ಪೂಜೆ ಸಲ್ಲಿಸಿದ್ದರು. ಸುಹಾಸಿನಿ ಕಲ್ಲಾಗಿ ಕುಳಿತಿದ್ದ ತಾಯಿಯ ಕೈ ಹಿಡಿದು ಹೆಬ್ಬಿಸಿ ಸಮಾಧಿಯ ಬಳಿಗೆ ಕರೆತಂದು ಊದುಬತ್ತಿಯನ್ನು ಕೈಗೆ ಹಿಡಿಸಿ ಅವರ ಕೈಯನ್ನು ಹಿಡಿದು ಪೂಜೆ ಮಾಡಿಸಿದಳು. ಇಲ್ಲಿ ನೋಡು, ನಿನ್ನ ಮಗ ಸತ್ತು ಸಮಾಧಿಯಾಗಿದ್ದಾನೆ. ಅವನು ಇನ್ನೆಂದು ಹಿಂತಿರುಗಿ ಬರುವುದಿಲ್ಲ. ನಮಗೂ ನೋವಾಗಿದೆ. ನಾವೆಲ್ಲ ಕಣ್ಣೀರ ಕೋಡಿಯನ್ನೇ ಹರಿಸಿದ್ದೇವೆ. ನೀನು ಅಳಮ್ಮ. ಮಗನ ಸಾವಿನ ಸತ್ಯವನ್ನು ಅರಗಿಸಿಕೊಳ್ಳಲಾರದೆ ಅಳುವುದನ್ನು ಮರೆತಿದ್ದ ತಾಯಿ ಸುಶೀಲ ಅವರನ್ನು ಹೀಗಲಾದರೂ ಕಣ್ಣೀರ ರೂಪದಲ್ಲಿ ದುಃಖವನ್ನೆಲ್ಲ ಹೊರಹಾಕುವಂತೆ ಒತ್ತಾಯಿಸಿದಳು. ತಾಯಿಯ ನಿರ್ಜೀವ ನೋಟ ಕಂಡು ದುಃಖ ಒತ್ತರಿಸಿ ಬಂತು. ಅಕ್ಕನ ದುಃಖ ಕಂಡು ತಂಗಿ ತಪಸ್ವಿನಿ ಅಳು ಮತ್ತೂ ಜೋರಾಯಿತು. ಕಡೆಗೆ ತಂದೆ ಶಂಕರಮೂರ್ತಿ ಬಂದು ಮಕ್ಕಳನ್ನು ಸಮಾಧಾನಿಸಿದರು. ಮುಂದೆ ಮಾಡಬೇಕಾದ ಕೆಲಸಗಳಿವೆ, ಬನ್ನಿ ಹೋಗೋಣ ಎನ್ನುತ್ತಾ ಮಡದಿಯ ಕೈ ಹಿಡಿದು ಸೋತು ಹೋಗಿದ್ದ ಕಾಲುಗಳನ್ನು ಎಳೆಯುತ್ತಾ ಮನೆಯ ದಾರಿ ಹಿಡಿದರು. ಮಕ್ಕಳು ತಂದೆ ತಾಯಿಯರನ್ನು ಹಿಂಬಾಲಿಸಿದರು. ಬಡತನವಿದ್ದರೂ ನಗು ನಗುತ್ತಾ ನಂದಗೋಕುಲದಾಗಿದ್ದು ಶಂಕರಮೂರ್ತಿಗಳ ಸಂಸಾರ. ಸುಶೀಲರಂಥ ಸದ್ಗುಣ ಸಂಪನ್ನೆ ಸಹಧರ್ಮಿಣಿ, ಮುತ್ತಿನಂಥ 3 ಮಕ್ಕಳು. ಹಿರಿಯರಿಂದ ಬಳುವಳಿಯಾಗಿ ಬಂದಿದ್ದ ಹಳೆಯ ಮನೆಯಲ್ಲಿ ಶ್ರೀಮಂತಿಗೆ ಇಲ್ಲದಿದ್ದರೂ ಒಲವು ನಲಿವಿಗಳಿಗೇನು ಕೊರತೆ ಇರಲಿಲ್ಲ. ಇದ್ದ ತುಂಡು ಭೂಮಿಯಿಂದ ಬರುತ್ತಿದ್ದ ಅಲ್ಪ ಸ್ವಲ್ಪ ಆದಾಯವೇ ಸಂಸಾರಕ್ಕೆ ಆಧಾರವಾಗಿತ್ತು. ಸುಹಾಸಿನಿ ಹಿರಿಯ ಮಗಳು. PUC ಮುಗಿಸಿ ತಾಯಿಗೆ ಮನೆ ಕೆಲಸದಲ್ಲಿ ನೆರವಾಗುತ್ತಾ ಮನೆಯಲ್ಲಿ ಉಳಿದು 3 ವರ್ಷಗಳಾಗುತ್ತಾ ಬಂದಿತ್ತು. ತೆಲ್ಲಗೆ ಬೆಲ್ಲಗೆ ಅಂತವಾಗಿದ್ದ ಸುಹಾಸಿನಿಯ ತಾಯಿ ಹಾಗೆ ಸ್ವಲ್ಪ ಕುಳ್ಳು, ಹೆಸರಿಗೆ ತಕ್ಕಂತೆ ಚಂದದ ನಗು, ಮೊಗದ ಹೊಡತಿ. ಅವಳನ್ನು ಮದುವೆಯಾಗುವ ಬಯಕೆಗಳಿಂದ ಹೊರಗಳೇನು ಬರುತ್ತಿದ್ದರೂ ತಂದೆ ಮದುವೆಗೆ ಹಣದ ವ್ಯವಸ್ಥೆ ಮಾಡಲಾರದ ಸ್ಥಿತಿಯಲ್ಲಿ ಇದ್ದ ಕಾರಣ ಅವಳಿನ್ನು ಕನ್ಯೆಯಾಗಿಯೇ ಉಳಿದಿದ್ದಳು. 2ನೇ ಸಂದೇಶ ಬಹಳ ಬುದ್ಧಿವಂತ, ಅಂಧಗಾರ. ತಂದೆಯಾಗಿ ಎತ್ತರದ ಮೈಕಟ್ಟಿನ ಆಕರ್ಷಕ ತರುಣ. ಅಂತಿಮ ವರ್ಷದ BA ಓದುತ್ತಿದ್ದ. ತಪಸ್ವಿನಿ ಈಗ ತಾನೇ ಹೈಸ್ಕೂಲ್ ಮೆಟ್ಟಲು ಹತ್ತಿದ್ದಳು. ಬಾಲ್ಯದ ಹುಡುಗಾಟವು ಇನ್ನೂ ಹೋಗಿರಲಿಲ್ಲ. ಮನೆಯಲ್ಲಿ ಅವಳೇ ಚಿಕ್ಕವಳಾದ ಕಾರಣ ಎಲ್ಲರ ಪ್ರೀತಿಯು ಅಧಿಕವಾಗಿಯೇ ದೊರೆತ ಫಲವಾಗಿ ಹಠಮಾರಿತನವು ಮೈಗೂಡಿತ್ತು. ವಯೋವೃದ್ಧರಾಗಿ ಶಂಕರಮೂರ್ತಿ ಮಗನ ಓದು ಮುಗಿದು ಯಾವುದಾದ್ರೂ ವೃತ್ತಿ ಹಿಡಿದರೆ ಸಾಕೆಂದು ಕಾಯುತ್ತಲಿದ್ದರು. ಸಂಸಾರದ ನೊಗವನ್ನು ಹೊತ್ತು ಅವರ ಹೆಗಲು ಸೋತು ಹೋಗಿತ್ತು. ಮಗ ಬೆಳೆದು ದೊಡ್ಡವನಾಗಿದ್ದಾನೆ, ಶೀಘ್ರದಲ್ಲಿ ನನ್ನ ಹೆಗಲಿಗೆ ಹೆಗಲು ಕೊಟ್ಟು ಭಾರ ಕಳೆಯುತ್ತಾನೆ ಎಂದು ಆಸೆ ಇಟ್ಟುಕೊಂಡಿದ್ದರು. ಸುಶೀಲ ಅವರಿಗಂತೂ ಮಗನೆಂದರೆ ಎಲ್ಲರಿಗಿಂತ 1 ತೂಕ ಹೆಚ್ಚು. ತಪಸ್ವಿನಿ ಈ ವಿಷಯವಾಗಿ ಅಮ್ಮನೊಂದಿಗೆ ಮುನಿಸಿಕೊಂಡದ್ದೂ ಇದೆ. ನಾವು ಹೆಣ್ಣು ಮಕ್ಕಳು, ನಿನಗೆ ಮನೆ ಕೆಲಸ ಮಾಡಿಕೊಡಲು ಬೇಕು. ಆದರೆ ನಮಗಿಂತ ಅವನಿಗೆ ಪ್ರೀತಿ ಜಾಸ್ತಿ ತೋರುವುದು. ಇನ್ನು ಮುಂದೆ ಅವನೇ ದಿನಾಲು ಮನೆ ಕೆಲಸ ಮಾಡಲಿ, ನಾನು ಗುಡಿಸುವುದಿಲ್ಲ ಎಂದು ಅಮ್ಮನೊಡನೆ ವಾಗ್ವಾದವನ್ನೇ ನಡೆಸಿದ್ದಳು. ಮಾರನೇ ದಿನ ಎಂದಿನಂತೆ ಅವಳೇ ಪೊರಕೆ ಹಿಡಿದು ನಿಂತಾಗ ಅಪ್ಪನೇ ಅವಳಿಗೆ ಅವಳ ಪ್ರತಿಜ್ಞೆಯನ್ನು ನೆನಪು ಮಾಡಿಕೊಟ್ಟರು. ಹೋಗಲಿ ಬಿಡಪ್ಪ, ನಾವು ಹೆಣ್ಣು ಮಕ್ಕಳು, ತವರಲ್ಲಿ ಇರೋ ತನಕ ತಂದೆ ತಾಯಿ ಸೇವೆ ಮಾಡಿಬಿಡುತ್ತೇವೆ ಎಂದು ಬಾರದ ಕಣ್ಣೀರನ್ನು ತನ್ನ ದುಪ್ಪಟದಿಂದ ಒರೆಸಿಕೊಂಡು ಹೋದಾಗ ಎಲ್ಲರೂ ಅವಳ ನಾಟಕವನ್ನು ಕಂಡು ಮನಸಾರೆ ನಕ್ಕಿದ್ದರು. ಸಂದೇಶ ಬೆಳಿಗ್ಗೆ ಸಿದ್ಧನಾಗಿ ಕಾಲೇಜ್ಗೆ ಹೊರಡುವ ಸಮಯಕ್ಕೆ ಸರಿಯಾಗಿ ಬೀದಿಯ ತರುಣಿಯರು ಒಂದಿಲ್ಲೊಂದು ನೆಪದಿಂದ ಬಾಗಿಲಿಗೆ ಬಂದು ಅವನನ್ನು ಕದ್ದು ನೋಡುತ್ತಿದ್ದರು. ಅದು ತನ್ನ ಗಮನಕ್ಕೆ ಬಂದ ದಿವಸ ಸಂಜೆ ಸುಹಾಸಿನಿಗೆ ತನ್ನ ತಮ್ಮನಿಗೆ ದೃಷ್ಟಿ ತೆಗೆಯುವ ತನಕ ಸಮಾಧಾನವಾಗುತ್ತಿರಲಿಲ್ಲ. ಇವೆಲ್ಲ ಮೂಢಾಚರಣೆಗಳು, ನಂಬದ ಸಂದೇಶ. ಅಕ್ಕ, ನೀನು ಅಮ್ಮನಾಗೆ ಆಡುತ್ತೀಯಲ್ಲೇ ಎಂದರೆ ಸುಮ್ಮನೇರು. ಇವತ್ತು ಈ ಅಂಗಿಯಲ್ಲಿ ಎಷ್ಟು ಚಂದ ಕಾಣುತ್ತಿದ್ದೆ ಗೊತ್ತಾ? ಎದುರು ಮನೆ ಮೀನಾಕ್ಷಿ ನೀನು ಆ ತಿರುವಿನಲ್ಲಿ ಮರೆಯಾಗುವ ತನಕ ನೋಡ್ತಲೇ ಇದ್ಲು. ಅವಳ ಬಿಂದಿಗೆ ತುಂಬಿ ಹರಿದದ್ದು ಅವಳಿಗೆ ಗಮನವಿರಲಿಲ್ಲ ಗೊತ್ತಾ? ಅಕ್ಕನ ಪ್ರೀತಿ ಕಾಳಜಿಗೆ ಅವನು ತಲೆಬಾಗುತ್ತಿದ್ದನು. ದಿನ ಬೆಳಗಾದರೆ ಬೀದಿನಲ್ಲಿಯಿಂದ ನೀರು ಹೊತ್ತು ತರುವ ಬಟ್ಟೆ ಪಾತ್ರೆಗಳನ್ನು ತೊಳೆಯುವ ಅಕ್ಕನನ್ನು ನೋಡಿ ಸಂದೇಶ ಮರಗುತ್ತಿದ್ದ. ಪಾಪ ಅವಳಿಗೆ ಮದುವೆ ಮಾಡಲು ಸದ್ಯಕ್ಕೆ ಶಕ್ತಿ ಇಲ್ಲ, ಕಾಲೇಜ್ಗಾದ್ರೂ ಸೇರಿಸಬೇಕಾಗಿತ್ತು ಎಂದು ಯೋಚಿಸ್ತಿದ್ದ. ಅಕ್ಕ ಕಾಲೇಜ್ಗೆ ಸೇರಿದ್ರೆ ಚೆನ್ನಾಗಿತ್ತು. ಸಂದೇಶ ನೊಂದು ನೋಡುತ್ತಿದ್ದ. ಬಿಡೋ, ನನಗೇನು ಓದುವ ಮನಸ್ಸಿಲ್ಲ. ಮನೆ ಕೆಲಸ ಕಲ್ತ್ರೆ ಮುಂದೆ ನನಗೆ ಅನುಕೂಲ ಅಲ್ವೇ? ಅಮ್ಮನಿಗೂ ಮೊದಲಿನಂತೆ ಕೆಲಸ ಮಾಡಲು ಆಗುತ್ತಿಲ್ಲ. ನೀನು ಚೆನ್ನಾಗಿ ಓದಿಕೊ.
ಯಾವುದೇ ಯೋಚನೆ ಮಾಡಿ ತಲೆಬಿಸಿ ಮಾಡಿಕೊಳ್ಬೇಡ ಎಂದಿದ್ದಳು ಸುಹಾಸಿನಿ ನಗುತ್ತಾ. ಸುಹಾಸಿನಿಗೆ ಕಾಲೇಜ್ಗೆ ಹೋಗುವ ಆಸೆ ಇರಲಿಲ್ಲವೆಂದಲ್ಲ. ಆದರೆ ಪುಸ್ತಕ, ಫೀಸು, ಬಸ್ ಚಾರ್ಜ್ ಅಲ್ಲದೆ ಕಾಲೇಜ್ಗೆ ದಿನ ನಿತ್ಯ ಹಾಕಲು ಬಟ್ಟೆ, ಬರೆ, ಅಪ್ಪನಿಗೆ ಕಷ್ಟವಾಗುವುದೆಂದು ಯೋಚಿಸಿ ಕಾಲೇಜ್ಗೆ ಸೇರದೆ ಸುಮ್ಮನಾಗಿದ್ದಳು. ಅಕ್ಕನ ಮನಸ್ಸು ಸಂದೇಶನಿಗೂ ತಿಳಿದಿತ್ತು. ತಪಸ್ವಿನಿ ಮನೆಗೆ ಹತ್ತಿರದ ಸರ್ಕಾರಿ ಶಾಲೆಗೆ ಸೇರಿದ್ದಳು. ಗೆಳತಿಯರೆಲ್ಲ ಖಾಸಗಿ ಶಾಲೆಗೆ ಸೇರಿದ್ದಾರೆಂದು ಬೇಸರವೇ ಮಗು ಎಂದು ತಂದೆ ಕೇಳಿದಾಗ, ಅಪ್ಪ ಬೇಸರವೇಕೆ? ಈ ಶಾಲೆಯಲ್ಲಿ ನನಗೆ ಹೊಸ ಗೆಳತಿಯರು ಸಿಕ್ಕಿದ್ದಾರೆ. ಅಲ್ಲದೆ ಅಕ್ಕ ಅಣ್ಣ ಇಬ್ಬರು ಅಲ್ಲಿಯೇ ಕಲಿತದ್ದಲ್ವೇ? ಶಾಲೆ ಯಾವುದಾದ್ರೇನು, ನಾನು ಶ್ರಮ ವಹಿಸಿ ಓದುವುದು ಮುಖ್ಯ ಅಲ್ವೇ ಅಪ್ಪ ಎಂದು ತಪಸ್ವಿನಿ ನೋಡಿದಾಗ ತಂದೆಗೆ ಮಗಳ ಬಗ್ಗೆ ಹೆಮ್ಮೆ ಎನಿಸಿದ್ದು ಸುಳ್ಳಲ್ಲ. ಸುಶೀಲಾ ಅವರು ಕೂಡ ತನಗಾಗಿ ಗಂಡನ ಬಳಿ ಯಾವ ಬೇಡಿಕೆಯನ್ನು ಇಟ್ಟವರೇ ಅಲ್ಲ. ಕಾಸುಗಳ ಕುಂಕುಮ, ಕೆನ್ನೆ ತುಂಬ ಅರಿಶಿನ ಇವೇ ಅವರ ಬೆಲೆ ಕಟ್ಟಲಾರದ ಒಡವೆಗಳು. ತಿಂಗಳಿಗೊಮ್ಮೆ ಶಂಕರಮೂರ್ತಿಗಳು ತಮ್ಮ ಹೆಂಡತಿಗಾಗಿ ಮಾರುಕಟ್ಟೆಯಿಂದ ಮರೆಯದೆ ತರುತ್ತಿದ್ದ ವಸ್ತುಗಳು ಅವೆರಡೆ. ಅಪರೂಪಕ್ಕೆ ಒಮ್ಮೆ ಮಲ್ಲಿಗೆ ಹೂವನ್ನು ತಂದರೆ ಸುಶೀಲಾ ಅವರ ಆನಂದಕ್ಕೆ ಪಾರವೇ ಇರುತ್ತಿರಲಿಲ್ಲ. ಸುಹಾಸಿನಿ ಮನೆಗೆಲಸ ನೋಡಿಕೊಳ್ಳಲು ಆರಂಭಿಸಿದ ಮೇಲೆ ಸುಶೀಲಾರವರು ಹಿತ್ತಲಲ್ಲಿ ಅಡುಗೆಗೆ ಬೇಕಾದ ಸೊಪ್ಪು, ತರಕಾರಿ, ದೇವರ ಪೂಜೆಗೆ ಅಗತ್ಯವಾದ ಹೂವಿನ ಗಿಡಗಳನ್ನು ಬೆಳೆಸುತ್ತಿದ್ದರು. ಹಿತ್ತಲ ಕೈತೋಟವು ಸೊಂಪಾಗಿ ಬೆಳೆದು ಸುಂದರವಾಗಿ ಕಾಣುತ್ತಿತ್ತು. ತಪಸ್ವಿನಿಗೆ ಕೈತೋಟದಲ್ಲಿ ಬೆಳಗಿನ ಎಲೆ ಬಿಸಿಲಿಗೆ ಮೈಯೊಡ್ಡಿ ಕುಳಿತುಕೊಳ್ಳುವುದು ತುಂಬಾ ಪ್ರಿಯವಾಗಿತ್ತು. ತಂಗಿ ಕುಳಿತ ಮೇಲೆ ಅಣ್ಣ ಸುಮ್ಮನೆ ಇರುತ್ತಾನೆಯೇ? ಸಂದೇಶನ ಸವಾರಿಯೂ ಅಲ್ಲಿಗೆ. ಕೈಯಲ್ಲಿ ಪುಸ್ತಕವನ್ನು ಹಿಡಿದು ಓದುತ್ತಾ ಅವನು ಕೂರುತ್ತಿದ್ದನು. ಮಕ್ಕಳು ಕುಳಿತ ಮೇಲೆ ಶಂಕರಮೂರ್ತಿಯು ಬಂದು ಕೂರುತ್ತಿದ್ದರು. ಸುಶೀಲಾರವರು ಅಲ್ಲಿಗೆ ಗಮ್ ಎನ್ನುವ ಬಿಸಿ ಬಿಸಿ ಕಾಫಿಯನ್ನು ತಂದು ಎಲ್ಲರಿಗೂ ನೀಡುತ್ತಿದ್ದರು. ಆ ವೇಳೆಗೆ ಸರತಿ ಸಾಲಿನಲ್ಲಿ ನಿಂತು ತುಂಬಿಸಿದ ಕೊಡಗಳನ್ನು ಸೊಂಟದ ಮೇಲೆ ಹೊತ್ತುಕೊಂಡು ಹಿತ್ತಲ ಹಂಡೆಯನ್ನು ತುಂಬಿಸುವ ಸುಹಾಸಿನಿ ಕೂಡ ಅವರೊಂದಿಗೆ ಸೇರಿಕೊಳ್ಳುತ್ತಿದ್ದಳು. ಆ ಬೆಳಗಿನ ಕಾಫಿ ಸಮಯ ಎಲ್ಲರಿಗೂ ಹಿತಕರವಾಗಿತ್ತು. ನಲಿಸುವ ತೋಟ ಕಂಡರೆ ಸುಶೀಲಾರವರ ಪರಿಶ್ರಮ ಎಷ್ಟೆಂದು ಹೇಳಬಹುದಾಗಿತ್ತು. ಶಂಕರಮೂರ್ತಿಯವರು ಮಡದಿಗೆ ಆಯಾಸ ಮಾಡಿಕೊಳ್ಬೇಡ ಎಂದು ಸಲಹೆ ನೀಡುತ್ತಿದ್ದರು. ಆದರೆ ಸುಶೀಲಾ ಅವರು, ನೀವು ಚಿಂತೆ ಮಾಡಬೇಡಿ, ಏನೋ ಕೆಲಸ ಕಾರ್ಯ ಮಾಡದೆ ಸುಮ್ಮನೆ ಕುಳಿತರೂ ಕಾಯಿಲೆ ಬಂದೇ ಬರುತ್ತದೆ, ಹೆಚ್ಚೇನೂ ಆಯಾಸವಾಗದು, ಕೈಕಾಲು ಆಡಿಸಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು, ಹಾಗೆ ನಿತ್ಯ ಸೊಪ್ಪು ತರಕಾರಿಗೆ ತರುವ ಹಣ ಉಳಿಸಿದ ಹಾಗೂ ಆಯಿತು ಎಂದು ಹೇಳುತ್ತಿದ್ದರು. ನೀನು ಯಾವಾಗಲೂ ಹೀಗೆ ಏನಾದರೊಂದು ಹೇಳಿ ನನ್ನ ಬಾಯಿ ಮುಚ್ಚಿಸಿ ಬಿಡುವೆ, ನಿನ್ನದೇ ಹಠ ನಿಂಗೆ ಎಂದು ಶಂಕರಮೂರ್ತಿ ಮಡದಿಯ ಮೇಲೆ ಹುಸಿ ಮುನಿಸಿ ತೋರುವುದನ್ನು ಕಂಡು ಮೂವರು ಮಕ್ಕಳು ಮುಸಿಮುಸಿ ನಕ್ಕಾಗಲೇ ಶಂಕರಮೂರ್ತಿ ವಾಸ್ತವಕ್ಕೆ ಬಂದು ಅಲ್ಲಿಂದ ಎದ್ದು ಹೋಗುತ್ತಿದ್ದರು. ಸುಹಾಸಿನಿ ಹಿತ್ತಲ ಹಂಡೆಗೆ ನೀರು ತುಂಬಿಸಿ ಒಲೆ ಹುರಿ ಹಾಕಿ ಬಿಸಿ ನೀರು ಸಿದ್ಧಪಡಿಸುತ್ತಿದ್ದಳು. ತಮ್ಮ ತಂಗಿಯರ ಸ್ಥಾನದ ನಂತರ ಅವರಿಗೆ ಬಟ್ಟೆಗಳನ್ನು ಸಿದ್ಧಪಡಿಸುತ್ತಿದ್ದಳು. ಅಮ್ಮ ಬೆಳಗಿನ ಉಪಹಾರ ತಯಾರಿಸುತ್ತಿದ್ದರೆ ತಂಗಿಗೆ ಜಡೆ ಹೆಣೆದು ರಿಬ್ಬನ್ ಕಟ್ಟುವ ಕೆಲಸ ಸುಹಾಸಿನದು. ದೂರದ ನಲ್ಲಿಯಿಂದ ದೊಡ್ಡ ದೊಡ್ಡ ಕೊಡಗಳನ್ನು ತಂದರೂ ಆಗದ ದನಿವು ಇವಳಿಗೆ ಜಡೆ ಹಾಕುವಷ್ಟರಲ್ಲಿ ಆಗಿಬಿಡುತ್ತಿತ್ತು ಸುಹಾಸಿನಿಗೆ. ತಪಸ್ವಿನಿಯ ಕೂದಲು ದಟ್ಟ ಮತ್ತು ನೀಲವಾಗಿರುವುದರಿಂದ ಕೂದಲು ಸಿಕ್ಕು ಬಿಡಿಸಿ ಬೈತಿಲೆ ತೆಗೆದು ಜಡೆ ಹಾಕಿ ಅದಕ್ಕೆ ರಿಬ್ಬನ್ ಕಟ್ಟಿ ಮುಗಿಸುವ ವೇಳೆಗೆ ಸುಹಾಸಿನಿಗೆ ಸಾಕಾಗಿ ಹೋಗುತ್ತಿತ್ತು. ಜಡೆ ಪೂರ್ತಿ ಹೆಣೆದ ಮೇಲೆ ಕನ್ನಡಿಯಲ್ಲಿ ನೋಡಿಕೊಂಡು ಈ ಜಡೆ ದಪ್ಪ, ಈ ಜಡೆ ಸಣ್ಣ ಎಂದು, ಇಲ್ಲಿ ರಿಬ್ಬನ್ ಮೇಲೆ ಕೆಳಗೆ ಆಗಿದೆ ಎಂದು ಏನಾದರೂ ಒಂದು ಕೊಂಕು ತೆಗೆದು ದಿನಾಲೂ ಅಕ್ಕನನ್ನು ಕಾಡುತ್ತಿದ್ದಳು. ನಾನು ಜಡೆ ಹಾಕುವಾಗ ನೀನು ತಲೆ ಹಲುಗಾಡಿಸಿ ಹಾಗಾಗಿದೆ ಎಂದು ಸುಹಾಸಿನಿಯ ವಾದ. ಒಟ್ಟಾರೆ ಜಡೆಯನ್ನು ಬಿಚ್ಚಿ ಮತ್ತೆ ಕಟ್ಟಿದರೇ ತಪಸ್ವಿನಿಗೆ ಸಮಾಧಾನ. ಇವರಿಬ್ಬರ ಗದ್ದಲ ಅಡುಗೆ ಕೋಣೆಯನ್ನು ಮುಟ್ಟಿದ ದಿನ ಸುಶೀಲಾರವರು ಸುಹಾ ಅದೇನು ಅವಳಿಷ್ಟದಂತೆ ಹಾಕಿಬಿಡಮ್ಮ ಎನ್ನದೆ ಹೋದರು. ಅಂದು ತಪಸ್ವಿನಿಯ ರೌದ್ರಾವತಾರದ ದರ್ಶನ ಮನೆಯವರಿಗೆಲ್ಲ. ಹಾಗಾಗಿ ಜಡೆ ಹೆಣೆಯುವ ಈ ಮಹಾನ್ ಕಾರ್ಯವನ್ನು ಸುಹಾಸಿನಿ ಬಹಳ ಶ್ರದ್ಧಾ ಭಕ್ತಿಯಿಂದ ಕೈಗೊಳ್ಳಬೇಕಾಗಿತ್ತು. ಮನೆ ಸ್ವಚ್ಛತೆ, ಸ್ನಾನ, ಪೂಜೆ, ಮಧ್ಯಾಹ್ನದ ಅಡುಗೆ ಎಲ್ಲವನ್ನು ಸುಹಾಸಿನಿಯೇ ಮಾಡಿ ಮುಗಿಸಿ ಬಿಡುತ್ತಿದ್ದಳು. ಮಧ್ಯಾಹ್ನದ ಊಟಕ್ಕೆ ತಪಸ್ವಿನಿ ಮನೆಗೆ ಬರುತ್ತಿದ್ದಳು. ಸಂದೇಶ ಒಮ್ಮೊಮ್ಮೆ ಮಾತ್ರ ಬರುತ್ತಿದ್ದ. ಊಟವಾದ ಮೇಲೆ ಸುಹಾಸಿನಿ ಒಂದು ಸಣ್ಣ ನಿದ್ದೆ ಮಾಡಿ ವಿರಮಿಸುತ್ತಿದ್ದಳು. ಸಂಜೆ ಎಲ್ಲ ಬಂದು ಮನೆ ಸೇರಿದ ಮೇಲೆ ಒಟ್ಟಿಗೆ ಸಾಯಂಕಾಲದ ಚಹಾ ಸೇವನೆ ಮಾಡುತ್ತಿದ್ದರು. ಚಹಾದೊಂದಿಗೆ ಕಡಲೆಪೂರಿ, ಹುರಿದ ಜೋಳ ಇಲ್ಲವೇ ಬೇಯಿಸಿದ ಹುರುಳಿ ಇರುತ್ತಿತ್ತು. ಇದಲ್ಲದೆ ಬೇರೆ ಯಾವ ಸ್ನ್ಯಾಕ್ಸ್ ಅನ್ನು ಅವರು ಕಾಣರು. ಪಕ್ಕದ ಮನೆಯ ಪಾಪಣ್ಣನಿಗೆ ಸುಶೀಲಾರವರ ಕೈಯಲ್ಲಿ ತಯಾರಾದ ಬೆಲ್ಲದ ಚಹಾ ಎಂದರೆ ಅಮೃತಕ್ಕೆ ಸಮಾನ. ಶಂಕರಮೂರ್ತಿಯ ಮನೆಯ ಚಹಾ ಸೇವಿಸುವ ಅವಕಾಶಕ್ಕೆ ಆತ ಕಾದಿರುತ್ತಿದ್ದ. ಒಮ್ಮೊಮ್ಮೆ ಸುಶೀಲಾರವರೇ ಕರೆಯೋದುಂಟು. ಹಾಗೆಲ್ಲ ಪಾಪನ, ಏನೇ ಹೇಳೋ ಮೂರ್ತಿ, ನನ್ನ ಹೆಂಡತಿಗೆ ಗಟ್ಟಿ ಹಾಲು ಸಕ್ಕರೆ ಎಲ್ಲ ತಂದು ಕೊಟ್ಟರು, ಅವಳು ಮಾಡುವ ಆ ಚಹಾದಲ್ಲಿ ಈ ರುಚಿ ಸಿಗುವುದಿಲ್ಲ ಎಂದರೆ ಮೂರ್ತಿ ಕೂಡ ಸಂತೋಷದಿಂದ ಹೌದೌದು ಎಂದು ಮಡದಿಯನ್ನು ತಾವು ಹೊಗಳುತ್ತಿದ್ದರು. ಚಹಾ ಸೇವನೆಯ ನಂತರ ಸಂದೇಶ ಮತ್ತು ತಪಸ್ವಿನಿ
ಇಬ್ಬರು ಓದಿನಲ್ಲಿ ಮಗ್ನರಾದರೆ ಸುಹಾಸಿನಿ ಲೈಬ್ರರಿಯಿಂದ ತಂದ ಯಾವುದಾದರೂ ಕಾದಂಬರಿ ಹಿಡಿದು ಕೂರುತ್ತಿದ್ದಳು. ಶಂಕರಮೂರ್ತಿ ಸುಶೀಲ ಅಕ್ಕಪಕ್ಕದ ಸ್ನೇಹಿತರೊಂದಿಗೆ ಹರಟುತ್ತಾ ಮುಂದಿನ ಜಗಲಿಯ ಮೇಲೆ ಕೂರುತ್ತಿದ್ದರು. ಮಕ್ಕಳ ಓದು ಹುಗಿದ ಮೇಲೆ ಎಲ್ಲರೂ ಒಟ್ಟಾಗಿ ಕುಳಿತು ಮುದ್ದೆಯೂಟ ಮುಗಿಸಿ ನಿದ್ರೆಗೆ ಶರಣಾಗುತ್ತಿದ್ದರು. ಎಲ್ಲರೂ ಮಲಗಿದ ನಂತರ ರಾತ್ರಿ ಅಡುಗೆ ಕೋಣೆಯ ಸ್ವಚ್ಛತೆಯ ಕೆಲಸ ಪೂರೈಸಿಯೇ ಸುಹಾಸಿನಿ ತನ್ನ ಹಾಸಿಗೆಗೆ ತೆರಳುತ್ತಿದ್ದಳು. ಬೆಳಿಗ್ಗೆ ಸುಶೀಲರವರು ಎದ್ದು ಅಡುಗೆ ಕೋಣೆಗೆ ಅಡಿ ಇಟ್ಟರೆ ತಳತಳ ಹೊಳೆಯುವಷ್ಟು ಸ್ವಚ್ಛವಾದ ಕೋಣೆಯನ್ನು ಕಂಡು ಮನಸಾರೆ ಮಗಳನ್ನು ಹಾರೈಸುತ್ತಿದ್ದರು. ಒಂದು ಭಾನುವಾರ ತಪಸ್ವಿನಿಯು ಎಣ್ಣೆ ಸ್ನಾನ ಮುಗಿಸಿ ತನ್ನ ದಟ್ಟ ತಲೆ ಕೂದಲನ್ನು ಒಣಗಿಸುತ್ತಾ ಮನೆಯ ಮುಂದಿನ ಅಂಗಳದಲ್ಲಿ ನಿಂತಿದ್ದಳು. ಬೇಡವೆಂದರೂ ಕೇಳದೆ ಎಣ್ಣೆ ನೀರೆರೆದ ಅಕ್ಕನಿಗೆ ಹತ್ತಿತ್ತ ತಿರುಗಾಡುವಾಗಲೆಲ್ಲ ಮೂತಿ ತಿರುವುತ್ತಾ ತನ್ನ ಮುನಿಸನ್ನು ಪ್ರದರ್ಶನ ಮಾಡುತ್ತಲಿದ್ದಳು. ಶಾಂಪೂವನ್ನು ಮರೆಮಾಚಿ ಸಿಗ್ಗೆ ಪುಡಿಯಲ್ಲಿ ಸ್ನಾನ ಮಾಡಿಸಿದ್ದು ಅವಳ ಮುನಿಸು ಹೆಚ್ಚಲು ಕಾರಣವಾಗಿತ್ತು. ಮುನಿಸು ಇದ್ದ ಕಾರಣ ತಿಂಡಿ ತಿನ್ನಲು ಒಳಗೆ ಹೋಗದೆ ಅಂಗಳದಲ್ಲೇ ಬಿಡಾರ ಹೂಡಿದ್ದಳು. ಹೊಟ್ಟೆ ತಾಳ ಹಾಕುತ್ತಿತ್ತು. ಯಾರಾದರೂ ತನ್ನನ್ನು ಕರೆದರೆ ಸಾಕೆಂದು ಅವಳ ಮನ ಹಾತೊರೆಯುತ್ತಿತ್ತು. ಅಷ್ಟರಲ್ಲಿ ತಮ್ಮ ಮನೆ ಸಾಲಿನ ಕೊನೆಯಲ್ಲಿ ಹೊಸ ಮಹಡಿ ಮನೆಗೆ ಯಾರೋ ಬಾಡಿಗೆದಾರರು ಲಾರಿಯಿಂದ ಮನೆಯ ಪಾತ್ರೆ ಪಗಡಿಗಳನ್ನು ಒಳಗೆ ಸಾಗಿಸುತ್ತಿರುವುದು ಕಂಡಳು. ಹಾಗೆ ನೋಡುತ್ತಾ ನಿಂತಳು. ಲಾರಿಯ ಹಿಂದೆ ಕಾರೊಂದು ಬಂದು ನಿಂತಿತ್ತು. ಅದರಿಂದ ಕೆಳಗಿಳಿದವರೇ ಆ ಮನೆಗೆ ಬಂದವರಾಗಿದ್ದರು. ಅಪ್ಪ ಅಮ್ಮ, ಒಂದು ಹೆಣ್ಣು ಒಂದು ಗಂಡು, ಇಬ್ಬರು ಮಕ್ಕಳು ಇದ್ದ ಪುಟ್ಟ ಸಂಸಾರ. ಆದರೆ ಅವರು ತಂದಿರುವ ವಸ್ತುಗಳನ್ನು ನೋಡಿ ಬಹಳ ಜನರಿರಬೇಕು ಎಂದುಕೊಂಡಿದ್ದಳು ತಪಸ್ವಿನಿ. ಆಗ ಅಣ್ಣನ ಕರೆ ಕಿವಿಯ ಮೇಲೆ ಬಿತ್ತು. ಆಗ ತಾನೇ ಸ್ನಾನ ಮುಗಿಸಿ ಬಂದ ಸಂದೇಶ ತಿಂಡಿ ತಿನ್ನಲು ಕರೆದಾಗ ಮುನಿಸನ್ನು ನಟಿಸುತ್ತಲೇ ತಿನ್ನಲು ಕುಳಿತಳು. ಅವಳಿಷ್ಟದ ಬಿಸಿ ಬಿಸಿ ದೋಸೆ, ಆಲೂಗಡ್ಡೆ ಪಲ್ಯ, ಕಾಯಿ ಚಟ್ನಿಯನ್ನು ಸವಿಯುತ್ತಾ ಅವಳ ಮುನಿಸೆಲ್ಲವೂ ಸವೆದಿತ್ತು. ಮಾರನೇ ದಿನ ಶಾಲೆಗೆ ಹೋದಾಗ ನಿನ್ನೆಯಷ್ಟೇ ಮಾಡಿ ಮನೆಗೆ ಬಂದು ನೆಲೆಯೂರಿದ ಹೊಸ ಬಾಡಿಗೆದಾರರ ಮಗಳು ಅವಳ ತರಗತಿಗೆ ದಾಖಲಾಗಿದ್ದಳು. ಅವಳ ಹೆಸರು ಶಿಲ್ಪ. ತಪಸ್ವಿನಿಯು ಅವಳೊಂದಿಗೆ ಸ್ನೇಹ ಬೆಳೆಸಿಕೊಂಡಳು. ಅಂದಿನಿಂದ ಶಾಲೆಗೆ ಹೋಗಿ ಬರಲು ಇಬ್ಬರು ಜೊತೆಯಾದರು. ದಿನಾಲು ಸಂಜೆಯ ವೇಳೆ ತಪಸ್ವಿನಿಯು ಶಿಲ್ಪಾಳ ಮನೆಗೆ ಹೋಗಿ ಬರಲು ಆರಂಭಿಸಿದಳು. ಸಂದೇಶನು ಏನು ಸ್ನೇಹಿತನೆಂದು ನೆಪ ಮಾಡಿಕೊಂಡು ಅಲ್ಲಿ ಹೋಗಿ ಕಾಲಹರಣ ಮಾಡುವೆಯಾ ಎಂದು ಗಡುಸು ಧ್ವನಿಯಲ್ಲಿ ಕೇಳಿದನು. ಹಾಗೇನೂ ಇಲ್ಲ, ಅವಳು ಯಾವಾಗಲೂ ಏನಾದರೂ ಓದುತ್ತಲೇ ಇರ್ತಾಳೆ. ನನಗಿಂತ ಅವಳು ಬುದ್ಧಿವಂತೆ ಗೊತ್ತಾ. ಅವರ ತಂದೆಗೆ ವರ್ಗಾವಣೆಯಾಗಿದ್ದಕ್ಕೆ ಮೈಸೂರಿನಿಂದ ಇಲ್ಲಿ ಬಂದಿದ್ದಾರೆ. ಖಾಸಗಿ ಶಾಲೆಯಲ್ಲಿ ಸೀಟು ಮುಗಿದಿವೆ ಎಂದಿದ್ದಕ್ಕೆ ನಮ್ಮ ಶಾಲೆಗೆ ಬರ್ತಾ ಇರೋದು, ಇಲ್ಲಿ ಮನೆ ಮಾಡಿರೋದು. ಅವರ ಅಮ್ಮ ಇಲ್ಲೇ ಬಂದು ಓದಿಕೋ ಎಂದಿದ್ದಾರೆ, ಅದಕ್ಕೆ ಹೋಗುತ್ತಿರುವೆ ಎಂದಳು. ಆಗ ಸಂದೇಶ, ದಿನಾಲು ಅವರ ಮನೆಗೆ ಹೋಗುವುದು ಚಂದವಲ್ಲ, ಹಾಗಂತ ನಾನೇನು ಹೋಗುವುದೇ ಬೇಡವೆನ್ನುತ್ತಿಲ್ಲ, ಅಗತ್ಯವಿದ್ದಾಗ ಹೋಗಿ ಬಾ ತಿಳಿಯುತ್ತೆ ಎಂದು ತಂಗಿಯ ಸವಾರಿಗೆ ಕಡಿವಾಣ ಹಾಕಿದ್ದನು. ಶಿಲ್ಪಳಿಗೆ PUC ಓದುತ್ತಿರುವ ಅಣ್ಣ ಇದ್ದದ್ದೇ ಸಂದೇಶ ತಂಗಿಯನ್ನು ತಡೆಯಲು ಮುಖ್ಯ ಕಾರಣವಾಗಿತ್ತು. ಹೀಗೆ ಆಯಾಗಿ ದಿನಗಳು ಕಳೆಯುತ್ತಿದ್ದ ಸಮಯದಲ್ಲಿ ಒಮ್ಮೆ ಸಂದೇಶನಿಗೆ ಸ್ವಲ್ಪ ಹೊಟ್ಟೆ ನೋವು ಕಾಣಿಸಿಕೊಂಡಿತ್ತು. ಎಳನೀರು, ಮಜ್ಜಿಗೆ, ನೆತ್ತಿಗೆ ಹರಳೆಣ್ಣೆ ಎಂದು ಅಕ್ಕ ಹಾಗೂ ಅಮ್ಮನ ಆರೈಕೆ ನೆರವೇರಿದವು. ಸಮಯಕ್ಕೆ ಸರಿಯಾಗಿ ಊಟ ತಿಂಡಿ ಮಾಡದೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರಬೇಕು ಎಂದು ಜೀರಿಗೆ ಕಷಾಯವನ್ನು ಕುಡಿಸಿದರು. ಒಂದೆರಡು ದಿನಗಳ ನಂತರ ಕಾಲೇಜ್ಗೆ ಹೋಗಿದ್ದ ಸಂದೇಶ ಹೊಟ್ಟೆ ನೋವು ತಾಳಲಾರದೆ ಮಧ್ಯಾಹ್ನವೇ ಮನೆಗೆ ಬಂದು ಬಿಟ್ಟ. ಸರ್ಕಾರಿ ಆಸ್ಪತ್ರೆಗೆ ಹೋದಾಗ ಅಂದು ವೈದ್ಯರು ಇರಲಿಲ್ಲ. ಖಾಸಗಿ ಆಸ್ಪತ್ರೆಗೆ ಹೋಗಲು ಹಣವಿರಲಿಲ್ಲ. ಕೈ ಸಾಲವನ್ನಾದರೂ ತರುವೆನೆಂದು ಹೊರಟ ತಂದೆಯನ್ನು ಸಂದೇಶನೇ ತಡೆದು, ಬಿಡಪ್ಪ, ನಾಳೆ ಬೆಳಿಗ್ಗೆ ಬರ್ತಾರೆ ಅಂದಿದ್ದಾರೆ, ಬೆಳಿಗ್ಗೆನೇ ಹೋಗಿ ಬರ್ತೇನೆ ಎಂದನು. ಸುಶೀಲರವರು ಬೆಳಿಗ್ಗೆ ಎಂದಿನಂತೆ ಕಾಫಿ ಕೊಡುವುದರ ಬದಲಿಗೆ ಸಂದೇಶಗೆ ಹಾಲನ್ನು ಕೊಟ್ಟರು. ಅಮ್ಮ, ಹಾಲು ನನಗೆ ಸೇರುವುದಿಲ್ಲ ಎಂದು ಬಿಸಿ ನೀರನ್ನು ಮಾತ್ರ ಕುಡಿದನು. ವೈದ್ಯರ ಬಳಿಗೆ ಹೋಗಲು ನಿರ್ಧರಿಸಿದ ಸಂದೇಶನಿಗೆ ಹೊಟ್ಟೆ ನೋವು ತುಸು ಕಡಿಮೆಯಾಗಿದೆ ಎನಿಸಿತು. ಕಾಲೇಜಿನಲ್ಲಿ ಮೊದಲ ಅವಧಿ ಮುಗಿಸಿದ ಬಳಿಕ ಆಸ್ಪತ್ರೆಗೆ ಹೋದರಾಯಿತು. ಹೇಗೋ ವೈದ್ಯರು ಮೈಸೂರಿನಿಂದ ಬರುವುದು 11ರ ವೇಳೆಗೆ ತಾನೆ ಎಂದುಕೊಂಡು ಸಿದ್ಧನಾಗಿ ಕಾಲೇಜ್ನತ್ತ ಹೊರಟ. ಕಾಲೇಜ್ಗೆ ಹೊರಟಾಗ ಸುಶೀಲ ಮನೆಯಲ್ಲಿ ರೊಟ್ಟಿ ಮಾಡುತ್ತಿದ್ದೇನೆ, ನೀನು ಕ್ಯಾಂಟೀನ್ನಲ್ಲಿ ಇಡ್ಲಿಯನ್ನು ತಿಂದುಕೋ ಎಂದು ಅವನಿಗೆ ಹಣ ನೀಡಿದರು. ಶಂಕರಮೂರ್ತಿ ಅದಾಗಲೇ ಒಂದಿಷ್ಟು ಸಾಲ ಪಡೆದು ಬಂದಿದ್ದು. ನಿನ್ನೆ ಆಗಿ ಡಾಕ್ಟರ್ ಇಲ್ಲ ಅಂತ ಸುಮ್ಮನೆ ಆಗಬೇಡ, ಖಾಸಗಿ ವೈದ್ಯರ ಬಳಿಗಾದರೂ ಸರಿಯೇ ಹೋಗು ಎಂದು ಒತ್ತಿ ಎತ್ತಿ ಹೇಳಿ ಹಣ ಕೊಟ್ಟು ಕಳುಹಿಸಿಕೊಟ್ಟರು. ಸರಿಯಪ್ಪ ಎಂದು ಹಣ ಪಡೆದು ಜೇಬಿನಲ್ಲಿ ಇಡುತ್ತಾ ಯಾರ ಬಳಿ ಎಷ್ಟು ಬಡ್ಡಿಗೆ ತಂದರೋ ಏನೋ ಪಾಪ ಎಂದುಕೊಂಡನು. ಮನೆಯವರಿಗೆಲ್ಲ ನನ್ನ ಬಗ್ಗೆ ಎಷ್ಟು ಕಾಳಜಿ ಎಂದು ಹೋಗುವಾಗ ಹಿಂತಿರುಗಿ ಒಮ್ಮೆ ನೋಡಿದನು. ಅಪ್ಪ, ಅಮ್ಮ, ಅಕ್ಕ, ತಂಗಿ ಎಲ್ಲರೂ ಜಗಲಿಯ ಮೇಲೆ ನಿಂತು ಅವನನ್ನು ನೋಡುತ್ತಿದ್ದರು. ಮತ್ತೊಮ್ಮೆ ಹೋಗಿ ಬರುತ್ತೇನೆ ಎನ್ನುತ್ತಾ ಕೈ ಬೀಸಿ ಹೊರಟನು. ಕಾಲೇಜ್ನಲ್ಲಿ ಯಾವಾಗಲೂ ಫಸ್ಟ್ ಬೆಂಚ್ನಲ್ಲಿ ಸಂದೇಶ ಕೂರುವುದು. ಹಿಂದಿನಂತೆ ಆಸಕ್ತಿಯಿಂದ ಪಾಠದಲ್ಲಿ ತಲ್ಲೀನನಾಗಿದ್ದ. ಸಂದೇಶ ಇದ್ದಕ್ಕಿದ್ದಂತೆ ಎದ್ದು ನಿಂತು ಎಕ್ಸ್ಕ್ಯೂಸ್ ಮಿ ಸರ್ ಎಂದ.
ಇದನ್ನೇ ಎದುರು ನೋಡ್ತಿದ್ದವರಂತೆ ಉಪನ್ಯಾಸಕರು, ಹೇಳಿ ಮಿಸ್ಟರ್, ಇಂದು ಇನ್ನು ಏಕೆ ಬಾಯಿ ತೆಗೆದಿಲ್ಲವೆಂದು ಯೋಚಿಸುತ್ತಿದ್ದೆ. ಏನು ನಿಮ್ಮ ಅನುಮಾನ? ಕುಳಿತುಕೊಂಡೇ ಕೇಳಿ, ಪರವಾಗಿಲ್ಲ ಎಂದರು. ಯಾವಾಗಲೂ ಏನಾದರೂ ಒಂದು ಅಂಶದ ಮೇಲೆ ಉಪನ್ಯಾಸಕರೊಂದಿಗೆ ಚರ್ಚೆ ಮಾಡುತ್ತಲಿದ್ದ ಸಂದೇಶ ಅವನ ಕಾಲೇಜಿನ ಉಪನ್ಯಾಸಕ ವೃಂದಕ್ಕೆ ಅಚ್ಚುಮೆಚ್ಚಿನ ಶಿಷ್ಯನಾಗಿದ್ದ. ಆದರೆ ಇಂದು ಅವನು ಪಾಠದ ಮಧ್ಯದಲ್ಲಿ ಎದ್ದು ನಿಂತದ್ದು ಪ್ರಶ್ನೆ ಕೇಳಲಿಕ್ಕೆ ಅಲ್ಲ. ಹೊಟ್ಟೆಯಲ್ಲಿ ವಿಪರೀತ ಸಂಕಟ ಆರಂಭವಾಗಿ ಹೊಟ್ಟೆ ತೊಳಸಿದ ಅನುಭವವಾಗಿ ವಾಶ್ರೂಮ್ಗೆ ಹೋಗಿ ಬರಲು ಅನುಮತಿ ಕೇಳಿ ತರಗತಿಯಿಂದ ಆಚೆ ಬಂದ. ವಾಶ್ರೂಮ್ವರೆಗೂ ಹೋಗಲಿಲ್ಲ. ಹೊಟ್ಟೆ ನೋವು ಇದ್ದಕ್ಕಿದ್ದಂತೆ ವಿಪರೀತವಾಗಿ ಹೆಚ್ಚಾಗಿ ಕುಸಿದು ಕುಳಿತು ಒದ್ದಾಡತೊಡಗಿದನು. ತರಗತಿಯ ಕೋಣೆಯಿಂದ ಉಪನ್ಯಾಸಕರಿಗೆ ಆ ದೃಶ್ಯ ನೇರವಾಗಿ ಕಾಣಿಸಿತು. ಅವರು ವಿದ್ಯಾರ್ಥಿಗಳೊಂದಿಗೆ ಓಡಿ ಬಂದು ಸಂದೇಶನನ್ನು ಕೈ ಹಿಡಿದು ಎಬ್ಬಿಸಿ ಆಟೋ ತರಿಸಿ ತಕ್ಷಣವೇ ಆಸ್ಪತ್ರೆಗೆ ಕಳುಹಿಸಿಕೊಟ್ಟರು. ಸಂದೇಶನ ಗೆಳೆಯರು ಅವನೊಂದಿಗೆ ಬಂದು ಆಸ್ಪತ್ರೆಗೆ ದಾಖಲು ಮಾಡಿ ಮನೆಗೆ ವಿಷಯ ಮುಟ್ಟಿಸಿದರು. ಸುಹಾಸಿನಿ ಹಾಗೂ ಶಂಕರಮೂರ್ತಿ ಗಾಬರಿಯಿಂದ ಆಸ್ಪತ್ರೆಗೆ ಹೊರಟರು. ಸುಶೀಲರವರು ಹೊರಟು ನಿಂತಾಗ, ನಿನ್ನಿಂದ ನಡೆಯಲು ಆಗುವುದಿಲ್ಲ, ಬೇಗ ಹೋಗಿ ಏನೆಂದು ನೋಡಿ ಬರುತ್ತೇನೆ, ನೀನು ನಿಧಾನವಾಗಿ ಬರುವೆಯಂತೆ ಎಂದು ಸಮಾಧಾನಿಸಿ ಹೊರಗೆ ಬಂದು ಚಪ್ಪಲಿ ಹಾಕಿಕೊಳ್ಳುತ್ತಿದ್ದ ವೇಳೆಗೆ ಸಂದೇಶನ ಮತ್ತಿಬ್ಬರು ಗೆಳೆಯರು ಸೈಕಲ್ ಮೇಲೆ ಆತುರವಾಗಿ ಬಂದರು. ಇಬ್ಬರ ಕಣ್ಣಲ್ಲೂ ನೀರು ಹರಿಯುತ್ತಿದ್ದುದನ್ನು ಕಂಡು ಶಂಕರಮೂರ್ತಿಗಳ ಹೆದೆ ಬಡಿತ ಜೋರಾಯಿತು. ಅಪ್ಪಾಜಿ, ಸಂದೇಶ ನಮ್ಮನ್ನೆಲ್ಲ ಬಿಟ್ಟು ಹೊರಟು ಹೋದ ಎಂದು ಸಂದೇಶನ ಸಾವಿನ ಸುದ್ದಿಯನ್ನು ತಿಳಿಸಿದರು. ಶಂಕರಮೂರ್ತಿ ಅಯ್ಯೋ ಮಗನೇ ಎನ್ನುತ್ತಾ ಕಂಬ ಕೊರಗಿ ಕುಳಿತರು. ಕೈಕಾಲುಗಳು ಒಮ್ಮೆಲೆ ಶಕ್ತಿಹೀನವಾಗಿ ಕಣ್ಣುಗಳು ಮಂಜಾದವು. ಮನೆಯ ಒಳಗಿನಿಂದ ಬಂದ ಸುಶೀಲರವರು ಸಂದೇಶನ ಗೆಳೆಯರ ಮಾತು ಕೇಳಿ ಹಾ ಎಂದು ಉದ್ಗಾರ ತೆಗೆದರು. ಕೈಯಲ್ಲಿ ಹಿಡಿದಿದ್ದ ನೀರಿನ ತಂಬಿಗೆ ಕೆಳಗೆ ಬಿದ್ದು ಹುರುಳುತ್ತಾ ಹೋಗಿ ಮನೆಯ ಮುಂದಿನ ಮೋರಿಯಲ್ಲಿ ಬಿದ್ದಿತ್ತು. ಸುಶೀಲ ಮಾತ್ರ ಸ್ತಬ್ಧರಾಗಿ ಹೋಗಿದ್ದರು. ಸುಹಾಸಿನಿ, ಏನು ಹೇಳ್ತಾ ಇದ್ದೀರಾ? ಏನಾಯ್ತು? ನಡೆಯಿರಿ, ಆಸ್ಪತ್ರೆಗೆ ಹೋಗೋಣ, ಬೇಗ ಬೇಗ ಎಂದು ಅವಸರಿಸಿದಳು. ತಂದೆ ತಾಯಿಯರ ಸ್ಥಿತಿಯನ್ನು ಕಂಡು ಅವರನ್ನು ಮನೆಯಲ್ಲೇ ಬಿಟ್ಟು ಆಟೋ ಹತ್ತಿ ಸಂದೇಶನ ಗೆಳೆಯರೊಂದಿಗೆ ಹೋದಳು. ಆಸ್ಪತ್ರೆಯಲ್ಲಿ ವೈದ್ಯರು ಸಂದೇಶನಿಗೆ ಅಪೆಂಡೈಟಿಸ್ ಆಗಿತ್ತು. ಸಕಾಲದಲ್ಲಿ ವೈದ್ಯರಲ್ಲಿ ಒಂದು ಚಿಕಿತ್ಸೆ ತೆಗೆದುಕೊಳ್ಳದೆ ವಿಳಂಬ ಮಾಡಿರುವ ಕಾರಣ ಸೋಂಕಿತ ಅಪೆಂಡಿಕ್ಸ್ ಅಂಗವು ಒಡೆದು ಹೋಗಿ ಹೊಟ್ಟೆಯ ಭಾಗಕ್ಕೆಲ್ಲ ಸೋಂಕು ಹರಡಿದೆ. ಈ ಸ್ಥಿತಿಯನ್ನು ವೈದ್ಯಕೀಯ ಪರಿಭಾಷೆಯಲ್ಲಿ ಪೆರಿಟೋನಿಟಿಸ್ ಎನ್ನಲಾಗುತ್ತದೆ. ಇದು ಜೀವಕ್ಕೆ ಸಂಚಿಕಾರವಾಗಿದೆ. ವಿ ಆರ್ ವೆರಿ ಸಾರಿ. ಪೇಷಂಟ್ ಬೇಗ ವೈದ್ಯರನ್ನು ಭೇಟಿ ಮಾಡಿದರೆ ಶಸ್ತ್ರಚಿಕಿತ್ಸೆ ಮಾಡಿ ಅವರನ್ನು ಉಳಿಸಬಹುದಾಗಿತ್ತು ಎಂದು ಸುಹಾಸಿನಿಗೆ ವಿವರಿಸಿದರು. ಹೇ ಡಾಕ್ಟರ್, ನಿನ್ನೆ ನನ್ನ ತಮ್ಮ ಬಂದಿದ್ದ, ಆದರೆ ನೀವು ಸಿಗಲಿಲ್ಲ ಎಂದು ತಲೆ ಚಚ್ಚಿಕೊಂಡು ಹತ್ತಾಳು. ವೈದ್ಯರು ವಿಷಾದ ವ್ಯಕ್ತಪಡಿಸಿದರು. ಸಂದೇಶನ ಸ್ನೇಹಿತರ ನೆರವಿನಿಂದ ಶವವನ್ನು ಮನೆಗೆ ತಂದಳು. ಮಗನ ಶವವನ್ನು ಕಂಡು ತಂದೆ ಎದೆ ಬಡಿದುಕೊಂಡು ಹತ್ತರು. ಆದರೆ ತಾಯಿಯ ಕಣ್ಣಿನಿಂದ ಒಂದು ಅನಿವು ಆಚೆ ಬರಲಿಲ್ಲ. ದುಃಖವೆಲ್ಲ ಹೃದಯದಲ್ಲಿ ಎಪ್ಪುಗಟ್ಟಿಬಿಟ್ಟಿತ್ತು. ಮಧ್ಯಾಹ್ನ ಊಟಕ್ಕೆಂದು ಬಂದ ತಪಸ್ವಿನಿಯು ಮನೆಯ ಮುಂದೆ ಜನ ಸೇರಿರುವುದನ್ನು ದೂರದಿಂದಲೇ ಕಂಡು ಗಾಬರಿಕೊಂಡು ಬೇಗ ಬೇಗ ಹೆಜ್ಜೆ ಹಾಕಿದಳು. ದಾರಿಯುದ್ದಕ್ಕೂ ಜನ ಆಡುತ್ತಿದ್ದ ಮಾತುಗಳನ್ನು ಕೇಳಿ ಮನೆ ತಲುಪುವ ಮುನ್ನವೇ ವಿಷಯ ತಿಳಿದು ಹೋಯಿತು. ಉದ್ವೇಗದಿಂದ ಓಡುತ್ತಾ ಬಂದು ಅಣ್ಣನ ಕಳೆಬರದ ಮೇಲೆ ಬಿದ್ದು ಕಣ್ಣೀರ ಕೋಡಿಯನ್ನೇ ಹರಿಸಿದಳು. ಬಾಳಿ ಬದುಕಬೇಕಾಗಿದ್ದ ವಯಸ್ಸಿನಲ್ಲಿ ಭಾರತ ಲೋಕಕ್ಕೆ ಹೋದ ಸಂದೇಶನ ಅಂತಿಮ ಯಾತ್ರೆಯಲ್ಲಿ ಅವನ ಕಾಲೇಜಿನ ಉಪನ್ಯಾಸಕರು, ಗೆಳೆಯರು, ಬಂಧುಗಳು, ನೆರೆಹೊರೆಯವರೆಲ್ಲ ಪಾಲ್ಗೊಂಡು ಶವ ಸಂಸ್ಕಾರವು ನೆರವೇರಿತು. ಅಗಲಿ ಹೋದವರ ಬಗ್ಗೆ ದುಃಖ ಮನದ ತುಂಬ ತುಂಬಿದ್ದರು. ಇರುವವರ ಬದುಕಿನ ವ್ಯಾಪಾರ ನಡೆಯಲೇಬೇಕಲ್ವೇ? ಎಲ್ಲರೂ ನೋವಿನ ಕಹಿಯನ್ನು ನುಂಗಿಕೊಂಡು ತಮ್ಮ ತಮ್ಮ ಕೆಲಸಗಳಲ್ಲಿ ತಲ್ಲೀನರಾದರು. ಆದರೆ ಸುಶೀಲರವರು ಮಾತ್ರ ಅದರಿಂದ ಹೊರಬರಲಾರದೆ ಹೋದರು. ದುಃಖವನ್ನು ತಡೆಯಲಾರದ ಆ ತಾಯಿ ಜೀವಂತ ಶವವಾಗಿ ಬಿಟ್ಟರು. ಮನೋವೈದ್ಯರಿಂದಲೂ ಅವರನ್ನು ವಾಸ್ತವಕ್ಕೆ ತರಲಾಗಲಿಲ್ಲ. ಅವರ ಊಟ, ಬಟ್ಟೆ ಇತ್ಯಾದಿ ಎಲ್ಲ ವೈಯಕ್ತಿಕ ಕೆಲಸಗಳನ್ನು ಸುಹಾಸಿನಿಯೇ ನೋಡಿಕೊಳ್ಳಬೇಕಾಯಿತು. ಸೋದರತ್ತೆ ಶಾಂತ ಸಹಾಯಕ್ಕೆ ಬಾರದೆ ಇದ್ದಿದ್ದರೆ ಸುಹಾಸಿನಿಯು ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸುತ್ತಿದ್ದಳು? ಮಗನನ್ನು ಕಳೆದುಕೊಂಡು ಮನೆ ಮಂಕಾಗಿ ಹೋಯಿತು. ನಗು ನಗುತ್ತಾ ಪ್ರೀತಿ ತುಂಬಿದ ಮನೆಯಲ್ಲಿ ಸ್ಮಶಾನ ಮೌನ ಆವರಿಸಿತು. ನರನಲಿಸುತ್ತಿದ್ದ ಕೈ ತೋಟ ಬಾಡಿ ಹೋಯಿತು. ಸದಾ ತುಂಟಾಟ ಆಡಿಕೊಂಡು ಸಂತೋಷವಾಗಿರುತ್ತಿದ್ದ ತಪಸ್ವಿನಿಯು ಆಟ ಪಾಠಗಳನ್ನು ಮರೆತು ಮುದುಡಿದ ಹೂವಿನಂತಾಗಿದ್ದಳು. ಪುಸ್ತಕ ಪ್ರೇಮಿಯಾಗಿದ್ದ ತನ್ನ ಅಣ್ಣ ಕಪಾಟುಗಳಲ್ಲಿ ಹೋರಣವಾಗಿ ಜೋಡಿಸಿಟ್ಟಿದ್ದ ಪುಸ್ತಕಗಳ ಮೈದಡ ಹೊತ್ತ ಸಂದೇಶನ ಕೋಣೆಯಲ್ಲಿ ಕೂತು ಕಾಲ ಕಳೆಯತೊಡಗಿದಳು. ತಮ್ಮ ಯಾವಾಗಲೂ ಶುಚಿತ್ವಕ್ಕೆ ಮಹತ್ವ ಕೊಡುತ್ತಿದ್ದಾನೆಂದು ಸುಹಾಸಿನಿ ದಿನಾಲು ಅವನ ಕೋಣೆಯನ್ನು ಗುಡಿಸಿ ಒರೆಸುತ್ತಾ ಅಷ್ಟುದಾರಿಯನ್ನು ಹರಿಸುತ್ತಿದ್ದಳು. ಶಂಕರಮೂರ್ತಿಯಂತೂ ದಿನೇ ದಿನೇ ಕುಗ್ಗಲಾರಂಭಿಸಿದರು. ಹೊಲದ ಕೆಲಸ ಮಾಡಲು ಅಶಕ್ತರಾದರು. ಇರುವ ಹೆಣ್ಣು ಮಕ್ಕಳ ಬಗ್ಗೆ ಕಾಳಜಿ ಇದ್ದರೂ ಪುತ್ರಶೋಕ ಅವರನ್ನು ಕೃಶ್ಯವಾಗಿಸಿತ್ತು.
ಸಂದೇಶನ ವೈಕುಂಠ ಸಮಾರಾಧನೆ ಮುಗಿದ ನಂತರವೂ ಶಾಲೆಗೆ ಬಾರದ ತಪಸ್ವಿಯನ್ನು ಹುಡುಕಿ ಶಿಲ್ಪ ಬಂದಳು. ಶಾಲೆಯ ಸುದ್ದಿ ಸಮಾಚಾರಗಳನ್ನು ಬಣ್ಣಿಸಿದಳು. ಬಹಳ ಹೊತ್ತು ಅವಳೊಂದಿಗೆ ಮಾತನಾಡಿ ಸಂತೈಸಿದಳು. ಅಪೂರ್ಣವಾಗಿದ್ದ ನೋಟ್ಸ್ಗಳನ್ನು ಪೂರ್ಣಗೊಳಿಸಲು ನೆರವಾದಳು. ನಾಳಿನಿಂದಲೇ ಶಾಲೆಗೆ ಬರಬೇಕೆಂದು ಗೆಳತಿಯ ಕೈಯಲ್ಲಿ ಪ್ರಾಮಿಸ್ ತೆಗೆದುಕೊಂಡು ಮನೆಗೆ ತೆರಳಿದಳು. ತಪಸ್ವಿನಿಯು ಶಾಲೆಗೆ ಹೋಗಲು ಆರಂಭಿಸಿದಳು. ಸುಹಾಸಿನಿ ತನ್ನ ಪಾಲಿನ ನಿತ್ಯದ ಕಾಯಕಗಳನ್ನು ಮಾಡಲು ಆರಂಭಿಸಿದಳು. ಆದರೆ ತಂದೆ ಕೆಲಸ ಮಾಡುವ ಸ್ಥಿತಿಯಲ್ಲಿ ಇಲ್ಲ. ತಾಯಿಯ ದೈಹಿಕ ಮಾನಸಿಕ ಆರೋಗ್ಯ ಸರಿಯಾಗಿಲ್ಲ. ಈಗ ಮನೆ ನಡೆಯುವ ಬಗೆ ಹೇಗೆ? ಚಿಂತೆಯಲ್ಲಿಯೇ ಸುಹಾಸಿನಿ ಕಂಗಾಲಾದಳು. ಶಾಂತತ್ತೆ ಹಾಗೂ ಅವರ ಗಂಡ ಇವರ ಕ್ಷೇಮ ಸಮಾಚಾರ ವಿಚಾರಿಸಲೆಂದು ಬಂದರು. ಬರುವಾಗ ಬರಿಗೈಯಲ್ಲಿ ಬರಲಿಲ್ಲ. ತಾವು ಬೆಳೆದ ದವಸ ಧಾನ್ಯಗಳನ್ನು 5-6 ತಿಂಗಳಿಗೆ ಸಾಕಾಗುವಷ್ಟು ತುಂಬಿಸಿ ಬಂದಿದ್ದರು. ಇದೆಲ್ಲ ಏನೇ ಶಾಂತ, ನಮಗಿಷ್ಟೊಂದು ತಂದು ಹಾಕ್ತಿಯೇ ಎಂದು ಶಂಕರಮೂರ್ತಿ ಸಂಕೋಚ ಪಟ್ಟುಕೊಂಡರು. ಶಾಂತಾರವರ ಪತಿ ಕೇಶವ, ಏಕೆ ಬಾವ, ನಾವು ಹೊರಗಿನವರೇ, ನೀವು ಮಾಡಿರುವ ಸಹಾಯದ ಮುಂದೆ ಇದೆಲ್ಲ ಏನೂ ಇಲ್ಲ, ನೀವು ಸಂಕೋಚ ಪಡಬೇಡಿ ಎಂದರು ಆತ್ಮೀಯತೆಯಿಂದ. ಶಾಂತ ಹಾಗೂ ಕೇಶವ ದಂಪತಿಗಳು ತಾಯಿಗೆ ಊಟ ಮಾಡಿಸುತ್ತಿದ್ದ ಸುಹಾಸಿನಿಯ ತಲೆ ಸವರುತ್ತಾ, ನನ್ನ ಮಗ ನಿನ್ನನ್ನು ಬೇಡ ಎಂದು ನಮ್ಮೆಲ್ಲರ ಆಸೆಯನ್ನು ಮಣ್ಣುಗೂಡಿಸಿಬಿಟ್ಟ ಎಂದು ವ್ಯಥೆಪಟ್ಟರು. ಆ ನನ್ನ ಮಗನಿಗೆ ದುರಾಸೆ ಅನ್ನುವುದೊಂದೇ ಇರಲಿಲ್ಲ ಎಂದಿದ್ದರೆ ಈ ವೇಳೆಗೆ ನೀನು ನಮ್ಮ ಮನೆ ಬೆಳಗುತ್ತಿದ್ದೆ ಎಂದು ನೊಂದುಕೊಂಡರು. ಇಬ್ಬರು ನೊಂದುಕೊಳ್ಳಬೇಡಿ. ಈಗಲೂ ನೀವು ನನಗೆ ಸಹಾಯ ಮಾಡಿದರೆ ನನ್ನ ಬಾಳು ಹಸನಾಗುತ್ತೆ. ದಯವಿಟ್ಟು ಇಲ್ಲ ಎನ್ನದೆ ನೆರವೇರಿಸಿಕೊಡುವಿರಾ? ನಾನು ಸತ್ತರೂ ನಿಮ್ಮ ಸಹಾಯನ ಮರೆಯೋಲ್ಲ ಎಂದು ಅಂಗಳಾಚಿದಳು ಸುಹಾಸಿನಿ. ಅಯ್ಯೋ, ಆ ಮಾತು ಯಾಕೆ ಮಾರೈತಿ? ನಮ್ಮಿಂದ ಆಗುವುದಾದರೆ ಮಾಡೋಣವಂತೆ, ಏನು ಅಂತ ಹೇಳೆ ಎಂದರು ಶಾಂತ. ತಕ್ಷಣವೇ ಸುಹಾಸಿನಿಯ ಆನಂದದಿಂದ ಅತ್ತೆಯ ಕಡೆಗೆ ತಿರುಗಿ ಕುಳಿತು, ನಾನು ಟೀಚರ್ ಟ್ರೈನಿಂಗ್ ಕಾಲೇಜ್ ಸೇರೋಣ ಎಂದುಕೊಂಡಿದ್ದೇನೆ. ನೀನು ನಮ್ಮೊಂದಿಗೆದ್ದು ಅಮ್ಮನನ್ನು ನೋಡಿಕೊಂಡರೆ ಸಾಕು. ಪ್ಲೀಸ್ ಮಾವ, 2 ವರ್ಷ ಕಷ್ಟಪಟ್ಟು ಟ್ರೈನಿಂಗ್ ಮುಗಿಸಿಬಿಟ್ಟರೆ ಕೆಲಸ ಸಿಕ್ಕೇ ಸಿಗುವುದು ಅನ್ನೋ ಭರವಸೆ ದೊಡ್ಡ ಮನಸ್ಸು ಮಾಡಿ ಎಂದಳು. ಏನೋ ಅಮ್ಮ, ನಿನಗೆ ಒಳ್ಳೆಯದಾಗುವುದಾದರೆ ನಾವೆಲ್ಲದಕ್ಕೂ ಸಿದ್ಧವೆಂದು ಅತ್ತೆ ಮಾವ ಇಬ್ಬರು ಒಪ್ಪಿಯೇ ಬಿಟ್ಟರು. ಸುಹಾಸಿನಿ ಅಂದು ಸ್ವಲ್ಪ ನೆಮ್ಮದಿಯಿಂದ ನಿದ್ದೆ ಮಾಡಿದಳು. ಕೇಶವ ಶಾಂತರನ್ನು ಮದುವೆಯಾದ ಹೊಸತರಲ್ಲಿ ಕೇಶವನ ಅಣ್ಣಂದಿರು ಆಸ್ತಿ ಹಂಚಿಕೊಳ್ಳುವಾಗ ಕೋರ್ಟ್ ಕಚೇರಿ ಎಂದು ವ್ಯಾಜ್ಯವಾಡುತ್ತಾ ಇವರಿಗೆ ನಿಲ್ಲಲು ಸೂರಿಲ್ಲದಂತೆ ಮಾಡಿದ್ದರು. ಆಗ ಶಂಕರಮೂರ್ತಿ ತಂಗಿಯ ಸಂಸಾರವನ್ನು ತಮ್ಮಲ್ಲಿ ಉಳಿಸಿಕೊಂಡಿದ್ದರು. ಕೋರ್ಟ್ ಕೇಸ್ ಮುಗಿದು ಇವರ ಪಾಲಿನ ಜಮೀನು ಮನೆ ದೊರೆಯಲು 7-8 ವರ್ಷಗಳೇ ಆಗಿದ್ದವು. ಶಾಂತಾರವರ ಇಬ್ಬರು ಮಕ್ಕಳ ಜನನವು ಇಲ್ಲಿಯೇ ಆಗಿತ್ತು. ಸುಶೀಲಾರವರು ಲಗ್ನವಾಗಿ ಬಂದರು. ಸ್ವಲ್ಪವೇ ಅಸಹನೆ ತೋರದ ಎಲ್ಲರೊಂದಿಗೆ ಹೊಂದಿಕೊಂಡಿದ್ದರು. ಇದ್ಯಾವುದನ್ನು ಮರೆಯದ ಕೇಶವ ದಂಪತಿಗಳು ಸುಹಾಸಿನಿಯ ಕೇಳಿದ ಕೂಡಲೇ ಒಪ್ಪಿ ಹಿಂದೆ ಮುಂದೆ ನೋಡದೆ ಒಪ್ಪಿದರು. ಕೇಶವ ಹಾಗೂ ಶಾಂತಾರ ಮಗಳು ಮದುವೆಯಾಗಿ ಒಳ್ಳೆಯ ಮನೆ ಸೇರಿದ್ದಳು. ಡಿಗ್ರಿ ಮುಗಿಸಿದ ಮಗನಿಗೆ ಸುಹಾಸಿನಿಯನ್ನು ತಂದುಕೊಳ್ಳಬೇಕೆಂಬ ತವಕ ಶಾಂತಾರವರಿಗೆ. ಕೇಶವ ಅವರಿಗೆ ಸಂಪೂರ್ಣ ಒಪ್ಪಿಗೆ. ಆದರೆ ಮಗ ಮದನನಿಗೆ ವರದಕ್ಷಿಣೆಯನ್ನು ಕೊಟ್ಟು ಹೆಣ್ಣು ಕೊಡಲು ಸಿದ್ಧರಾಗಿದ್ದ ಜನರ ಸಂಬಂಧ ದೊರೆತ ಕಾರಣ ಅವನ ಮನಸ್ಸು ಸುಹಾಸಿನಿಯಿಂದ ವಿಮುಖವಾಯಿತು. ಕೇಶವರವರು ಮಗನಿಗೆ ಸುಹಾಸಿನಿಯನ್ನೇ ವರಿಸುವಂತೆ ಹೇಳಿಕೊಂಡಾಗ, ಸರಿ, ಮಾವನೊಂದಿಗೆ ಮಾತನಾಡು, ನನಗೆ ವರದಕ್ಷಿಣೆ ಕೊಡಲು ಅವರು ತಯಾರಾಗಿದ್ದರೆ ನಾನು ತಾಳಿ ಕಟ್ಟಲು ಸಿದ್ಧ ಎಂದನು. ಮಗನ ಮಾತನ್ನು ಕೇಳಿ ಕೆಂಡಮಂಡಲಗೊಂಡ ಕೇಶವರವರು ಯಾವ ಬಾಯಿಂದ ವರದಕ್ಷಿಣೆ ಬಗ್ಗೆ ಮಾತನಾಡಲಿ? ಅದು ಶಂಕರ ಭಾವನ ಬಳಿ. ಮಗುವಿನಿಂದಲೂ ಸುಹಾಸಿನಿಯನ್ನು ನನ್ನ ಸೊಸೆ ಎಂದು ಹೇಳುತ್ತಲೇ ಬಂದಿದ್ದೇವೆ. ಈಗ ವರದಕ್ಷಿಣೆ ಬೇಕೆಂದು ಕೇಳಲು ಹೇಗೆ ಸಾಧ್ಯ ಎಂದೆಲ್ಲ ಕೂಗಾಡಿದರು. ಇವರ ಕೋಪ ಕೂಗಾಟ ಮಗನ ಮುಂದೆ ನಿಲ್ಲಲಿಲ್ಲ. ತನ್ನ ಇಚ್ಛೆಯಂತೆ ವರದಕ್ಷಿಣೆಯನ್ನು ಪಡೆದು ಗಗನಲನ್ನು ಮದುವೆಯಾಗಿ ಪಟ್ಟಣದಲ್ಲಿ ನೌಕರಿಯೂ ಹಿಡಿದಿದ್ದ. ಮದನ ತಂದೆ ತಾಯಿಯನ್ನು ದೂರ ಮಾಡಿಕೊಂಡಿದ್ದ. ಪ್ರೀತಿ ವಿಶ್ವಾಸ ಸಂಬಂಧಗಳು ತೊರೆದು ಹಣದ ಹಿಂದೆ ಮಗ ಸರಿದನೆಂಬ ಕೊರಗು ಶಾಂತ ಹಾಗೂ ಕೇಶವರವರ ಮನಸ್ಸಿನಿಂದ ದೂರವಾಗಿರಲಿಲ್ಲ. ಅವರ ಒದ್ದಾಟ ನೋಡಿ ಶಂಕರಮೂರ್ತಿ ಸುಶೀಲರವರೇ ಎಲ್ಲ ಋಣಾನುಬಂಧ ಎಂದು ಸಮಾಧಾನಪಡಿಸಿದರು. ಇಂಥ ಅಣ್ಣ ಅತ್ತಿಗೆಯರ ಪರಿಸ್ಥಿತಿ ಇಷ್ಟೊಂದು ಹದಗೆಟ್ಟಿರುವಾಗ ಸುಮ್ಮನಿರಲು ಸಾಧ್ಯವೇ? ಈಗಾದರೂ ಸುಹಾಸಿನಿಗೆ ಒಳ್ಳೆಯದಾದರೆ ಸಾಕೆಂದು ಹಾರೈಸಿ ಶಾಂತ ಸುಶೀಲರ ಜವಾಬ್ದಾರಿಯನ್ನು ಸಂತೋಷವಾಗಿ ವಹಿಸಿಕೊಂಡರು. ಕಾಲೇಜಿನ ಅರ್ಜಿ ತರಲು ಜಿಲ್ಲಾ ಕೇಂದ್ರಕ್ಕೆ ಹೋಗಬೇಕು. ಅಗತ್ಯ ದಾಖಲೆಗಳನ್ನು ಸಿದ್ಧಪಡಿಸಿಕೊಳ್ಬೇಕು. ಇದಕ್ಕೆಲ್ಲ ಖರ್ಚು. ತಂದೆ ಈಗಾಗಲೇ ಸಾಕಷ್ಟು ಸಾಲ ಮಾಡಿ ತೀರಿಸಲು ದಾರಿ ಕಾಣದೆ ಹೋಗುತ್ತಿದ್ದರು. ಆಗ ಸುಹಾಸಿನಿಗೆ ನೆನಪಾದದು ಶಿಲ್ಪಾಳ ತಾಯಿ. ಶಿಲ್ಪಾಳ ಮನೆಗೆ ಸಹಾಯ ಬೇಡಿದಾಗ ಅವರು ಇಲ್ಲವೆನ್ನದೆ ನೆರವಾದರು. ಸುಹಾಸಿನಿಗೆ ತನ್ನೂರಿನ ಕಾಲೇಜಿನಲ್ಲಿ ಸೀಟು ದೊರೆತಿದ್ದು ಬಹಳ ಅನುಕೂಲವೇ ಆಯಿತು. ಕಾಲೇಜಿನ ಪ್ರವೇಶಾವಧಿಯೆಲ್ಲ ಕ್ರಮಾನುಸಾರ ಮುಗಿದು ತರಗತಿಗಳು ಆರಂಭಗೊಂಡವು.
ಶಿಕ್ಷಕರ ತರಬೇತಿ ಕಾಲೇಜ್ ಆದುದರಿಂದ ಹೆಣ್ಣು ಮಕ್ಕಳು ಸೀರೆಯನ್ನು ಇಟ್ಟುಕೊಳ್ಳುವುದು ಕಡ್ಡಾಯವಾಗಿತ್ತು. ಧಾವಣಿಯುಡಲು ಅಭ್ಯಾಸವಿದ್ದ ಸುಹಾಸಿನಿಗೆ ಸೀರೆಯನ್ನು ಉಡುವುದು ಕಷ್ಟವಾಗಲಿಲ್ಲ. ಆದರೂ ದಾರಿಯಲ್ಲಿ ನಡೆದು ಹೋಗುವಾಗ ಹೇಳಲಾರದ ಮುಜುಗರ ಮನದೊಳಗೆ ಸುಳಿದಿತ್ತು. ಕಾಲೇಜಿನ ಮುಖ್ಯ ದ್ವಾರದಲ್ಲಿಯೇ ನಿಂತು ಸುತ್ತಲೂ ಒಮ್ಮೆ ನೋಡಿದಳು. ಭವ್ಯವಾದ ಕಟ್ಟಡ, ವಿಶಾಲವಾದ ಅಂಗಳ, ಅಲಂಕಾರಿಕ ಗಿಡಗಳು. ತನ್ನ ಭವಿಷ್ಯವನ್ನು ಬರೆಯುವ ಪುಣ್ಯ ಸ್ಥಳವಿದು ಎಂದುಕೊಂಡು ತನ್ನ ಇಷ್ಟದೇವನಾದ ಗಣಪತಿಯನ್ನು ಒಮ್ಮೆ ಸ್ಮರಿಸಿ ಹೊಸ ಹುಮ್ಮಸ್ಸಿನಿಂದ ಒಳಗೆ ಅಡಿ ಇಟ್ಟಳು. ದೂರ ದೂರುಗಳಿಂದ ಬಂದಿದ್ದ ಅನೇಕ ಹುಡುಗಿಯರಿಗೆ ಅಂದಿನಿಂದ ಹಾಸ್ಟೆಲ್ ವಾಸ. ಅವರಲ್ಲಿ ಕೆಲವರು ಮನೆಯಿಂದ ದೂರವಿರಬೇಕೆಂದು ದುಃಖದಲ್ಲಿದ್ದರು, ಕೆಲವರು ಭಯಗೊಂಡಿದ್ದರು. ಹಾಗೆ ಕುಂದಾಪುರದಿಂದ ಬಂದಿದ್ದ ಶೋಭಿತಳು ತನ್ನನ್ನು ಬಿಟ್ಟು ಊರಿಗೆ ಹೊರಟ ತಂದೆಯನ್ನು ನೆನೆದು ತರಗತಿಯ ಕೋಣೆಯಲ್ಲಿ ಅಳುತ್ತಾ ಕುಳಿತಿದ್ದಳು. ಅಲ್ಲಿ ಇನ್ನೂ ಒಬ್ಬರಿಗೊಬ್ಬರು ಪರಿಚಯವಾಗಿರಲಿಲ್ಲ. ಸುಹಾಸಿನಿಗೆ ಅವಳನ್ನು ಕಂಡು ಮಮತೆಯೇ ಮೂಡಿತು. ತಾನಾಗಿ ಅವಳನ್ನು ಪರಿಚಯಿಸಿಕೊಂಡು ಸಮಾಧಾನ ಮಾಡಿದಾಗ ಶೋಭಿತಾ ಕಣ್ಣು ಮೂಗು ಒರೆಸಿಕೊಳ್ಳುತ್ತಲೇ ಮಾತನಾಡಿದ್ದಳು. ಶೋಭಿತಳ ಕುಂದಾಪುರದ ಕನ್ನಡ ಸುಹಾಸಿನಿಗೆ ಬಹಳ ಇಷ್ಟವಾಯಿತು. ಮೊದಲ ದಿನವೇ ಅನೇಕ ಗೆಳತಿಯರು ದೊರೆತರು. ಕಾಲೇಜ್ ಪ್ರಾರಂಭವಾಗಿ 1 ವಾರ ಕಳೆದಿತ್ತು. ಅಂದು ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮವಿತ್ತು. ದ್ವಿತೀಯ ವರ್ಷದ ವಿದ್ಯಾರ್ಥಿಗಳು ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದರು. ಕಾರ್ಯಕ್ರಮಕ್ಕೆ ಕಾಲೇಜಿನ ಸ್ಥಾಪಕರಾದ ರಾಮಯ್ಯನವರು ಮುಖ್ಯ ಅತಿಥಿಗಳಾಗಿ ಆಗಮಿಸಬೇಕಾಗಿತ್ತು. ಕೊನೆ ಗಳಿಗೆಯಲ್ಲಿ ಅವರು ಅನ್ಯ ಕಾರ್ಯಕ್ರಮದ ನಿಮಿತ್ತ ಬೇರೆಡೆಗೆ ಹೋಗಬೇಕಾದಾಗ ಕಾರಣ ತಮ್ಮ ಮಗನಾದ ಆದರ್ಶನಿಗೆ ಆ ಜವಾಬ್ದಾರಿ ನೀಡಿ ಹೋದರು. ರಾಮಯ್ಯನವರ ಪ್ರಾಥಮಿಕ ಪ್ರೌಢಶಾಲೆಗಳು ಇದ್ದವು. ಅನೇಕ ಸಂಪೂರ್ಣ ಜವಾಬ್ದಾರಿ ಆದರ್ಶನದೇ ಆಗಿತ್ತು. ಇಂದು ಕಾಲೇಜ್ ಕಾರ್ಯಕ್ರಮಕ್ಕೆ ಹೋಗಲು ಇಷ್ಟವಿಲ್ಲದಿದ್ದರೂ ತಂದೆಯ ಒತ್ತಾಯಕ್ಕೆ ಮಣಿದು ಒಪ್ಪಿದನು. ಕಾರ್ಯಕ್ರಮದ ವೇದಿಕೆಯ ಮೇಲೆ ಗಣ್ಯರೊಂದಿಗೆ ಕುಳಿತಿದ್ದ ಆದರ್ಶನಿಗೆ ವಿದ್ಯಾರ್ಥಿಗಳ ಸಾಲಿನಲ್ಲಿ ಮುಂದೆಯೇ ಕುಳಿತಿದ್ದ ಸುಹಾಸಿನಿ ಕಣ್ಣಿಗೆ ಬಿದ್ದಳು. ಆ ಕ್ಷಣದಿಂದ ಕಾರ್ಯಕ್ರಮ ಮುಗಿಯುವವರೆಗೂ ಅವನ ದೃಷ್ಟಿ ಅವಳಿಂದ ಆಚೆ ಈಚೆ ಕದಲಲಿಲ್ಲ. ಅವಳ ಹೆಸರು ಏನಿರಬಹುದು, ಯಾವ ಊರು ಎಂದೆಲ್ಲ ವಿಚಾರಿಸಿ ತಿಳಿಯಬೇಕೆಂಬ ತವಕ ಮೂಡಿತು. ಈಗ ತಾನೇ ಬಂದಿದ್ದಾಳೆ, ಇನ್ನೆರಡು ವರ್ಷ ಇನ್ನೆಲ್ಲೂ ಹೋಗೋದಿಲ್ಲ ಎಂದು ತನಗೆ ತಾನೇ ಸಮಾಧಾನ ಹೇಳಿಕೊಂಡ ಆದರ್ಶನಿಗೆ ಅವನ ಬಗ್ಗೆ ಅವನಿಗೆ ಆಶ್ಚರ್ಯವಾಗಿತ್ತು. ಕಾರ್ಯಕ್ರಮ ಮುಗಿಸಿ ಬಂದ ನಂತರ ಆದರ್ಶನಿಗೆ ಕೂತರು ನಿಂತರು ಸುಹಾಸಿನಿಯ ನೆನಪೇ ಕಾಡಲು ಆರಂಭವಾಯಿತು. ಅವಳು ಗಂಭೀರವಾಗಿ ಕುಳಿತು ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿದ್ದ ರೀತಿ, ಗಾಳಿ ಬೀಸಿದಾಗಲೆಲ್ಲ ಮುಖಕ್ಕೆ ಕಚಿಕೊಲಿ ಇಡುತ್ತಿದ್ದ ಮುಂಗುರುಳನ್ನು ಕಿವಿಯ ಹಿಂದೆ ಸರಿಸುತ್ತಿದ್ದ ಭಂಗಿ ಮತ್ತೆ ಮತ್ತೆ ಕಣ್ಣ ಮುಂದೆ ಬಂದು ಹಾದು ಹೋಗುತ್ತಿತ್ತು. ಅವಳ ಮೂಗಿನಲ್ಲಿದ್ದ ಕೆಂಪು ಮೂಗುತಿ, ಕಿವಿಗಳಲ್ಲಿದ್ದ ಕೆಂಪನೆ ಹರಳಿನ ಪುಟ್ಟ ಓಲೆ ಜುಮ್ಕಿ, ಕೊರಳನ್ನು ಬಳಸಿದ್ದ ಒಂದಳೆಯ ಮುತ್ತಿನ ಸರಗಳು ಅವಳು ಸರಳ ಸಹಜ ಸುಂದರಿ ಎಂದು ಸಾರಿದ್ದವು. ಆದರ್ಶನಿಗೆ ಸುಹಾಸಿನಿಯ ರೂಪ ಕಣ್ಣಿಗೆ ಕಟ್ಟಿದಂತಾಯಿತು. ಹೇಗೋ ತಂದೆ ಕೆಲವು ದಿನಗಳ ಹಿಂದೆ ಮದುವೆಯ ಪ್ರಸ್ತಾಪ ಮಾಡಿದಾಗ ಇನ್ನು 2-3 ವರ್ಷಗಳು ಕಳೆಯಲಿ ಎಂದಿದ್ದೇನೆ. ಅಲ್ಲಿಯವರೆಗೂ ಅವಳ ಮನೆಗೆದ್ದು ಪ್ರೀತಿ ಪ್ರೇಮದ ಸವಿಯನ್ನು ಸವಿಯಲು ಸಮಯಾವಕಾಶವಿದೆ ಎಂದು ಯೋಚಿಸಿದನು. ಅವಳು ನನ್ನನ್ನು ಒಪ್ಪದಿದ್ದರೆ ಒಂದು ಕ್ಷಣ ಅವನೆದೆ ನಡುಗಿತು. ಪ್ರಾರಂಭವಾಗುವ ಮುನ್ನವೇ ಕೆಟ್ಟ ಆಲೋಚನೆ ಮಾಡುವುದು ಸರಿಯಲ್ಲವೆಂದು ತನಗೆ ತಾನೇ ಬುದ್ಧಿ ಹೇಳಿಕೊಂಡು ಮಲಗಿದ. ಆದರ್ಶ ಹಾಗೆ ಹೆದರಲು ಮುಖ್ಯ ಕಾರಣ ಅವನ ಎತ್ತರ ಸಾಮಾನ್ಯಕ್ಕಿಂತ ತುಸು ಕಡಿಮೆಯಾಗಿತ್ತು. ಸುಹಾಸಿನಿಯು ಕುಳಿತಿದ್ದರಿಂದ ಅವಳ ಎತ್ತರ ಸರಿಯಾಗಿ ತಿಳಿಯಲಿಲ್ಲ. ಅದೇ ಅವನ ಸಿಹಿ ಆಲೋಚನೆಗೆ ಅಡ್ಡಿಪಡಿಸಿತು. ಆದಷ್ಟು ಬೇಗ ಇನ್ನೊಮ್ಮೆ ಅವಳನ್ನು ಕಾಣುವ ನಿರ್ಧಾರ ಮಾಡಿ ಸಮಾಧಾನ ತಂದುಕೊಂಡಿದ್ದನು. ಕಾಲೇಜ್ ಪ್ರಾರಂಭವಾಗಿ 15 ದಿನಗಳಷ್ಟೇ ಕಳೆದಿತ್ತು. ಶೋಭಿತಳಿಗೆ ಆರೋಗ್ಯದಲ್ಲಿ ಏರುಪೇರಾಗಿತ್ತು. ನಿನ್ನೆಯಿಂದ ನನಗೆ ಹೊಟ್ಟೆ ನೋಯುತ್ತಿದೆ. ಕಾಲೇಜ್ ಮುಗಿದ ನಂತರ ವೈದ್ಯಳ ಬಳಿ ಕರೆದುಕೊಂಡು ಹೋಗು ಎಂದು ಸುಹಾಸಿನಿಯನ್ನು ಕೇಳಿದಳು. ಹೊಟ್ಟೆನೋವು ಎಂಬ ಪದ ಅವಳಲ್ಲಿ ಗಾಬರಿ ತಂದಿತ್ತು. ಶೋಭಿತಳನ್ನು ಕಾಲೇಜ್ನಿಂದ ನೇರವಾಗಿ ವೈದ್ಯರ ಬಳಿ ಕರೆದೊಯ್ದಳು. ಅವಳನ್ನು ಪರೀಕ್ಷಿಸಿದ ವೈದ್ಯರು ಊಟದ ವ್ಯತ್ಯಾಸವೆಂದು ಹೇಳಿದಾಗ ಅವಳಿಗೆ ಸಮಾಧಾನವಾಯಿತು. ಅನಂತರ ತನ್ನ ಮನೆಗೆ ಶೋಭಿತಳನ್ನು ಕರೆದುಕೊಂಡು ಹೋದಳು. ಅವಳನ್ನು ಮನೆಯವರು ಆತ್ಮೀಯವಾಗಿ ಮಾತನಾಡಿಸಿ ಸತ್ಕಾರ ಮಾಡಿದರು. ಸುಹಾಸಿನಿಯ ಮನೆ, ಜನ, ಊಟ ಎಲ್ಲವೂ ತನ್ನವರಿಂದ ದೂರವಿದ್ದ ಶೋಭಿತಳಿಗೆ ಬಹಳ ಇಷ್ಟವಾಯಿತು. ಅದರಲ್ಲೂ ತಪಸ್ವಿನಿಯು ತನ್ನ ತಂಗಿ ಅಶ್ವಿತಳಂತೆ ಎಂಬ ಭಾವನೆ ಅವಳಿಗೆ ಉಂಟಾಯಿತು. ಸಂದೇಶ್ನ ಸಾವಿನ ವಿಚಾರ, ಸುಶೀಲರ ಮನಸ್ಥಿತಿ ಬಗ್ಗೆ ಮರುಕವೂ ಉಂಟಾಯಿತು. ಮರುದಿನ ಸುಹಾಸಿನಿ ಶೋಭಿತಳಿಗೂ ಸೇರಿಸಿ ಮಧ್ಯಾಹ್ನದ ಊಟ ಕೊಂಡೊಯ್ದಳು. ಇದರಿಂದ ಅವರಿಬ್ಬರ ನಡುವೆ ಆತ್ಮೀಯತೆ ಇನ್ನೂ ಹೆಚ್ಚಾಯಿತು. 2-3 ದಿನಗಳ ನಂತರ ಶೋಭಿತಾ ಮತ್ತೆ ಸುಹಾಸಿನಿಯ ಮನೆಗೆ ತಾನಾಗಿಯೇ ಹೋದಳು. ಈ ಬಾರಿ ಜೊತೆಯಲ್ಲಿ ರಾಧಿಕಾ, ಪ್ರತಿಮಾ ಹಾಗೂ ರಂಜಿತಾ ಕೂಡ ಹೋಗಿದ್ದರು. ಶಂಕರಮೂರ್ತಿಯವರನ್ನು ಕಂಡು ನಮಗೆ ಹಾಸ್ಟೆಲ್ ಜೀವನ ಹೋಗುತ್ತಿಲ್ಲ,
ಊಟ ತಿಂಡಿ ಸರಿ ಬರದೆ ಆರೋಗ್ಯವು ಹದಗೆಡುತ್ತಿದೆ. ಅದರಿಂದ ನಿಮ್ಮ ಮನೆಯ ಒಂದು ಕೊಠಡಿಯನ್ನು ನಮಗೆ ಬಾಡಿಗೆಗೆ ನೀಡಿದರೆ ಬಹಳ ಅನುಕೂಲವಾಗುತ್ತದೆ. ಕಾಲೇಜಿಗೂ ಹತ್ತಿರವಾಗುತ್ತದೆ. ಮನೆಯ ವಾತಾವರಣವು ನಮಗೆ ದೊರೆಯುತ್ತದೆ ಎಂದು ಕೇಳಿದರು. ಮನೆಯ ಜಗಲಿಯ 2 ಬದಿಗಳಲ್ಲಿ 2 ಕೋಣೆಗಳಿದ್ದವು. ಸದ್ಯಕ್ಕೆ 2 ಖಾಲಿಯಾಗಿಯೇ ಇದ್ದುದರಿಂದ ಶಂಕರಮೂರ್ತಿ ಒಪ್ಪಿಕೊಂಡರು. ಅವರಿಗೆ ಹೆಣ್ಣು ಮಕ್ಕಳಿಗೆ ಬಾಡಿಗೆ ಪಡೆಯಲು ಮನಸ್ಸಿಲ್ಲ. ಆದರೆ ಸುಹಾಸಿನಿಯ ಖರ್ಚಿಗಾದರೂ ಹಣ ಒದಗುವುದೆಂದು ಒಪ್ಪಿದರು. ಗೆಳತಿಯರು ಹಾಸ್ಟೆಲ್ ತೊರೆದು ಬಾಡಿಗೆ ರೂಮ್ ಸೇರಿ ನಿರಾಳರಾದರು. ಮನೆಗೆ ಬಂದ ಮೊದಲ ದಿನ ಎಲ್ಲರಿಗೂ ಶಾಂತರವರೇ ಅಡುಗೆ ಮಾಡಿ ಬಡಿಸಿದರು. ನಂತರ ನಿಮಗೆ ಓದಿಕೊಳ್ಳುವುದು ಇರುತ್ತದೆ, ಅಡುಗೆ ನಾನೇ ಮಾಡುತ್ತೇನೆ ಎಂದಾಗ ಹುಡುಗಿಯರ ಆನಂದಕ್ಕೆ ಪಾರನೇ ಇರಲಿಲ್ಲ. ಪೇಯಿಂಗ್ ಗೆಸ್ಟ್ಗಳಾಗಿದ್ದರೂ ಶಾಂತ ಅವರಿಗೆ ಸರದಿಯ ಮೇಲೆ ಸಹಾಯಕ್ಕೆ ನಿಲ್ಲುತ್ತಿದ್ದರು. ಅಡ್ವಾನ್ಸ್ ಎಂದು ಪಡೆದ ಹಣದಲ್ಲಿ ಮನೆಗೆ ನೀರಿನ ಸಂಪರ್ಕ ಕೊಡಿಸಿದರು. ಇದರಿಂದ ಸುಹಾಸಿನಿಗೆ ಬೀದಿನಲ್ಲಿಯ ಮುಂದೆ ಸರದಿ ಕಾಯುವ ಕೆಲಸದಿಂದ ಮುಕ್ತಿ ದೊರೆಯಿತು. ತರಬೇತಿ ಕಾಲೇಜ್ ಎಂದ ಮೇಲೆ ಕಾರ್ಯಕ್ರಮಗಳಿಗೆ ಕೊರತೆ ಇರುವುದಿಲ್ಲ. ಈ ಬಾರಿ ವಿದ್ಯಾರ್ಥಿಗಳ ಪ್ರತಿಭಾ ಪ್ರದರ್ಶನ ಕಾರ್ಯಕ್ರಮವಿತ್ತು. ತಂದೆ ಕಾರ್ಯಕ್ರಮಕ್ಕೆ ಹೋಗಿದ್ದರೂ ಅವರನ್ನು ಕಾಣುವ ನೆಪ ಮಾಡಿಕೊಂಡು ಕಾಲೇಜಿಗೆ ಹೋದನು. ಆರಾಮವಾಗಿ ಕುಳಿತು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದನು. ಸುಹಾಸಿನಿ ವೇದಿಕೆ ಮೇಲೆ ಬಂದು ಬಾವಲವೇ ಬಂಜೆ ಎದೆಯಲ್ಲಿ ಬೆಳೆ ಎಂಬ ಭಾವಗೀತೆಯನ್ನು ಸುಶ್ರಾವ್ಯವಾಗಿ ಹಾಡಿದಳು. ಆದರ್ಶನ ಮನಸ್ಸು ಹಾಗೆ ಕಲ್ಪನಾ ಲೋಕದಲ್ಲಿ ತೇಲಿ ಹೋಯಿತು. ಅವನಿಗೆ ಅತೀವ ಆನಂದ ತಂದ ಮತ್ತೊಂದು ವಿಚಾರವೆಂದರೆ ಸುಹಾಸಿನಿಯ ಎತ್ತರ. ಅನಂತರ ನೆಪ ಮಾತ್ರಕ್ಕೆ ತಂದೆಯವರಿಂದ ಒಂದು ಚೆಕ್ಕಿಗೆ ಸಹಿ ತೆಗೆದುಕೊಂಡು ಅಲ್ಲಿಂದ ಹೊರಟ. ರಾಮಯ್ಯನವರಿಗೆ ಚೆಕ್ಕಿಗೆ ಸಹಿ ಹಾಕಿದ್ದು ಚೆನ್ನಾಗಿ ನೆನಪಿತ್ತು. ಮಗ ಮತ್ತೆ ಬಂದು ಸಹಿ ಕೇಳಿದ್ದು ಏಕೆ ಎಂದು ತಿಳಿಯದೆ ಸ್ವಲ್ಪ ಗೊಂದಲಗೀಡಾಗಿದ್ದರು. ಕಾರ್ಯಕ್ರಮ ನಂತರ ಅವರ ಬ್ರೀಫ್ ಕೇಸ್ ತೆರೆದಾಗ ನಾವು ಆಗಲೇ ಸಹಿ ಮಾಡಿದ ಚೆಕ್ ಅದರೊಳಗೆ ಇದ್ದುದನ್ನು ಕಂಡು ಸಮಾಧಾನಗೊಂಡರು. ಅದರಲ್ಲಿ ಆದರ್ಶನ ಕೈವಾಡವಿತ್ತೆಂದು ಅವರಿಗೆ ತಿಳಿಯಲೇ ಇಲ್ಲ. ಪಾಪ ಆದರ್ಶನಿಗೆ ಸುಹಾಸಿನಿಯೊಡನೆ ಮಾತನಾಡುವ ತವಕ. ಆದರೆ ಅವಳನ್ನು ಏಕಾಂತದಲ್ಲಿ ಸಂಧಿಸಲು ಸಾಧ್ಯವಾಗಿರಲಿಲ್ಲ. ಆದರೆ ಅವಳ ಕೌಟುಂಬಿಕ ಮಾಹಿತಿ ಎಲ್ಲವನ್ನು ಸಂಗ್ರಹಿಸಿಬಿಟ್ಟಿದ್ದನು. ಶಿಕ್ಷಕರಾಗಿ ರೂಪುಗೊಳ್ಳಲು ತರಬೇತಿಯನ್ನು ಪಡೆಯುತ್ತಿದ್ದ ಪ್ರಶಿಕ್ಷಕರು ಪ್ರಾಥಮಿಕ ಶಾಲೆಗಳಿಗೆ ಭೇಟಿ ನೀಡಿ ಅಲ್ಲಿನ ಕಾರ್ಯಚಟುವಟಿಕೆಗಳನ್ನು ವೀಕ್ಷಿಸಿ ವರದಿ ತಯಾರಿಸಬೇಕಾಗಿತ್ತು. ಅದಕ್ಕಾಗಿ ಕಾಲೇಜಿನ ಎಲ್ಲ ಪ್ರಶಿಕ್ಷಣಾರ್ಥಿಗಳನ್ನು ರಾಮಯ್ಯನವರ ಶಾಲೆಗೆ ಕಾಲೇಜು ವತಿಯಿಂದಲೇ ಕರೆದೊಯ್ಯಲಾಯಿತು. LKGಯಿಂದ 10ನೇ ತರಗತಿವರೆಗೂ ಇದ್ದ ಶ್ರೀರಾಮಯ್ಯ ವಿದ್ಯಾಸಂಸ್ಥೆಗೆ ಆದರ್ಶನೇ ಮುಖ್ಯಸ್ಥನಾಗಿದ್ದನು. ಭವ್ಯವಾದ ಕಟ್ಟಡ, ಆಕರ್ಷಣೀಯವಾದ ಮಕ್ಕಳ ಆಟಿಕೆಗಳನ್ನು ಅಳವಡಿಸಲಾಗಿದ್ದ ವಿಶಾಲವಾದ ಬಯಲನ್ನು ಹೊಂದಿದ್ದ ಶಾಲಾವರಣವು ಎತ್ತರವಾದ ಕಾಂಪೌಂಡ್ನಿಂದ ಆವೃತವಾಗಿತ್ತು. ದೊಡ್ಡದಾದ ಕಬ್ಬಿಣದ ಗೇಟನ್ನು ಅಳವಡಿಸಲಾಗಿತ್ತು. ಉಪನ್ಯಾಸಕರು ಬಯಲಿನಲ್ಲಿ ಪ್ರಶಿಕ್ಷಕರನ್ನು ನಿಲ್ಲಿಸಿ ತಂಡಗಳಾಗಿ ವಿಭಾಗಿಸಿದ್ದರು. ರಾಮಯ್ಯ ಶಾಲೆಯ ಶಿಕ್ಷಕರು ಮುಖ್ಯ ಶಿಕ್ಷಕರು ಒಂದೊಂದು ಗುಂಪಿಗೆ ಮಾರ್ಗದರ್ಶಕರಾದರು. ಸುಹಾಸಿನಿಯು ಇದ್ದ ಗುಂಪಿಗೆ ತಾನೇ ಮಾರ್ಗದರ್ಶಕನಾಗುವುದಾಗಿ ಆದರ್ಶ ಕೇಳಿಕೊಂಡು ಶಾಲೆಯನ್ನು ಪರಿಚಯಿಸಲು ಉತ್ಸಾಹದಿಂದ ಹೊರಟನು. ಶಾಲೆ ಪೂರ್ತಿ ಸುತ್ತಾಡಿ ಶಾಲೆಯ ಕಟ್ಟಡ, ಗ್ರಂಥಾಲಯ, ಶೌಚಾಲಯ ಇತ್ಯಾದಿ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ, ಅವುಗಳ ನಿರ್ವಹಣೆಗಳನ್ನು ತಿಳಿಸಿದನು. ನಂತರ ವೃತ್ತಾಕಾರದ ಮೇಜು ಇದ್ದ ಕೊಠಡಿಯಲ್ಲಿ ಪ್ರಶಿಕ್ಷಕರನ್ನು ಕೂರಿಸಿಕೊಂಡು ಶಾಲೆಯಲ್ಲಿ ನಿರ್ವಹಣೆ ಮಾಡಬೇಕಾದ ಕಡತಗಳು, ಆಡಳಿತಾತ್ಮಕ ಸಮಸ್ಯೆಗಳು, ಅವುಗಳನ್ನು ನಿವಾರಿಸುವ ವಿಧಗಳ ಬಗ್ಗೆ ಸ್ಪಷ್ಟ ವಿವರಣೆ ನೀಡಿದನು. ಈ ಸಂದರ್ಭದಲ್ಲಿ ಸುಹಾಸಿನಿಯು ಆದರ್ಶನ ಬಲಪಕ್ಕದ ಕುರ್ಚಿಯಲ್ಲಿ ಕುಳಿತಿದ್ದಳು. ಅವಳ ಸಾಮೀಪ್ಯ ಆದರ್ಶನ ಉತ್ಸಾಹವನ್ನು ನೂರ್ಮಡಿಗೊಳಿಸುತ್ತಿತ್ತು. ಶಾಲೆಯ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ನೀಡಿದ ಬಳಿಕ ಪ್ರಶಿಕ್ಷಕರನ್ನು ಎಲ್ಲರಿಗೂ ಪಕ್ಕದ ಕೋಣೆಯಲ್ಲಿ ಊಟಕ್ಕೆ ವ್ಯವಸ್ಥೆ ಮಾಡಲಾಗಿದೆ, ಎಲ್ಲರೂ ಊಟಕ್ಕೆ ತೆರಳಬೇಕೆಂದು ಕಳುಹಿಸಿಕೊಟ್ಟನು. ಪ್ರಶಿಕ್ಷಕರೆಲ್ಲ ಆದರ್ಶನಿಗೆ ಧನ್ಯವಾದಗಳನ್ನು ಅರ್ಪಿಸಿ ಊಟಕ್ಕೆ ತೆರಳುತ್ತಿದ್ದಾಗ ಸುಹಾಸಿನಿಗೆ ಮೇಡಮ್ 1 ನಿಮಿಷ ನಿಲ್ಲಿ ಎಂದು ಆದರ್ಶ ಮೆಲುದನಿಯಲ್ಲಿ ಉಸಿರಿದನು. ಈ ಮಾತನ್ನು ಕೇಳಿ ಸುಹಾಸಿನಿಯನ್ನು ಮುಂದಿಟ್ಟ ಹೆಜ್ಜೆಯನ್ನು ಹಿಂದೆ ತೆಗೆದಳು. ಅವಳ ಸಹಪಾಠಿಗಳೆಲ್ಲರೂ ತಮ್ಮ ಪಾಡಿಗೆ ತಾವು ಮುಂದೆ ನಡೆದಿದ್ದರು. ಊಟದ ಸಮಯ ಮೀರಿದ್ದರಿಂದ ಎಲ್ಲರ ಗಮನ ಊಟದತ್ತ ಹರಿದಿತ್ತು. ಆದರ್ಶ ಸುಹಾಸಿನಿಯನ್ನು ತಡೆದಿದ್ದನ್ನು ಯಾರೂ ಗ್ರಹಿಸಲಿಲ್ಲ. ಆದರ್ಶ ತನ್ನ ಟೇಬಲ್ ಮೇಲಿಂದ ಲೆಟರ್ ಒಂದನ್ನು ತೆಗೆದುಕೊಂಡು ಅದನ್ನು ಅರ್ಧಕ್ಕೆ ಮಡಚಿ ಅವಳ ಕೈಗೆ ಕೊಡುತ್ತಾ, ಇದನ್ನು ನೀವೊಬ್ಬರೇ ಇದ್ದಾಗ ಓದಿ ಪ್ಲೀಸ್ ಎಂದು ಹೇಳಿ ಹರಿಗಳಿಗೆಯಲ್ಲಿ ಅಲ್ಲಿ ನಿಲ್ಲದೆ ಕೋಣೆಯಲ್ಲಿ ಅಟ್ಯಾಚ್ ಬಾತ್ರೂಮನ್ನು ಸೇರಿಕೊಂಡನು. ಒಂದು ಕ್ಷಣ ವಿಚಲಿತಳಾದ ಸುಹಾಸಿನಿಯು ಪತ್ರವನ್ನು ಕೈಯಲ್ಲಿದ್ದ ಪುಸ್ತಕದ ಮಧ್ಯೆ ಇರಿಸಿ ಬೇಗ ಹೋಗಿ ತನ್ನ ತಂಡವನ್ನು ಸೇರಿಕೊಂಡಳು. ಊಟ ಮಾಡುವಾಗ ಎಲ್ಲರೂ ಶಾಲೆಯ ಕುರಿತು ಮಾತನಾಡುತ್ತಿದ್ದರೆ ಸುಹಾಸಿನಿಯು ಪತ್ರದಲ್ಲಿ ಏನು ಬರೆದಿರಬಹುದೆಂದು ಚಿಂತಿಸುತ್ತಾ
ಮೌನವಾಗಿ ಊಟ ಮಾಡುತ್ತಿದ್ದಳು. ಅವಳ ಮುಖ ಕಲೆಗುಂದಿರುವುದನ್ನು ಗಮನಿಸಿದ ರಂಜಿತಾ, ಏನಾಯಿತು ಸುಹಾ ಎಂದಾಗ ಬಲವಂತವಾಗಿ ಮುಖದಲ್ಲಿ ನಗು ತಂದುಕೊಂಡು, ಏನಿಲ್ಲ, ಎಷ್ಟು ದೊಡ್ಡ ಶಾಲೆಯಲ್ಲವೇ, ಓಡಾಡಿ ಸುಸ್ತಾಯಿತು ಎಂದಳು. ಶಾಲಾ ಭೇಟಿ ಕಾರ್ಯಕ್ರಮವನ್ನು ಮುಗಿಸಿ ತಾವು ಶಿಕ್ಷಕರಾದ ನಂತರ ಏನೆಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕೆಂದು ಅರಿತ ಭಾವಿ ಶಿಕ್ಷಕರು ಒಂದು ಹೊಸ ಅನುಭವ ಪಡೆದು ಅಲ್ಲಿಂದ ನಿರ್ಗಮಿಸಿದರು. ಮನೆಗೆ ಬಂದೊಡನೆಯೇ ಸುಹಾಸಿನಿಯು ತನ್ನ ಕೋಣೆಯನ್ನು ಹೊಕ್ಕಿ ಬಾಗಿಲು ಮುಚ್ಚಿ ಚಿಲಕ ಹಾಕಿ ಪುಸ್ತಕದ ಒಳಗಿದ್ದ ಪತ್ರವನ್ನು ತೆಗೆದು ಓದಲಾರಂಭಿಸಿದಳು. ಆ ಪತ್ರದಲ್ಲಿದ್ದ 3 ಸಾಲು ಬರಹ ಅವಳ ಮನದಲ್ಲಿ ದೊಡ್ಡ ಕೋಲಾಹಲವನ್ನೇ ಎಬ್ಬಿಸಿತು. ಐ ಲವ್ ಯು ಸುಹಾಸಿನಿ, ಐ ವಾಂಟ್ ಟು ಮ್ಯಾರಿ ಯು. ನಿಮ್ಮ ಅಭಿಪ್ರಾಯ ತಿಳಿಸಲು ಭಾನುವಾರ ಬೆಳಿಗ್ಗೆ 7 ಗಂಟೆಗೆ ಈಶ್ವರನ ಗುಡಿಯಲ್ಲಿ ಕಾದಿರ್ತೇನೆ ಎಂದು ಬರೆದು ಸಹಿ ಹಾಕಿದ ಆದರ್ಶ. ಪತ್ರದಲ್ಲಿದ್ದ ಕೈ ಬರಹ ಮುದ್ದಾಗಿದೆ. ಹುಡುಗನು ಮುದ್ದಾಗಿಯೇ ಇದ್ದಾನೆ. ತುಂಬ ಮೃದು ಸ್ವಭಾವ. ತಂದೆಯಂತೆ ಒಳ್ಳೆಯವನೆಂದು ಊರೆಲ್ಲ ಹೆಸರುವಾಸಿಯಾಗಿರುವನು. ವಿದ್ಯೆಯಲ್ಲಿ ಸರಸ್ವತಿ ಪುತ್ರ, ಹಣದಲ್ಲಿ ಲಕ್ಷ್ಮೀ ಪುತ್ರ. ತಾನಾಗೇ ಹೊಳಿದು ತನ್ನ ಬಳಿ ಪ್ರೇಮ ನಿವೇದನೆ ಮಾಡುತ್ತಿದ್ದಾನೆ. ಇದು ಕನಸೋ ನನಸೋ? ಮತ್ತೆ ಮತ್ತೆ ಪತ್ರವನ್ನು ಓದಿ ಕಲ್ಪನಾ ಲೋಕದಲ್ಲಿ ವಿಹರಿಸುತ್ತಿದ್ದವಳು ಬಾಗಿಲು ಜೋರಾಗಿ ಬಡಿದ ಶಬ್ದ ಕೇಳಿ ವಾಸ್ತವಕ್ಕೆ ಬಂದಳು. ಕುರ್ಚಿಯ ಮೇಲೆ ಹತ್ತಿ ತೊಲೆಯ ಸಂದಿಯಲ್ಲಿ ಪತ್ರವನ್ನು ಬಚ್ಚಿಟ್ಟು ಬೇಗ ಬೇಗ ಬಟ್ಟೆ ಬದಲಾಯಿಸಿ ಬಾಗಿಲು ತೆರೆದಳು. ಸ್ಕೂಲ್ನಿಂದ ಬಂದ ತಪಸ್ವಿನಿಯು ಒಂದು ಜಡೆ ಬಿಚ್ಚಿಕೊಂಡು ಕೈಯಲ್ಲಿ ರಿಬ್ಬನ್ ಹಿಡಿದು ಬಾಗಿಲು ಬಡಿಯುತ್ತಿದ್ದಳು. ಎಷ್ಟೊತ್ತಕ್ಕ ಬಟ್ಟೆ ಬದಲಾಯಿಸೋದು? ಏನಾದರೂ ತಿಂಡಿ ಕೊಡೆ ಬೇಗ, ತುಂಬ ಬರೆಯೋದಿದೆ ಎಂದಳು. ಅವಳತ್ತ ಒಂದು ನಗೆ ಬೀರಿ ಶಾಂತತ್ತೆ ಶಾಂತತ್ತೆ ಎಂದು ಕೂಗುತ್ತಾ ಸುಹಾಸಿನಿ ಅಡುಗೆ ಮನೆಯತ್ತ ನಡೆದಾಗ, ಅತ್ತೆ ಇದ್ದಿದ್ರೆ ನಿನ್ನ ಯಾಕೆ ಕೇಳ್ತಾ ಇದ್ದೆ? ಅತ್ತೆ ಅಮ್ಮನನ್ನು ಕರೆದುಕೊಂಡು ಆಸ್ಪತ್ರೆಗೆ ಹೋಗಿದ್ದಾರೆ ಎಂದು ಬೇಸರದಿಂದ ನೋಡಿದಳು. ಏಕೆ, ಅಮ್ಮನಿಗೆ ಏನಾಯಿತು? ಗಾಬರಿಗೊಂಡಳು ಸುಹಾಸಿನಿ. ಅಮ್ಮನಿಗೆ ಜ್ವರ ಬಂದಿದೆ ಅಂತೆ, ಅಪ್ಪ ಹೇಳಿದರು. ಅವರು ಹೋಗಿ ಬಹಳ ಹೊತ್ತಾಯ್ತಂತೆ, ಇನ್ನೇನೋ ಬರ್ಬಹುದು ಎಂದು ತಪಸ್ವಿನಿಯು ಹಿತ್ತಲ ಕಡೆಗೆ ನಡೆದಳು. ಚಾ ಕುದಿಯಲು ಇಟ್ಟ ಸುಹಾಸಿನಿಯು ದೀರ್ಘವಾದ ಆಲೋಚನೆಯಲ್ಲಿ ಮುಳುಗಿ ಹೋದಳು. ಪ್ರೀತಿ, ಪ್ರೇಮ, ಮದುವೆ ಎಂದು ತಾನು ಕನಸು ಕಾಣುವುದು ತರವೇ? ಅದು ಆದರ್ಶನಂತಹ ಸಾಹುಕಾರರ ಮನೆಯ ಮಗನೊಂದಿಗೆ. ನಾನೆಲ್ಲಿ, ಅವರೆಲ್ಲಿ? ಅವರಿಗೆ ನಾನು ಯಾವ ವಿಧದಲ್ಲಿಯೂ ಸಾಟಿಯಾಗುವುದಿಲ್ಲ. ನನಗೆ ನನ್ನದೇ ಆದ ಜವಾಬ್ದಾರಿಗಳಿವೆ. ಮೊದಲು ಓದು ಮುಗಿಸಿ ಕೆಲಸ ಹಿಡಿಯುವ ದಾರಿ ಕಾಣಬೇಕು. ದಿನಾಲು ಮನೆಯೊಳಗೆ ಕಾಲಿಟ್ಟ ಒಡನೆ ಅಮ್ಮ ಎಂದು ಕೂಗುತ್ತಾ ಬರುತ್ತಿದ್ದ ನಾನು ಇಂದ ಪತ್ರದ ಗುಂಗಿನಲ್ಲೇ ತಾಯಿ ಕೂರುತ್ತಿದ್ದ ನಡುಮನೆಯ ಮೂಲೆ ಖಾಲಿ ಇರುವುದನ್ನು ಗಮನಿಸಲಿಲ್ಲ. ಛೆ ಎಂದು ಮನಸ್ಸಿನಲ್ಲಿ ತನ್ನಂತಾನು ಅಳಿದುಕೊಳ್ಳುತ್ತಾ ಕಲ್ಲಿನ ಕಂಬದಂತೆ ನಿಂತು ಬಿಟ್ಟಿದ್ದಳು. ಕೈಕಾಲು ತೊಳೆದು ಬಂದ ತಪಸ್ವಿನಿಯು, ಅಕ್ಕ, ಇವತ್ತು ನಿಂಗೇನಾಗಿದೆ ನೋಡು, ಮುಂದೆನೆ ನಿಂತಿದ್ರು ಏಕೆ ಹೀಗೆ ಮಾಡಿದೆ ಎಂದು ಸ್ಟವ್ ಕಡೆಗೆ ಕೈ ತೋರಿದಳು. ಉರಿ ಜೋರಾಗಿ ಇಟ್ಟಿದ್ದರಿಂದ ಚಹಾ ಉಕ್ಕಿ ಬಂದು ಸ್ಟವ್ ಮೇಲೆಲ್ಲ ಹರಿದಿತ್ತು. ಗಲಿಬಿಲಿಯಿಂದ ಸ್ಟವ್ ಹಾರಿಸಿ ಅದನ್ನೆಲ್ಲ ಸ್ವಚ್ಛಗೊಳಿಸುವ ವೇಳೆಗೆ ಆಸ್ಪತ್ರೆಗೆ ಹೋಗಿದ್ದ ಅತ್ತೆ ಮತ್ತು ಅಮ್ಮ ಹಿಂತಿರುಗಿದರು. ಸುಹಾಸಿನಿಯು ಅವರತ್ತ ಧಾವಿಸಿ ಬಂದು ಅತ್ತೆಯ ಬಳಿ ವೈದ್ಯರು ಏನೆಂದರೆಂದು ವಿಚಾರಿಸಿದಳು. ಅವಳ ಗಾಬರಿಯನ್ನು ಕಂಡ ಶಾಂತ, ಗಾಬರಿಯಾಗ್ಬಿಡ್ವೆ, ಜ್ವರ ಬಂದಿದೆ, ಬೇರೆ ಏನು ತೊಂದರೆ ಇಲ್ಲ ಎಂದು ಸಮಾಧಾನ ಹೇಳಿದರು. ಅವರು ತಂದಿದ್ದ ಮಾತ್ರೆ ಔಷಧಿಗಳ ದಿನಾಂಕಗಳನ್ನು ಗಮನಿಸಿದ ವೈದ್ಯರು ಬರೆದಿದ್ದ ಚೀಟಿ ನೋಡಿ ಯಾವಾಗ ಎಷ್ಟು ಕೊಡಬೇಕು ಎಂದು ಅತ್ತೆಗೆ ವಿವರಿಸಿದಳು. ಅವರ ಹಾಗೆ ಮಾತನಾಡುತ್ತಾ ಕುಳಿತಲ್ಲಿಗೆ ತಪಸ್ವಿನಿಯು ಚಾ ತುಂಬಿದ ಲೋಟಗಳನ್ನು ಜೋಡಿಸಿದ ತಟ್ಟೆಯನ್ನು ಹಿಡಿದು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಜೋಪಾನವಾಗಿ ನಡೆಯುತ್ತಾ ಬಂದು ಎಲ್ಲರಿಗೂ ಕೊಟ್ಟಳು. ಶೋಭಿತಾ ತಯಾರಿಸಿದ ಚಹಾವನ್ನು ತಂದು ತಪಸ್ವಿನಿಯು ತಾನೇ ಮಾಡಿದ್ದು ಎಂದು ಎಲ್ಲರಿಗೂ ಕೊಟ್ಟಳು. ಅಣ್ಣ ಸತ್ತ ನಂತರ ತುಂಟಾಟಗಳನ್ನು ತೊರೆದು ಮೌನಿಯಾಗಿದ್ದ ತಪಸ್ವಿನಿಯು ಶೋಭಿತಾ ಹಾಗೂ ಗೆಳತಿಯರ ಮನೆಗೆ ಬಂದ ನಂತರ ಮನೆ ತುಂಬಿದಂತೆ ಇದ್ದುದರಿಂದ ನಿಧಾನವಾಗಿ ಇಂದಿನ ಆಟ ತುಂಟಾಟಗಳನ್ನು ಆರಂಭಿಸಿದ್ದಳು. ಶಾಂತಾರವರು ಮಕ್ಕಳ ಮುಂದೆ ಸುಶೀಲಾರವರಿಗೆ ಯಾವ ತೊಂದರೆಯೂ ಇಲ್ಲವೆಂದಿದ್ದರು. ಆದರೆ ನಿಜಕ್ಕೂ ಸುಶೀಲಾರವರ ಆರೋಗ್ಯ ಸ್ಥಿತಿಯು ಕಲವಲ ಪಡುವಂತೆ ಇತ್ತು. ವೈದ್ಯರು ಸುಶೀಲಾರವರು ತುಂಬ ನಿಶಕ್ತರಾಗಿದ್ದಾರೆ, ಬಿಪಿಯು ಬಹಳ ಹೆಚ್ಚಾಗಿದೆ ಎಂದು ಹೇಳಿದ್ದರು. ಶನಿವಾರ ರಾತ್ರಿ ಮನೆಯವರೆಲ್ಲ ಊಟ ಮಾಡಿ ಮಲಗಿದ್ರು. ನಾಳೆ ಬೆಳಿಗ್ಗೆ ಆದರ್ಶನನ್ನು ಭೇಟಿಯಾಗಲು ದೇವಾಲಯಕ್ಕೆ ಹೋಗುವುದೋ ಬೇಡವೋ ಎಂಬ ಗೊಂದಲ ಮನದಲ್ಲಿ ತುಂಬಿ ಸುಹಾಸಿನಿಗೆ ನಿದ್ರೆ ದೂರವಾಯಿತು. ಆಲೋಚನೆ ಮಾಡುತ್ತಾ ಹೊರಳಾಡಿ ಸುಸ್ತಾದಳು. ಅಂತೂ ಕೊನೆಗೆ ಆದರ್ಶನನ್ನು ಭೇಟಿಯಾಗುವುದೇ ಸರಿ ಎಂಬ ನಿರ್ಧಾರಕ್ಕೆ ಬಂದು ಬೆಳಿಗ್ಗೆ 5 ಅಲಾರಾಂ ಇಟ್ಟು ಮಲಗಿದ್ದಳು. ಬೆಳಿಗ್ಗೆ ಅಲಾರಾಂ ಹೊಡೆಯುವ ಮುನ್ನವೇ ಅವಳಿಗೆ ಎಚ್ಚರವಾಯಿತು. ಸ್ನಾನ ಮುಗಿಸಿ ಸಿದ್ಧಳಾಗಿ ನಿಂತಳು. ಭಾನುವಾರವಾದುದರಿಂದ ಗೆಳತಿಯರ ಗುಂಪು ಇನ್ನೂ ಹಾಸಿಗೆಯಲ್ಲಿ ಬೀಡು ಬಿಟ್ಟಿತ್ತು.
ಆಗ ತಾನೇ ಎದ್ದು ಮುಖ ತೊಳೆದು ಬಂದ ಶಾಂತಾರವರು ಕಾಫಿ ಮಾಡಲು ಅಡುಗೆ ಮನೆಗೆ ಕಾಲಿಡುತ್ತಿದ್ದರು. ಅತ್ತೆ ದೇವಸ್ಥಾನಕ್ಕೆ ಹೋಗಿ ಬರುವೆ ಎಂದು ಸುಹಾಸಿನಿಯತ್ತ ಆಶ್ಚರ್ಯದಿಂದ ನೋಡಿದ ಶಾಂತಾರವರು, ಇಷ್ಟು ಬೇಗ ಸಿದ್ಧಳಾಗಿ ಬಿಟ್ಟಿದ್ಯಾ, ನಾನು ಜೊತೆಯಲ್ಲಿ ಬರಲೆ, ಬಿಸಿ ನೀರಿದ್ರೆ ಬೇಗ ಸ್ನಾನ ಮುಗಿಸಿ ಬರುತ್ತೇನೆ ಎಂದಾಗ ದಿಗಿಲುಗೊಂಡ ಸುಹಾಸಿನಿಯು, ಅತ್ತೆ ನಿಮ್ಮನ್ನು ಇನ್ನೊಮ್ಮೆ ಕರೆದುಕೊಂಡು ಹೋಗ್ತೇನೆ, ಅಮ್ಮ ಹುಷಾರಾಗಲಿ ಎಂದು ಬೇಡಿಕೊಂಡಿದ್ದೆ, ಬೇಗ ಹೋಗಿ ಒಂದು ನಮಸ್ಕಾರ ಹಾಕಿ ಬೇಗ ಬಂದು ಬಿಡ್ತೇನೆ ಎಂದು ನಿಲ್ಲದೆ ಹೊರಟೇ ಬಿಟ್ಲು. ಶಾಂತರವರು ದೀರ್ಘವಾದ ನಿಟ್ಟೆಸಿರು ಬಿಟ್ಟು ತಮ್ಮ ಕೆಲಸ ಮುಂದುವರಿಸಿದರು. ಶಾಂತಾರವರು ಕಾಫಿ ಮಾಡಿ ತರುವ ವೇಳೆಗೆ ಶಂಕರಮೂರ್ತಿಯವರು ಬಂದು ಜಗಲಿಯ ಮೇಲೆ ಕುಳಿತರು. ಅಣ್ಣನಿಗೆ ಕಾಫಿ ಕೊಟ್ಟು ತಾವು ಕುಡಿಯುತ್ತಾ ಅವರ ಪಕ್ಕದಲ್ಲಿ ಶಾಂತ ಕುಳಿತರು. ಅವಳು ಎದ್ದಿದ್ದಾಳೆ ಎಂದರು ಶಂಕರಮೂರ್ತಿ. ಇಲ್ಲ ಅಣ್ಣ, ಇನ್ನೂ ಎಚ್ಚರವಾಗಿಲ್ಲ ಎಂದರು ಶಾಂತ. ಅತ್ತಿಗೆಗೆ ಜ್ವರವೇನೋ ಇಳಿದಿದೆ, ಆದರೆ ಅವರ ಸ್ಥಿತಿ ದಿನೇ ದಿನೇ ಗಂಭೀರವಾಗುತ್ತಲೇ ಇದೆ ಎಂದಿದ್ದಾರೆ ವೈದ್ಯರು. ಏನು ಮಾಡುವುದನ್ನ, ನನಗಂತೂ ತುಂಬ ಭಯವಾಗುತ್ತಿದೆ ಎಂದರು ಶಾಂತ ಕಳವಳದಿಂದ. ಚಿಂತಿಸಿ ಫಲವಿಲ್ಲ ಶಾಂತ, ನಮ್ಮ ಕೈಯಲ್ಲಿ ಏನಿದೆ, ಎಲ್ಲ ಮೇಲಿನವನ ದಯೆ. ನೋಡೋಣ, ನನ್ನ ಹಣೆಯಲ್ಲಿ ಇನ್ನು ಏನೇನೋ ಬರೆದಿದ್ದಾನೆಯೋ ಆ ಬ್ರಹ್ಮ ಎನ್ನುತ್ತಾ ದುಃಖ ತಪ್ತರಾದ ಶಂಕರಮೂರ್ತಿ ನಡುಗುತ್ತಿದ್ದ ಕೈಯಲ್ಲಿದ್ದ ಖಾಲಿ ಲೋಟವನ್ನು ಕೆಳಗಿಟ್ಟರು. ಅವರ ಕಣ್ಣಾಳಿಗಳು ತುಂಬಿದ್ದವು. ತಪಸ್ವಿನಿಯು ಎದ್ದು ಬರುತ್ತಿದ್ದುದನ್ನು ಗಮನಿಸಿದ ಶಾಂತ ಮಾತು ಮುಂದುವರಿಸದೆ ಖಾಲಿ ಲೋಟದೊಂದಿಗೆ ಒಳ ನಡೆದರು. ತಪಸ್ವಿನಿಯು ಅಮ್ಮನ ಬಳಿ ಹೋಗಿ ಕುಳಿತು ಮೈ ಮುಟ್ಟಿ ನೋಡಿದಳು. ಸದ್ಯ ಜ್ವರ ನಿನ್ನೆ ಸಂಜೆಯಿಂದಲೂ ಬಂದಿಲ್ಲ ಎಂದುಕೊಂಡಳು. ನಂತರ ಅವಳ ಕಣ್ಣು ಅಕ್ಕನನ್ನು ಹುಡುಕಿತು. ಅಕ್ಕ ಅಕ್ಕ ಎಂದು ಕುಳಿತಲ್ಲಿಂದಲೇ ಕಿರುಚಿದಳು. ಶಾಂತಾರವರು ಒಳಗಿನಿಂದ ಓಡಿ ಬಂದು, ಯಾಕೆ ಕಿರುಚಿತೀಯ, ನಿನ್ನ ಅಕ್ಕ ಮನೆಯಲ್ಲಿಲ್ಲ, ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಎಂದರು. ಹೌದಾ, ಉತ್ತರ ಕೇಳಿ ಸಮಾಧಾನಗೊಂಡ ತಪಸ್ವಿನಿ ಶೋಭಿತಳ ಕೋಣೆಯತ್ತ ಹೊರಟಾಗ, ಹೋಗಿ ಹಲ್ಲುಜ್ಜಿ ಮುಖ ತೊಳೆದು ಬಾ, ಅತ್ತ ಕಡೆಗೆ ಏಕೆ ಹೋಗುತ್ತಿರುವೆ ಎಂದು ಅತ್ತೆಗೆ, ಏನೋ ಅತ್ತೆ, ಬೆಳಿಗ್ಗೆ ಎದ್ದು ಎಲ್ಲರ ಮುಖವನ್ನೊಮ್ಮೆ ಕಂಡ್ರೆ ಒಂಥರ ಸಮಾಧಾನ ಎನ್ನುತ್ತಲೇ ನಡೆದಳು. ಕೋಣೆಯಲ್ಲಿ ಗೆಳತಿಯರ ಬಳಗವು ಸಂಪಾಗಿ ನಿದ್ರಿಸುತ್ತಿದ್ದುದನ್ನು ಕಂಡು ತಾನು ಅವರ ಮಧ್ಯೆ ಸೇರಿಕೊಂಡಳು. ಸುಹಾಸಿನಿಯು ದೇವಾಲಯಕ್ಕೆ ಬರುವಷ್ಟರಲ್ಲಿ ಆದರ್ಶ್ ಬಂದಾಗಿತ್ತು. ಅವನ ಕಾರು ದೇಗುಲದ ಮುಂದೆ ನಿಂತಿದ್ದನ್ನು ಸುಹಾಸಿನಿಯು ಗಮನಿಸಿದಳು. ಅವಳ ಎದೆ ಬಡಿತ ಜೋರಾಗಿತ್ತು. ಮನಸ್ಸು ಗಟ್ಟಿ ಮಾಡಿ ಒಳ ನಡೆದಳು. ದೇವಸ್ಥಾನದ ಒಳ ಆವರಣದಲ್ಲಿದ್ದ ಹರಳಿಕಟ್ಟೆಯ ಮೇಲೆ ಗಲ್ಲಕ್ಕೆ ಕೈಗಳನ್ನು ಕೊಟ್ಟು ಕುಳಿತಿದ್ದ ಆದರ್ಶ್ನನ್ನು ಕಂಡಳು. ಅವನು ದೇಗುಲದ ಕಲ್ಲಿನ ನೆಲಕ್ಕೆ ದೃಷ್ಟಿಯನ್ನು ನೆಟ್ಟು ಕುಳಿತಿದ್ದನು. ಭಾನುವಾರದ ಮುಂಜಾನೆಯಾದುದರಿಂದ ಈಶ್ವರನ ದೇವಸ್ಥಾನದಲ್ಲಿ ಜನಸಂಚಾರವೇ ಇರಲಿಲ್ಲ. ಸುಹಾಸಿನಿಯು ಅವನ ಬಳಿ ಹೋಗಿ ನಮಸ್ತೆ ಸರ್ ಎಂದಳು. ಧ್ವನಿ ಕೇಳಿ ತಲೆ ಎತ್ತಿ ನೋಡಿದ ಆದರ್ಶ ಸಂತೋಷದಿಂದ ಎದ್ದು ನಿಂತ. ಹೋ, ನೀವು ಬರುತ್ತೀರೋ ಇಲ್ವೋ ಎಂದು ಯೋಚಿಸುತ್ತಾ ಕುಳಿತಿದ್ದೆ. ಥ್ಯಾಂಕ್ಸ್ ರೀ ಬಂದಿದ್ದಕ್ಕೆ ಎಂದನು. ನಗುವಾಗಲಿ ನಾಚಿಕೆಯಾಗಲಿ ಕಾಣದೆ ಸುಹಾಸಿನಿಯ ಮಗವು ಬಿಗುವಾಗಿದ್ದನ್ನು ಗಮನಿಸಿದ ಆದರ್ಶ್ ತಾನು ಗಂಭೀರವಾಗಿಯೇ ಮಾತಿಗಿಳಿದನು. ನಿಮ್ಮನ್ನು ಮೊದಲ ಬಾರಿ ನೋಡಿದಾಗಲೇ ನನ್ನ ಹೃದಯ ಸೋತು ಹೋಯಿತು. ನೀವು ನನ್ನ ಬಾಳ ಸಂಗಾತಿಯಾದರೆ ಎನ್ನುತ್ತಿದ್ದ ಅವನನ್ನು ತಡೆದು, ಕ್ಷಮಿಸಿ ಸರ್, ನನಗೆ ಈ ಪ್ರೀತಿ ಪ್ರೇಮ ಮದುವೆಗಳಲ್ಲಿ ಆಸಕ್ತಿ ಇಲ್ಲ. ನಿಮಗೆ ನಾನು ಯಾವ ವಿಧದಲ್ಲಿಯೂ ಸರಿ ಹೊಂದುವುದಿಲ್ಲ. ನೀವು ಆಕಾಶ, ನಾನು ಭೂಮಿ. ನಾವಿಬ್ಬರು ಸೇರುವುದು ಎಂದಿಗೂ ಸಾಧ್ಯವಿಲ್ಲ. ಎಲ್ಲವನ್ನು ಕಳೆದುಕೊಂಡಿರುವ ನನ್ನ ತಂದೆಯ ಬಳಿ ಉಳಿದಿರುವುದು ಸಾಲದ ಹೊರೆಯೊಂದೇ. ಅದನ್ನು ನಾನು ಹೊತ್ತುಕೊಂಡು ತಂದೆಯನ್ನು ಕಡೆಗಾಲದಲ್ಲಿ ಸ್ವಲ್ಪವಾದರೂ ನೆಮ್ಮದಿ ಕೊಡೋಣವೆಂದು ಹೆಣಗಾಡುತ್ತಿದ್ದೇನೆ. ನನ್ನನ್ನು ಕ್ಷಮಿಸಿ. ನಿಮ್ಮ ಅಂತಸ್ತಿಗೆ ಸರಿಹೊಂದುವ ಹುಡುಗಿಯೊಂದಿಗೆ ಮದುವೆಯಾಗಿ ಸುಖವಾಗಿರಿ ಎಂದುವ ವೇಳೆಗೆ ಕಂಠವು ಬಿಗಿದು ಕಂಗಳು ನೀರು ತುಂಬಿದ ಕೊಳಗಳಂತಾಗಿದ್ದವು. ನನಗೆಲ್ಲ ತಿಳಿದಿದೆ ಸುಹಾಸಿನಿಯವರೇ. ನಿಮ್ಮ ಕುಟುಂಬದ ಸಂಪೂರ್ಣ ಚಿತ್ರಣ ನನಗೆ ತಿಳಿದಿದೆ. ಪ್ರೀತಿಯ ಹೊರತು ನಿಮ್ಮಿಂದ ಏನನ್ನು ನಾನು ಬಯಸುವುದಿಲ್ಲ. ಮದುವೆಯಾದ ಬಳಿಕ ನಿಮ್ಮ ಜವಾಬ್ದಾರಿಗಳಿಗೆ ನಾನು ಹೆಗಲು ಕೊಡುತ್ತೇನೆ. ನನ್ನದು ಹುಡುಗಾಟಿಕೆಯ ಪ್ರೀತಿಯಲ್ಲ, ಶ್ರೀಮಂತ ಮನೆ ಹುಡುಗ ಬಡ ಹುಡುಗಿಯೊಂದಿಗೆ ಪ್ರೀತಿ ಪ್ರೇಮದ ನಾಟಕವಾಡಿ ನಂತರ ಕೈ ಬಿಡ್ತಾನೆ ಎಂಬ ಅನುಮಾನವೇ. ನಾನು ಅಂಥವನಲ್ಲವೇ ಅಲ್ಲ. ನನ್ನ ನಂಬಿ ನಿಮ್ಮೊಂದಿಗೆ ಸುಖವಾಗಿ ಬಾಳುವ ಕನಸು ನನ್ನದು ಎಂದು ಪ್ರೇಮಯಾಚನೆ ಮಾಡಿದನು. ನಿಮ್ಮ ಒಳ್ಳೆಯತನದ ಅರಿವಿದೆ, ಹಾಗೆಯೇ ನಮ್ಮ ಸಮಾಜದ ಬಗ್ಗೆಯೂ ನನಗರಿವಿದೆ. ಹಿರಿಯರ ಮನಸ್ಥಿತಿಗಳ ಬಗ್ಗೆಯೂ ಅರಿವಿದೆ. ಅದಕ್ಕಾಗಿ ಬೇಡ ಎನ್ನುತ್ತಿದ್ದೇನೆ. ನೀವೇನು ಯವ್ವನದ ಹುರುಪಿನಲ್ಲಿ ಆದರ್ಶ ಮಾತುಗಳನ್ನು ಆಡುತ್ತೀರಿ, ಆದರೆ ಇದೆಲ್ಲ ಎಂದಿಗೂ ನಡೆಯುವುದಿಲ್ಲ ಸರ್. ವಜ್ರವನ್ನು ಎಂದಿಗೂ ಹಿತ್ತಾಳೆಯಲ್ಲಿ ಬೆಸೆಯುವುದಿಲ್ಲ. ಇದನ್ನು ಇಲ್ಲಿಗೆ ಬಿಟ್ಟು ಬಿಡಿ ಎಂದು ಕೈಮುಗಿದು ಅಲ್ಲಿಂದ ಹೊರಟಳು. ಸುಹಾಸಿನಿಗೂ ಆದರ್ಶನ ಮೇಲೆ ಪ್ರೀತಿ ಹುಟ್ಟಿದ್ದು ಸುಳ್ಳಲ್ಲ. ಆದರ್ಶನಂಥ ಅಪರೂಪದ ಮಾಣಿಕ್ಯವನ್ನು ತಿರಸ್ಕರಿಸಿ ನಡೆಯುತ್ತಿರುವ ನೋವಿನಿಂದ ಅವಳ ಹೃದಯ ಚಿತ್ಕರಿಸುತ್ತಿತ್ತು. ತನ್ನ ಅದೃಷ್ಟವನ್ನು ಹಳೆಯುತ್ತಾ
ಭಾರವಾದ ಹೆಜ್ಜೆಗಳನ್ನು ಇಡುತ್ತಾ ಮನೆಯತ್ತ ಸಾಗಿದಳು. ಸುಹಾಸಿನಿಯು ಮನೆಗೆ ಹಿಂತಿರುಗ ವೇಳೆಗೆ ತಪಸ್ವಿನಿಯು ಸೇರಿದಂತೆ ಗೆಳತಿಯರು ಜಗಲಿಯ ಮೇಲೆ ವಿರಾಜಮಾನರಾಗಿದ್ದರು. ಅವರ ನೋಟವು ಇವಳನ್ನು 100 ಪ್ರಶ್ನೆ ಕೇಳುವಂತೆ ಭಾಸವಾಯಿತು. ಸುಮ್ಮನೆ ಒಳ ನಡೆದಳು. ದೇವಸ್ಥಾನಕ್ಕೆ ಹೋಗಿದ್ಯಾ ಅಕ್ಕ? ತಪಸ್ವಿನಿ ಮೊದಲ ಪ್ರಶ್ನೆ ಕಿವಿಗೆ ಬಿದ್ದೊಡನೆ ಸುಹಾಸಿನಿಯು ಮುಂದಿನ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಲು ಮಾನಸಿಕವಾಗಿ ಸಿದ್ಧಳಾಗಿ ತಾನು ಜಗಲಿಯ ಮೇಲೆ ಕುಳಿತಳು. ಹೌದೇ, ನಮಗ್ಯಾರಿಗೂ ಹೇಳಲೇ ಇಲ್ಲ, ನಾವು ಬರ್ತಾ ಇದ್ವಿ ಎಂದಳು ಪ್ರತಿಮಾ. ಎಲ್ಲರೂ ಕುಂಭಕರ್ಣ ವಂಶದವರಾಗಿ ನಿದ್ರೆ ಮಾಡ್ತಾ ಇದ್ರಿ ಮೇಡಮ್. ಎಲ್ಲಿ ಪ್ರಸಾದ? ಕೈಯಲ್ಲಿ ಏನೂ ಕಾಣುತ್ತಿಲ್ಲ ರಂಜಿತಳ ಸರದಿ. ಅರ್ಚಕರು ಇನ್ನೂ ಪೂಜೆನೇ ಆರಂಭಿಸಿರಲಿಲ್ಲ. ಗರ್ಭಗುಡಿಯನ್ನು ಸ್ವಚ್ಛ ಮಾಡುತ್ತಿದ್ರು. ಹಾಗಾಗಿ ಹೂ ಕುಂಕುಮ ಏನೂ ನೀಡಲಿಲ್ಲ. ಅರ್ಚಕರಿಗಿಂತ ಮುಂಚೆ ನೀವೇ ಹೋಗಿ ಏನು ಮಾಡಿ ಬಂದಿರಿ ಸುಹಾಸಿನಿಯವರೇ? ಶೋಭಿತಳ ರಾಗ. ದೇವಾಲಯವನ್ನು ಸುತ್ತಿ ಸುತ್ತಿ ಬಂದೆ, ಸರಿಯೇ? ಸುಹಾಸಿನಿ ಎಲ್ಲರ ಪ್ರಶ್ನೆಗಳನ್ನು ಉತ್ತರಿಸಿ ಮುಗಿತಾ ವಿಚಾರಣೆ. ನನಗೆ ಹಸಿವಾಗ್ತಿದೆ, ತಿಂಡಿ ತಿನ್ನಲು ಅನುಮತಿ ಕೊಡುವಿರಾ ಎಂದಳು ನಗುತ್ತಾ. ಬನ್ನಿ, ಅತ್ತೆ ಏನು ಮಾಡಿದ್ದಾರೆ ನೋಡೋಣವೆಂದು ಎಲ್ಲರೂ ಒಳ ನಡೆದರು. ಯಾರಿಗಾದರೂ ಏನಾದರೂ ತಿಳಿದು ಹೋಯಿತೆ ಎಂಬ ಕಳವಳವಾಯಿತು ಸುಹಾಸಿನಿಗೆ. ಸಾಧ್ಯವಿಲ್ಲ. ಆದರ್ಶ ನೀಡಿದ ಪತ್ರವನ್ನು ಅಂದೇ ನೀರೊಲೆಯಲ್ಲಿ ಬೂದಿಯಾಗಿಸಿದ್ದನ್ನು ನೆನೆದು ಸಮಾಧಾನದ ಉಸಿರು ಬಿಟ್ಟಳು. ಬೇಸರದಲ್ಲಿ ಮನೆಗೆ ಹೋದ ಆದರ್ಶ ನೇರವಾಗಿ ತನ್ನ ಕೋಣೆಗೆ ಹೋಗಿ ಬಾಗಿಲು ಮುಚ್ಚಿಕೊಂಡು ಚಿಂತಿಸುತ್ತಾ ಕುಳಿತು ಬಿಟ್ಟನು. ತಾಯಿ ಬಾಗಿಲು ಬಡಿದರೂ ತಿಂಡಿ ತಿನ್ನಲು ಕರೆದರೂ ಉತ್ತರ ಬರಲಿಲ್ಲ. ಮಧ್ಯಾಹ್ನದ ಊಟದ ವೇಳೆಯಾದರೂ ಹಾಕಿದ ಬಾಗಿಲು ತೆರೆಯದಾಗ ರಾಮಯ್ಯ ದಂಪತಿಗಳು ಗಾಬರಿಗೊಂಡರು. ರಾಮಯ್ಯನವರು ಜೋರಾಗಿ ಬಾಗಿಲು ತಟ್ಟಿದರು. ಮೇಲಿನ ಮಹಡಿಯ ಕೊಠಡಿಯಾಗಿದ್ದರಿಂದ ಕಿಟಕಿಯಿಂದ ನೋಡುವುದು ಅಸಾಧ್ಯವಾಗಿತ್ತು. ತಾಯಿ ಶ್ರೀದೇವಿಯವರಂತೂ ಅಳುವುದಕ್ಕೆ ಪ್ರಾರಂಭಿಸಿಬಿಟ್ಟರು. ತಾಯಿ ರೋಧಿಸುತ್ತಿರುವ ದನಿ ಕಿವಿಯ ಮೇಲೆ ಬಿದ್ದಾಗ ಆದರ್ಶ್ ಮೆಲ್ಲನೆ ಕೋಣೆಯ ಕದವನ್ನು ತೆರೆದನು. ಅವನ ಕೆದರಿದ ಕೂದಲು, ಕೆಂಪಾದ ಕಣ್ಣುಗಳು, ಬಾಡಿದ ಮುಖ ಕಂಡು ತಂದೆ ತಾಯಿಯರು ಗಾಬರಿಗೊಂಡರು. ರಾತ್ರಿಯಲ್ಲಿ ಏಕೋ ನಿದ್ದೆ ಬರಲಿಲ್ಲ. ಹಾಗಾಗಿ ಬಹಳ ನಿದ್ದೆ ಬಂದಿತ್ತು. ಬೇರೇನೂ ತೊಂದರೆ ಇಲ್ಲವೆಂದನು. ಅವನು ಸುಳ್ಳು ಹೇಳುತ್ತಿದ್ದಾನೆಂದು ಇಬ್ಬರಿಗೂ ಅನಿಸಿದರು. ಆ ಕ್ಷಣಕ್ಕೆ ಸುಮ್ಮನಾದರು. ಸ್ನಾನ ಮಾಡಿ ಬಾರಪ್ಪ, ಊಟ ಮಾಡುವೆಯಂತೆ. ಬೆಳಗಿನಿಂದ ಏನೂ ತಿಂದಿಲ್ಲವೆಂದು ಶ್ರೀದೇವಿ ಮಗನ ತಲೆ ನೆವರಿಸಿ ಹೇಳಿದರು. ಸುಹಾಸಿನಿಯು ಆದರ್ಶನ ಬಗ್ಗೆ ಆಲೋಚನೆಯನ್ನು ದೂರ ಮಾಡಿ ತನ್ನ ಓದಿನಲ್ಲಿ ಮಗ್ನಳಾದಳು. ಇದುವರೆಗೂ ಕಾಲೇಜಿನಲ್ಲಿ ಪಾಠ ಬೋಧಿಸುವ ವಿಧಾನಗಳ ಬಗ್ಗೆ ತಿಳಿಸಿಕೊಡಲಾಗುತ್ತಿತ್ತು. ಮುಂದಿನ ಹಂತದಲ್ಲೇ ಪ್ರಾಯೋಗಿಕ ತರಗತಿಗಳು ನಡೆಯುತ್ತಲಿದ್ದವು. ಪ್ರಾಶಿಕ್ಷಕರನ್ನು ತಂಡಗಳಾಗಿ ವಿಭಾಗಿಸಿ ಹಲವು ಶಾಲೆಗಳಿಗೆ ನಿಯೋಜಿಸಿದ್ದರು. ಪ್ರಾಶಿಕ್ಷಕರು ಪ್ರಾಯೋಗಿಕವಾಗಿ ತರಗತಿಗಳನ್ನು ತೆಗೆದುಕೊಂಡು ಮಕ್ಕಳಿಗೆ ಪಾಠಗಳನ್ನು ಬೋಧಿಸುವುದಕ್ಕಾಗಿ ಇಂದಿನ ದಿನವೇ ಸಾಕಷ್ಟು ತಯಾರಿ ಮಾಡಿಕೊಳ್ಳಬೇಕಾಗುತ್ತಿತ್ತು. ಸುಹಾಸಿನಿ ಹಾಗೂ ಗೆಳತಿಯರು ಒಟ್ಟಾಗಿ ಸೇರಿ ತಯಾರಿ ನಡೆಸಿದ. ತಮ್ಮಲ್ಲೇ ಚರ್ಚೆ ಮಾಡಿಕೊಂಡು ಅನುಮಾನಗಳನ್ನು ಪರಿಹರಿಸಿಕೊಂಡು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದರು. ಮಕ್ಕಳನ್ನು ಆಕರ್ಷಿಸುವಂತೆ ಪಾಠೋಪಕರಣಗಳನ್ನು ಸಿದ್ಧಪಡಿಸಿಕೊಳ್ಳಲು ಹಣದ ಅಗತ್ಯವು ಬೀಳುತ್ತಿತ್ತು. ಗೆಳತಿಯರ ನೆರವಿನ ಹಸ್ತ ಸುಹಾಸಿನಿಯ ಕೈ ಹಿಡಿದಿತ್ತು. ಶಾಲಾ ಮಕ್ಕಳೊಂದಿಗೆ ಒಡನಾಟ ಸುಹಾಸಿನಿಗೆ ಬಹಳ ನೆಮ್ಮದಿ ನೀಡುತ್ತಿತ್ತು. ಅವಳು 1 ಹಾಗೂ 2ನೇ ತರಗತಿ ಮಕ್ಕಳೊಂದಿಗೆ ಹೆಚ್ಚಾಗಿ ಬೆರೆತು ಆನಂದ ಪಡುತ್ತಿದ್ದಳು. ಮೊದಲ ದಿನ ಹೆದರಿಕೆಯಿಂದ ಶಾಲೆಗಳಿಗೆ ಹೋದ ಪ್ರಾಶಿಕ್ಷಕರು 1 ತಿಂಗಳ ಕಾಲ ತಮ್ಮ ಬೋಧನಾ ತರಗತಿಗಳನ್ನು ಪೂರ್ಣಗೊಳಿಸಿ ಕಾಲೇಜಿಗೆ ಮರಳುವ ವೇಳೆಗೆ ಮಕ್ಕಳನ್ನು ಬಿಟ್ಟು ಬರಲು ಬಹಳವೇ ಬೇಸರಗೊಂಡಿದ್ದರು. ನಂತರ ಕಾಲೇಜಿನಿಂದ 5 ದಿನಗಳ ಶೈಕ್ಷಣಿಕ ಪ್ರವಾಸ. ಹೊರಡುವ ಉತ್ಸಾಹ ಎಲ್ಲರಿಗೆ. ಆದರೆ ಸುಹಾಸಿನಿಗೆ ತಾಯಿಯನ್ನು ಬಿಟ್ಟು ಹೋಗಲು ಮನದಲ್ಲಿ ಏನೋ ಆತಂಕ. ಶಾಂತತೆಯ ಭರವಸೆಯ ನುಡಿಗಳು ಆಕೆಯಲ್ಲಿ ಧೈರ್ಯ ತುಂಬಿದವು. ನೀನೇನು ವಿನೋದಕ್ಕಾಗಿ ಹೋಗ್ತಿಲ್ವಲ್ಲ? ನಿನ್ನ ವಿದ್ಯಾಭ್ಯಾಸದ ಒಂದು ಅಂಗವಾದುದರಿಂದ ನೀನು ಹೋಗಲೇಬೇಕು. ನೀನು ಮನೆಯ ಚಿಂತೆ ಬಿಟ್ಟು ಹೋಗಿ ಬಾ, ನಾನಿದ್ದೇನೆ ಎಂದು ಅವಳನ್ನು ಕಳುಹಿಸಿಕೊಟ್ಟರು. ಪ್ರವಾಸದಲ್ಲಿ ಅನೇಕ ದೇವಾಲಯಗಳು, ವಸ್ತು ಸಂಗ್ರಹಾಲಯಗಳು, 1-2 ಆನೆಕಟ್ಟೆಗಳು, ಹೀಗೆ ಅನೇಕ ಸ್ಥಳಗಳನ್ನು ಸಂದರ್ಶಿಸಿ ಎಲ್ಲರನ್ನೂ ಹರ್ಷಚಿತ್ತರಾಗಿದ್ದರು. ಸಮುದ್ರ ತೀರದಲ್ಲಿ ಸೂರ್ಯಾಸ್ತವನ್ನು ಕಂಡಾಗ ಸುಹಾಸಿನಿಗೆ ದುಃಖ ಉಮ್ಮಳಿಸಿ ಬಂದಿತ್ತು. ಇದುವರೆಗೂ ಬೆಳಗುತ್ತಿದ್ದ ಸೂರ್ಯ ಪಡವನದತ್ತ ತನ್ನ ಪ್ರಯಾಣವನ್ನು ಬೆಳೆಸುತ್ತಿದ್ದ. ಕೆಂಪಾಗಿ ಮಾಗಿದ್ದ ಸೂರ್ಯ ಪಡವನ ದಿಕ್ಕಿನಲ್ಲಿ ಸಮುದ್ರದೊಳಗೆ ಲೀನವಾಗಿ ಜಗತ್ತನ್ನು ಕತ್ತಲೆ ಮಾಡು ಹೋಗೇ ಬಿಟ್ಟನು. ಅವನನ್ನು ತಡೆಯುವವರು ಯಾರೂ ಇಲ್ವೇ ಎಂದು ಮರುಗಿದಳು. ಆ ಮುಳುಗುವ ಸೂರ್ಯ ತಮ್ಮ ಸಂದೇಶನ ನೆನಪು ತರಿಸಿದ. ಆ ನೇಸರ ನಾಳೆ ಮತ್ತೆ ಮೋಡನದಿಂದ ಮೂಡಿಬಂದು ಜಗತ್ತನ್ನು ಮತ್ತೆ ಬೆಳಗುತ್ತಾನೆ. ಅಲ್ಲಿವರೆಗೂ ಮಾತ್ರ ಜಗತ್ತು ಕಗ್ಗತ್ತಲನ್ನು ಅನುಭವಿಸುತ್ತದೆ. ಆದರೆ ತನ್ನ ಬಾಳಿನಲ್ಲಿ ಬೆಳಕು ಮೂಡುವುದೆಂದು ಅದು ಸಿಕ್ಕಿದ್ದ ಅವಕಾಶವನ್ನು ತಾನೇ ತಳ್ಳಿ ಹಾಕಿದ ಮೇಲೆಯೂ ನಿರೀಕ್ಷಿಸಲಾದೀತೆ. ಈಗ ಆದರ್ಶನ ನೆನಪಿನ ಸರದಿ. ಸುಹಾಸಿನಿಯ ಮನಸ್ಸು ಗೊಂದಲಗೂಡಾಯಿತು. ಗೆಳತಿಯರೆಲ್ಲ ಚಿಕ್ಕ ಮಕ್ಕಳಂತೆ ಮರಳಿನಲ್ಲಿ ಕಪ್ಪೆಗೂಡು ಕಟ್ಟಿ ಸಂಭ್ರಮಿಸುತ್ತಿದ್ದರು.
ಸಾಗರದಲ್ಲಿಗಳು ಬಂದು ಬಡಿದು ಯಾರ ಗೂಡು ಅಳಿಯದೆ ಉಳಿಯುವುದು ನೋಡೋಣವೆಂದು ಪಂದ್ಯ ಕಟ್ಟಿ ಆಡುತ್ತಿದ್ದರು. ಸುಹಾಸಿನಿ ಸಾಗರಕ್ಕೆ ಮುಖ ಮಾಡಿ ಕುಳಿತು ಅಲೆಗಳನ್ನೇ ತದೇಕ ಚಿತ್ತದಿಂದ ನೋಡುತ್ತಾ ಚಿಂತೆಯಲ್ಲಿ ಮುಳುಗಿ ಹೋಗಿದ್ದಳು. ಅವಳಿಗರಿವಿಲ್ಲದೆ ಅವಳ ಕೈಬೆರಳುಗಳು ಎಂದು ಮರಳ ಹಾಸಿನಲ್ಲಿ ಚಿತ್ರಿಸುತ್ತಲಿದ್ದವು. ಮರುದಿನ ಬೆಳಿಗ್ಗೆ ಸೂರ್ಯೋದಯವನ್ನು ಕಣ್ಣು ತುಂಬಿಕೊಳ್ಳಲು ಅವನಿಸಿದ ಎಲ್ಲರೂ ಮುಂಜಾನೆಯೇ ಕಡಲ ತೀರಕ್ಕೆ ಧಾವಿಸಿದರು. ಸುವಾಸಿನಿಗೆ ಮನಸ್ಸು ಇನ್ನೂ ತಿಳಿಯಾಗಿರಲಿಲ್ಲ. ಸೂರ್ಯೋದಯವನ್ನು ಕಂಡು ಆಸ್ವಾದಿಸುವ ಇಚ್ಛೆ ಇರಲಿಲ್ಲ. ಆದರೂ ಎಲ್ಲರೊಡಗೂಡಿ ನಡೆದಳು. ಮೂಡಣದಲ್ಲಿ ಹುಟ್ಟು ಬರುತ್ತಿದ್ದ ಸೂರ್ಯನನ್ನು ಕಂಡ ಒಡನೆ ತೀರದಲ್ಲಿ ಅವನ ಆಗಮನವನ್ನೇ ನಿರೀಕ್ಷಿಸುತ್ತಾ ನೆರೆದಿದ್ದ ಜನಸಮೂಹ ಓ ಎಂದು ಅಶ್ರೋದ್ಗಾರ ಮಾಡುತ್ತಾ ಕಡಲ್ನೆಡೆಗೆ ಲಗ್ಗೆ ಇಟ್ಟರು. ಕೆಲವರು ಭಕ್ತಿಯಿಂದ ನಮಸ್ಕರಿಸಿದರು. ಕೆಲವರು ಸೂರ್ಯನು ತಮ್ಮ ಅಂಗೈಯಲ್ಲಿ ಬರುವಂತೆ ಇನ್ನು ಮತ್ತಿತರ ಭಂಗಿಗಳಲ್ಲಿ ಛಾಯಾಚಿತ್ರ ತೆಗೆಸಿಕೊಂಡು ಸಂತೋಷಿಸಿದರು. ಒಟ್ಟಾರೆ ಮನ ಬಂದಂತೆ ಕಡಲೆಲೆಗಳೊಡನೆ ನಲಿದರು. ನಿನ್ನೆ ಸಂಜೆಯಾಗಿ ಕುಳಿತು ಸುಹಾಸಿನಿಯು ಕಡಲೊಡನೆ ಮೌನ ಸಂಭಾಷಣೆಯಲ್ಲಿ ತಲ್ಲೀನಲಾದಳು. ಕತ್ತಲನ್ನು ಸೀಳಿ ಬಂದ ನೇಸರನು ಗಾತ್ರದಲ್ಲಿ ಬಹುದೊಡ್ಡದಾಗಿ ಕಾಣುತ್ತಿದ್ದ ದೃಶ್ಯ ಅಮೋಘವಾಗಿದೆ ಎನಿಸತೊಡಗಿತು. ಮೂಡುವನು ರವಿ ಮೂಡುವನು, ಕತ್ತಲೊಡನೆ ಜಗಳಾಡುವನು ಎಂದು ಬಾಲ್ಯದಲ್ಲಿ ಆಡಿದ್ದ ಕವಿವಾಣಿ ನೆನಪಾಗಿ ಹೋರಾಟ ಜಗದ ನಿಯಮವೇ ಆಗಿರುವಾಗ ನಾನು ಹೇಗೆ ಹೊರತಾದೆನು. ಮುಖದಲ್ಲಿ ವ್ಯಂಗ್ಯ ನಗುವೊಂದು ಮೂಡಿ ಬಂತು. ಹಾಗೆ ಕುಳಿತಿದ್ದವಳ ಬಳಿಗೆ ವ್ಯಾಪಾರಿಯೊಬ್ಬ ಕಪ್ಪೆಚಿಪ್ಪುಗಳಿಂದ ಮಾಡಲಾಗಿದ್ದ ಕೀ ಬಂಚ್ಗಳನ್ನು ಹಿಡಿದು ಬಂದ. ವಿವಿಧ ವಿನ್ಯಾಸಗಳ ಕಪ್ಪೆಚಿಪ್ಪುಗಳನ್ನು ತೋರಿಸಿ ಅವುಗಳ ಮೇಲೆ ತಮಗೆ ಇಷ್ಟವಾದ ಹೆಸರುಗಳನ್ನು ಮುದ್ರಿಸಿಕೊಡುವುದಾಗಿ ಅರಕು ಮುರುಕು ಇಂಗ್ಲಿಷ್ನಲ್ಲಿ ವಿವರಿಸಿದ. ಅವುಗಳೊಳಗೆ ಆಕರ್ಷಿತಳಾದ ಸುಹಾಸಿನಿಯು ಒಂದರಲ್ಲಿ ಸಂದೇಶ ಎಂದು ಮತ್ತೊಂದರಲ್ಲಿ ಎಸ್ಎ ಎಂದು ಅಚ್ಚು ಹಾಕಿಸಿಕೊಂಡಳು. ಎರಡನೇದನ್ನು ಯಾರಿಗೂ ತೋರದೆ ಬಚ್ಚಿಟ್ಟುಕೊಂಡಳು. ಪ್ರವಾಸ ಮುಗಿಸಿ ಹಿಂತಿರುಗಿದ ಬೆನ್ನಲ್ಲೇ ಪರೀಕ್ಷೆ ಪ್ರಾರಂಭಗೊಂಡವು. ಎಲ್ಲರೂ ಪರೀಕ್ಷೆಯ ತಯಾರಿಯಲ್ಲಿ ತೊಡಗಿಕೊಂಡರು. ಪರೀಕ್ಷೆಯ ನಂತರ ಕಾಲೇಜ್ಗೆ 1 ತಿಂಗಳ ರಜೆ ದೊರೆಯಿತು. ಶೋಭಿತಾ ಹಾಗೂ ಗೆಳತಿಯರು ತಮ್ಮ ತಮ್ಮ ಊರುಗಳಿಗೆ ತೆರಳಿದರು. ಶಾಂತತ್ತೆ ಕೂಡ ತಮ್ಮ ಊರಿಗೆ ಹೊರಡಲು ಸನ್ನದ್ಧರಾಗಿದ್ದರು. ಆದರೆ ಅಂದು ಸುಶೀಲಾರವರ ಆರೋಗ್ಯದಲ್ಲಿ ಬಹಳ ಏರುಪೇರಾಯಿತು. ಶಾಂತಾರವರು ಊರಿಗೆ ಹೊರಡುವ ಆಲೋಚನೆ ಬದಿಗಿಟ್ಟು ಸುಶೀಲಾರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ಸುಶೀಲಾರವರಿಗೆ ರಕ್ತದೊತ್ತಡ ಹೆಚ್ಚಾಗಿ ಹೃದಯಕ್ಕೆ ಆಘಾತವಾಗಿತ್ತು. ಮಗನಿಗಾಗಿ ಮಿಡಿಯುತ್ತಿದ್ದ ಮಾತ್ರ ಹೃದಯ ತನ್ನ ಕಾರ್ಯವನ್ನು ನಿಲ್ಲಿಸಿತ್ತು. ವೈದ್ಯರು ಬಹಳ ದಿನಗಳ ಹಿಂದೆಯೇ ಇದರ ಮುನ್ಸೂಚನೆಯನ್ನು ನೀಡಿದ್ದರಿಂದ ಶಂಕರಮೂರ್ತಿ ಹಾಗೂ ಶಾಂತಾರವರು ಈ ಸನ್ನಿವೇಶವನ್ನು ಎದುರಿಸಲು ಸಜ್ಜಾಗಿದ್ದವರಂತೆ ಕಂಡುಬಂದರು. ತಾಯಿಯನ್ನು ಕಳೆದುಕೊಂಡ ಹೆಣ್ಣು ಮಕ್ಕಳಿಗೆ ಶಾಂತತೆಯ ಹೆಗಲೆಯ ಆಧಾರವಾಗಿತ್ತು. ಶಂಕರಮೂರ್ತಿ ತನ್ನ ಭಾವ ಕೇಶವನನ್ನು ಸ್ವಲ್ಪ ದಿನಗಳ ಮಟ್ಟಿಗೆ ತಮ್ಮೊಂದಿಗೆ ಉಳಿದುಕೊಳ್ಳುವಂತೆ ಕೇಳಿಕೊಂಡರು. ಅವರಿಗೂ ಊರಿನಲ್ಲಿ ವಿಶೇಷವಾದ ಜವಾಬ್ದಾರಿಗಳಿರದ ಕಾರಣ ಜಮೀನು ಕಾರ್ಯಗಳಿದ್ದಾಗ ಹೋಗಿ ಬರುವುದೆಂದು ಯೋಚಿಸಿ ಒಪ್ಪಿಕೊಂಡರು. ಶಂಕರಮೂರ್ತಿಯವರು ಸಾಲದ ಕಡಲಲ್ಲಿ ಮುಳುಗಿ ಹೋಗಿದ್ದರು. ಪರಿಸ್ಥಿತಿ ಕೈಮೀರಿ ಹೋಗಿ ತಮ್ಮ ಜಮೀನನ್ನು ಮಾರಿ ಸಾಲದ ಸುಳಿಯಿಂದ ಹೊರಬರಲೇಬೇಕಾಯಿತು. ಕೇಶವ ತಾನಿದ್ದು ಭಾವ ಜಮೀನನ್ನು ಮಾರಾಟ ಮಾಡುವ ಆಗಾಯ್ತಲ್ಲ ಎಂಬ ಬಹಳ ವ್ಯಥೆ ಪಟ್ಟರು. ಅವಸರಕ್ಕೆ ತುಸು ದೊಡ್ಡದೇ ಎನ್ನಬಹುದಾದ ಮೊತ್ತವನ್ನು ಹೊಂದಿಸಲು ಅವರು ಪ್ರಯತ್ನಿಸಿ ಸೋತಿದ್ದರು. ಶಾಲೆಯಿಂದ ಮನೆಗೆ ಬಂದ ತಪಸ್ವಿನಿಯು ತನ್ನ ಚೀಲವನ್ನು ಮೂಲೆಗೆಸೆದು ಮಂಚದ ಮೇಲೆ ಮಕಡೆ ಮಲಗಿ ಅಳತೊಡಗಿದಳು. ಏನೇ ಆಯಿತು, ಏಕೆ ಅಳುತ್ತಿರುವೆ ಎಂದು ಸುಹಾಸಿನಿ ಹಾಗೂ ಶಾಂತಾರವರು ಅವಳನ್ನು ಎತ್ತಿ ಕೂರಿಸಿ ಕಣ್ಣೊರೆಸುತ್ತಾ ಕೇಳಿದರು. ಹೇಳಿದರೆ ತಾನೇ ತಿಳಿಯುತ್ತದೆ, ಸುಮ್ಮನೆ ಅಳುತ್ತಿದ್ದರೆ ಏನೆಂದು ತಿಳಿಯಬೇಕೆ? ಸುಹಾಸಿನಿಯು ಪ್ರೀತಿಯಿಂದ ತಂಗಿಯ ಬಾಯಿ ಬಿಡಿಸಲು ಯತ್ನಿಸಿದಳು. ಅಕ್ಕ, ನಿನ್ನೆ ನನ್ನ ಗೆಳತಿ ಕಲ್ಪನರ ಮನೆಯ ಗೃಹ ಪ್ರವೇಶ, ಇಂದು ಚಿಂತನಳ ಅಣ್ಣನ ಮದುವೆ, ನಾಳಿದ್ದು ಶಿಲ್ಪ ಅವಳ ಸೋದರ ಮಾವನ ಮಗುವಿನ ನಾಮಕರಣಕ್ಕೆ ಹೋಗ್ತಾಳಂತೆ. ತಪಸ್ವಿನಿ ಅಳು ಇನ್ನೂ ಜೋರಾಯಿತು. ಅದರಲ್ಲಿ ಅಳುವುದು ಏನಿದೆ? ಹುಬ್ಬುಗಂಟಕ್ಕೆ ಕೇಳಿದರು ಶಾಂತತ್ತೆ. ಎಲ್ಲರೂ ಸಂತೋಷದ ಸಮಾರಂಭಗಳಿಗೆ ಬಂದು ಬಲಗವನ್ನು ಆಹ್ವಾನಿಸಿ ಖುಷಿ ಖುಷಿಯಾಗಿ ಓಡಾಡಿ ಸಂಭ್ರಮಿಸುತ್ತಾರೆ. ಆದರೆ ನಮ್ಮ ಮನೆಗೆ ಬರೀ ಸಾವು ತಿಥಿಗಳಿಗೆ ಬಂಧುಗಳು ಬರುವ ಹಾಗಾಗಿದೆ. ನಾವು ಯಾವಾಗತ್ತೆ ಶುಭ ಕಾರ್ಯಕ್ಕೆ ಜನರನ್ನು ಕರೆಯುವುದು ಎಂದು ಅತ್ತೆಯನ್ನು ತಬ್ಬಿಕೊಂಡು ಅಳತೊಡಗಿದಳು. ಹೌದು, ಇವಳು ಕೇಳುತ್ತಿರುವುದು ಸರಿಯಾಗಿಯೇ ಇದೆ. ಅಣ್ಣ ಶಂಕರ ಹಾಗೂ ಸುಶೀಲಾರ ಮದುವೆಯಂದು ಈ ಮನೆಯ ಮುಂದೆ ಕಡೆಯ ಬಾರಿ ಚಪ್ಪರವನ್ನು ಕಂಡಿತ್ತು. ಮುಂದೆ ಮಕ್ಕಳ ಜನರ ಸಡಗರವಿದ್ದಾಗಲೂ ಬಡತನ ಆಡಂಬರದ ಆಚರಣೆಗೆ ಅವಕಾಶ ನೀಡಿರಲಿಲ್ಲ. ನಮ್ಮ ತಂದೆ ತಾಯರದು ವಯೋಸಹಜ ಸಾವಾದರೂ ಅನಂತರ ಸಾಲಾಗಿ ಬಂದಿರುವ 2 ಸಾವುಗಳು ಬರಸಿಡಿಲಿಕ್ಕಿಂತ ಘೋರವಾಗಿದೆ. ಮನೆಯಲ್ಲಿ ಶುಭ ಸಮಾಚಾರಗಳು ಜರಗದೆ ಹಲವು ವರ್ಷಗಳೇ ಸಂದಿವೆ. ಅದರಲ್ಲೂ ತಪಸ್ವಿನಿ ಹುಟ್ಟಿದ ನಂತರ ಅವಳು ಹೇಳುವಂತೆ ವೈಕುಂಠ ಸಮಾರಾಧನೆಗಳೇ, ಅವುಗಳ ಹೊರತು ಬೇರಾವ ಶುಭ ಕಾರ್ಯಗಳನ್ನು ಆಕೆ ಈ ಮನೆಯಲ್ಲಿ ಕಂಡೇ ಇಲ್ಲ ಎಂದು ಸ್ಮೃತಿಗೆ ತಂದುಕೊಂಡು, ನೋಡೆ ಪುಟ್ಟಿ,
ನಮ್ಮ ಮನೆಯಲ್ಲೂ ಶುಭ ಕಾರ್ಯಗಳು ನಡೆಯುತ್ತವೆ. ಅದಕ್ಕೆಲ್ಲ ಕಾಲ ಕೂಡಿ ಬರಬೇಕಮ್ಮ. ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಕಾದಿರಬೇಕು. ಹೀಗೇನು ಕೆಟ್ಟ ದಿನಗಳು, ಕಾಲ ಹೀಗೇ ಇರುವುದಿಲ್ಲ. ಹಗಲು ರಾತ್ರಿಗಳು ಕೂಡಿಯೇ ದಿನವಾಗುವುದು ಅಲ್ವೇ? ಹಾಗೆ ನಮ್ಮ ಜೀವನದಲ್ಲಿ ಕಷ್ಟ ಸುಖಗಳೆರಡು ಬರುತ್ತವೆ. ಬಂದಿದ್ದನ್ನು ಬಂದ ಹಾಗೆ ಸ್ವೀಕರಿಸಬೇಕು. ಯಾರ ಮನೆಯಲ್ಲಿ ಸಾವು ನೋವುಗಳಿಲ್ಲ ಹೇಳು? ಹೀಗೆ ಕಣ್ಣೀರು ಹಾಕಿದರೆ ವಿಧಿಯನ್ನು ಬದಲಾಯಿಸಲು ಸಾಧ್ಯವೇ? ಹಿಂದೆ ಆದದ್ದನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಹಾಗೆ ಮುಂದೆ ಆಗುವುದನ್ನು ತಡೆಯಲು ನಮ್ಮಿಂದ ಸಾಧ್ಯವಿಲ್ಲ. ಬಾ, ಕೈಕಾಲು ಮುಖ ತೊಳೆದು ಎಂದು ಅವಳನ್ನು ಕರೆದುಕೊಂಡು ಇತ್ತಲೆಗೆ ನಡೆದರು. ಅಂದು ರಾಮಯ್ಯ ದಂಪತಿಗಳ ವಿವಾಹ ವಾರ್ಷಿಕೋತ್ಸವ. ಪ್ರತಿ ವರ್ಷವೂ ಮೂವರು ಒಟ್ಟಾಗಿ ದೇವಾಲಯಕ್ಕೆ ಹೋಗಿ ವಿಶೇಷ ಪೂಜೆ ಕೈಗೊಳ್ಳುವುದು ರೂಢಿ. ಆದರೆ ಈ ಬಾರಿ ಅವನು ನೀವೇ ಹೋಗಿ ಬನ್ನಿ ಎಂದು ಬಿಟ್ಟಿದ್ದನು. ಆದರ್ಶನಲ್ಲಿ ಮೊದಲಿನ ಲವಲವಿಕೆ ಕಾಣದೆ ಮಂಕಾಗಿರುವುದನ್ನು ಕಂಡು ರಾಮಯ್ಯ ದಂಪತಿಗಳು ಕಳವಳಗೀಡಾಗಿದ್ದರು. ಈಶ್ವರನ ದೇವಸ್ಥಾನಕ್ಕೆ ದಂಪತಿಗಳು ತೆರಳಿದಾಗ ಪರಿಚಯಸ್ಥರಾಗಿದ್ದ ಅರ್ಚಕರು, ಓ ರಾಮಯ್ಯನವರು, ಬಹಳ ದಿನಗಳಾಯಿತು ತಾವು ಬಂದು ಎನ್ನುತ್ತಾ ಪೂಜಾ ಸಾಮಗ್ರಿಗಳನ್ನು ಪಡೆದುಕೊಂಡರು. ಹೌದು, ಬಿಡುವಿಲ್ಲದ ಕೆಲಸ, ಸಮಯವೇ ಒದಗಿರಲಿಲ್ಲ ಎಂದರು ರಾಮಯ್ಯನವರು. ಅರ್ಚಕರು ರಾಶಿ ನಕ್ಷತ್ರಗಳ ವಿವರ ಪಡೆದು ಪೂಜೆ ಮಾಡಿ ತೀರ್ಥ ಪ್ರಸಾದಗಳನ್ನು ನೀಡಿದರು. ಸಂಜೆಯ ಬಳಿಕ ಪ್ರದಕ್ಷಿಣೆ ಹಾಕಿ ಬಂದ ದಂಪತಿಗಳು ಅಂದು ಆದರ್ಶ ಕುಳಿತಿದ್ದ ಕಟ್ಟೆಯ ಮೇಲೆ ಹೋಗಿ ಕುಳಿತರು. ಇದನ್ನು ಗಮನಿಸಿದ ಅರ್ಚಕರು ಏನನ್ನೋ ನೆನಪು ಮಾಡಿಕೊಂಡು ದೇವಾಲಯದ ಬೀರುವಿನೊಳಗಿನಿಂದ ಸಣ್ಣ ಬ್ಯಾಗನ್ನು ತಂದು ರಾಮಯ್ಯನವರಿಗೆ ಕೊಡುತ್ತಾ, ರಾಯರೇ, ಕೆಲವು ದಿನಗಳ ಹಿಂದೆ ನಿಮ್ಮ ಮಗ ಬಂದಿದ್ದರು, ಇಲ್ಲೇ ಕುಳಿತಿದ್ದರು. ಆಗ ಈ ಬ್ಯಾಗನ್ನು ಇಲ್ಲೇ ಮರೆತು ಹೋಗಿದ್ದರು. ನಾನೇ ಜೋಪಾನವಾಗಿ ತೆಗೆದು ಇಟ್ಟಿದ್ದೆ. ಮನೆಗೆ ತಂದು ಕೊಡೋಣ ಎಂದುಕೊಂಡೆ. ಅವಕಾಶವೇ ಸಿಗಲಿಲ್ಲ. ಈಗ ನೆನಪಾಯಿತು, ತೆಗೆದುಕೊಳ್ಳಿ ಎಂದು ಕೊಟ್ಟರು. ರಾಮಯ್ಯನವರು ತೆಗೆದುಕೊಂಡು ಧನ್ಯವಾದಗಳನ್ನು ತಿಳಿಸಿದರು. ಬ್ಯಾಗ್ ಒಳಗೆ ಒಂದು ಗಿಫ್ಟ್ ಪ್ಯಾಕೆಟ್ ಇತ್ತು. ಮಡದಿಯು ಕುತೂಹಲ ನಿಯಂತ್ರಿಸದ ಕಾರಣ ಅದನ್ನು ರಾಮಯ್ಯ ತೆರೆದು ನೋಡಿದರು. ಅದರೊಳಗೆ ಹೆಂಗಸರ ಕೈಗಡಿಯಾರ ಹಾಗೂ ವಿತ್ ಲವ್ ಎಂದು ಬರೆದ ಆದರ್ಶ ಸಹಿ ಮಾಡಿದ ಗ್ರೀಟಿಂಗ್ ಇತ್ತು. ಮನೆಗೆ ಬಂದ ರಾಮಯ್ಯನವರು ಮಗನನ್ನು ಪಕ್ಕದಲ್ಲಿ ಕೂರಿಸಿಕೊಂಡು ಅವನ ಖಿನ್ನತೆಗೆ ಕಾರಣವೇನೆಂದು ಮತ್ತೊಮ್ಮೆ ಕೇಳಿದರು. ಆದರ್ಶ ಎಂದಿನಂತೆ ಆರಿಕೆಯ ಉತ್ತರವನ್ನಿತ್ತು ಎದ್ದು ನಿಂತಾಗ ರಾಮಯ್ಯನವರು ತಮ್ಮ ಬಳಿ ಇದ್ದ ಗಿಫ್ಟ್ ಪ್ಯಾಕೆಟ್ ಅನ್ನು ಅವನೆದುರು ಹಿಡಿದರು. ಆದರ್ಶ ಅದನ್ನು ಸುಹಾಸಿನಿಗೆ ಪ್ರಥಮ ಕಾಣಿಕೆಯಾಗಿ ಕೊಡಲು ತೆಗೆದುಕೊಂಡು ಹೋಗಿದ್ದನು. ಆದರೆ ಅವಳು ನಿರಾಕರಿಸಿ ಹೋದ್ಮೇಲೆ ದುಃಖದಲ್ಲಿ ಮುಳುಗಿ ಹೋಗಿ ಅದನ್ನು ಮರೆತೇ ಹೋಗಿದ್ದನು. ಈಗ ತಂದೆಯ ಕೈಯಲ್ಲಿ ಕಂಡು ಆಶ್ಚರ್ಯಚಕಿತನಾದನು. ಸಾಕ್ಷಿ ದೊರೆತ ಮೇಲೆ ಬಾಯಿ ಬಿಡದೆ ಬೇರೆ ದಾರಿ ಇಲ್ಲವೆಂದ ಆದರ್ಶ್ ಎಲ್ಲ ವಿಚಾರವನ್ನು ತಂದೆ ತಾಯಿಯ ಬಳಿ ಹೇಳಿಕೊಂಡನು. ರಾಮಯ್ಯನವರು ಒಳ್ಳೆಯ ದಿನ ನೋಡಿ ಸುಹಾಸಿನಿಯ ಮನೆಗೆ ಹೆಣ್ಣು ನೋಡಲು ಹೋಗೋಣ, ನೀನು ಚಿಂತಿಸಬೇಡವೆಂದು ಮಗನಿಗೆ ಸಮಾಧಾನ ಹೇಳಿದರು. ರಾಮಯ್ಯನವರು ಸುಹಾಸಿನಿಯ ಬಗ್ಗೆ ಕಾಲೇಜಿನ ಅಟೆಂಡರ್ಸ್ ಸೀನನ ಬಳಿ ವಿಚಾರಿಸಿಕೊಂಡರು. ಅವಳ ತಾಯಿ ತೀರಿಕೊಂಡ ವಿಚಾರವು ಅವನಿಂದ ತಿಳಿದು ಬಂದಿತ್ತು. ಮಗನಿಗೆ ವಿಷಯ ಮುಟ್ಟಿಸಿ ಕೆಲ ದಿನಗಳು ಕಳೆಯಲಿ ಎಂದು ಭರವಸೆ ತುಂಬಿದರು. ತನ್ನ ಪ್ರೀತಿಗೆ ತಂದೆ ತಾಯಿಯ ಬೆಂಬಲ ದೊರೆತ ಮೇಲೆ ಆದರ್ಶನ ಮನಸ್ಸು ನಿರಾಳವಾಗಿತ್ತು. ಸುಹಾಸಿನಿಗಾಗಿ ತೆಗೆದುಕೊಂಡಿದ್ದ ಕೈಗಡಿಯಾರವನ್ನು ಆಗಾಗ ತೆರೆದು ನೋಡಿ ಎಂದು ಅವಳ ಕೈ ಸೇರುತ್ತದೆಯೋ ಎಂದು ಯೋಚಿಸುತ್ತಾ ಮತ್ತೆ ಕಬಾಟಿನಲ್ಲಿ ಇಡುತ್ತಿದ್ದನು. ಸುಶೀಲಾರವರು ಗತಿಸಿ 5-6 ತಿಂಗಳು ಕಳೆದಿತ್ತು. ಒಂದು ಭಾನುವಾರ ಸಂಜೆ ಮನೆಯ ಮುಂದೆ ಕಾರೊಂದು ಬಂದು ನಿಂತಿದ್ದನ್ನು ಕಂಡು ತಪಸ್ವಿನಿಯು ಅಕ್ಕನಿಗೆ ವಿಷಯ ತಿಳಿಸಿದಳು. ಸುಹಾಸಿನಿಯು ಕಿಟಕಿಯಿಂದ ಇಣುಕಿ ಆದರ್ಶ ತನ್ನ ತಂದೆ ತಾಯಿಯರೊಂದಿಗೆ ತಮ್ಮ ಮನೆಯತ್ತಲೇ ಬರುತ್ತಿರುವುದನ್ನು ಕಂಡು ಬೆರಗಾಗಿ ಹೋದಳು. ಹೋಗಿ ಅಪ್ಪ ಅತ್ತೆಯವರಿಗೆ ತಿಳಿಸು ಎಂದು ತಂಗಿಯನ್ನು ಕಳುಹಿಸಿ ಕೈ ಹೊಸಕುತ್ತ ಕೋಣೆಯೊಳಗೆ ಅತ್ತಿತ್ತ ಓಡಾಡಿದಳು. ಅವರು ಬಂದಿರುವ ಕಾರಣ ಅವಳು ಊಹಿಸಿದ್ದಳು. ಆದರ್ಶ ತಂದೆ ತಾಯಿಯರನ್ನು ಒಪ್ಪಿಸಿ ಮುಂದುವರಿಯಬಹುದೆಂದು ಕಲ್ಪನೆ ಕೂಡ ಮಾಡಿರಲಿಲ್ಲ. ಅವಳ ಹೃದಯ ಹಳತೆ ಮೀರಿ ಬಡಿದುಕೊಳ್ಳುತ್ತಿತ್ತು. ಶಾಂತಾರವರು ಅತಿಥಿಗಳಿಗೆ ಕುರ್ಚಿ ಹಾಕಿ ಕೂರಿಸಿದರು. ಪರಸ್ಪರ ಪರಿಚಯವಾದ ಮೇಲೆ ಅವರು ಸುಹಾಸಿನಿಯನ್ನು ನೋಡಲು ಬಂದಿರುವ ವಿಚಾರ ತಿಳಿದು ಶಾಂತ ಮೌನವಾಗಿ ಬಿಟ್ಟರು. ಶಂಕರಮೂರ್ತಿಯವರ ಮುಖವು ಕಳೆಗುಂದಿದ್ದನ್ನು ಕಂಡು ರಾಮಯ್ಯನವರು ಮಾತು ಮುಂದುವರಿಸಿದರು. ನಿಮ್ಮ ಸ್ಥಿತಿಗತಿಗಳ ಬಗ್ಗೆ ನಮಗೂ ತಿಳಿದಿದೆ. ನಾನು ಸಹ ಬಡತನದಲ್ಲಿ ನೊಂದು ಬೆಂದು ಕಷ್ಟಪಟ್ಟು ಈ ಮಟ್ಟಕ್ಕೆ ಬೆಳೆದಿದ್ದೇನೆ. ನಾವು ನಿಮ್ಮ ಹುಡುಗಿಯ ಒಳ್ಳೆಯತನಕ್ಕೆ ಮೆಚ್ಚಿ ಬಂದಿದ್ದೇವೆ ಹೊರತು ಬೇರೇನು ಅಪೇಕ್ಷಿಸುವುದಿಲ್ಲ. ನಮ್ಮ ಮಗ ಇಷ್ಟಪಟ್ಟಿದ್ದಾನೆ. ಅವನು ಸುಖವಾಗಿರುವುದೇ ನಮಗೆ ಮುಖ್ಯ. ಅವಳು ಓದು ಮುಗಿದ ನಂತರವೇ ಮದುವೆ. ನಮ್ಮ ಶಾಲೆ ಇದೆ, ಕಾಲೇಜ್ ಇದೆ. ಅವಳಿಗೆ ಯಾವುದು ಇಷ್ಟವೋ ಅಲ್ಲಿ ಕೆಲಸ ಮಾಡಲಿ, ಇಲ್ಲವೆಂದರೆ ಮನೆಯಲ್ಲೇ ಇರಲಿ. ಅದು ಅವಳಿಗೆ ಬಿಟ್ಟದು. ನೀವೇನು ಚಿಂತಿಸಬೇಡಿ. ನೀವು ಕಳೆದುಕೊಂಡ ಮಗ ಅಳಿಯನ ರೂಪದಲ್ಲಿ ಮತ್ತೆ ಸಿಕ್ಕಿದ್ದಾನೆ ಎಂದುಕೊಳ್ಳಿ ಎಂದರು. ಅವರ ವಿಶ್ವಾಸದ ನುಡಿಗಳನ್ನು ಕೇಳಿ ಶಂಕರಮೂರ್ತಿಯವರ ಬಾಯಿ ಕಟ್ಟಿ ಹೋಗಿತ್ತು. ಮೂಕರಂತೆ ರಾಮಯ್ಯನವರನ್ನು ನೋಡುತ್ತಾ ಕುಳಿತು ಬಿಟ್ಟಿದ್ದರು.
ಆದರ್ಶನ ತಾಯಿ ಹುಡುಗಿಯನ್ನು ನೋಡುವ ಆತುರ ತೋರಿದರು. ಏನು ಸಿಂಗಾರ ಮಾಡೋದು ಬೇಡ, ಹುಡುಗ ಆಗಲೇ ಮೆಚ್ಚಿಕೊಂಡಿ ಆಗಿದೆಯಲ್ಲ, ಹುಡುಗಿಯನ್ನು ಕರೆತನ್ನಿ ಬೇಗ ಎಂದು ಶಾಂತಾರವರಿಗೆ ಹೇಳಿದರು. ಶಾಂತಾರವರು ಸುಹಾಸಿನಿಯನ್ನು ಕರೆದುಕೊಂಡು ಬಂದರು. ಅಡಿಯಿಂದ ಮುಡಿಯವರೆಗೂ ನೋಡಿದ ರಾಮಯ್ಯನವರ ಪತ್ನಿ ವಿಶೇಷ ಅಲಂಕಾರವಿಲ್ಲದೆ ಇದ್ದರೂ ಸುಹಾಸಿನಿಯ ಸಹಜ ಸುಂದರಿ ಎಂಬುದನ್ನು ಒಪ್ಪಿಕೊಂಡರು. ಜೋಡಿ ಚೆನ್ನಾಗಿದೆ ಎಂದು ಆನಂದಪಟ್ಟರು. ಅಂದು ನೀಡಬೇಕಾಗಿದ್ದ ಉಡುಗೊರೆಯನ್ನು ಹಿಂದು ನೀಡಲು ಆದರ್ಶ ಹಿರಿಯರ ಬಳಿ ಅನುಮತಿ ಕೇಳಿದನು. ಎಲ್ಲರ ಸಮ್ಮುಖದಲ್ಲಿ ಅವಳ ಕೈಗೆ ಗಡಿಯಾರ ತೊಡಿಸಿದನು. ಅವನ ಮನಸ್ಸು ಅವನ ಹಿಡಿತಕ್ಕೆ ಸಿಗದೆ ಜಿಗಿಯುವ ಜಿಂಕೆಯಾಗಿತ್ತು. ರಾಮಯ್ಯನವರು ಮಗನ ಭುಜದ ಮೇಲೆ ಕೈ ಹಾಕಿ, ಇದುವರೆಗೆ ಪುರೋಹಿತರು ಮದುವೆ ಮಂಟಪದಲ್ಲಿ ಮದುಮಕ್ಕಳನ್ನು ಒಂದು ಮಾಡುತ್ತಿದ್ದರು, ಆದರೆ ಈ ಪ್ರೇಮಿಗಳು ಒಂದಾಗಲು ಅವರೇ ಕಾರಣರಾದರು ಎಂದು ಎಲ್ಲರನ್ನು ನಗೆಗಡಲಿನಲ್ಲಿ ತೇಲಿಸಿದರು. ತಪಸ್ವಿನಿಗಂತೂ ಸಂತೋಷದ ಕಟ್ಟೆ ಒಡೆದಿತ್ತು. ನಮ್ಮ ಮನೆಯಲ್ಲಿಯೂ ಮದುವೆ ಮಾತುಕತೆ. ಹಬ್ಬ, ಅತ್ತೆ ಅಕ್ಕ ತಮಟೆ ಹೊಡೆದು ಊರ ಪೂರ ಡಂಗೂರ ಸಾರಿ ಬಿಡುತ್ತೇನೆ, ನಮ್ಮಕ್ಕನ ಮದುವೆ ಅಂತ ಎಂದು ಸಂಭ್ರಮಿಸಿದಳು. ಈಗಲೇ ಯಾರಿಗೂ ಹೇಳಬೇಡ್ವೆ, ಅದಕ್ಕೆಲ್ಲ ಬಹಳ ಸಮಯವಿದೆ. ಅಕ್ಕನ ತರಬೇತಿ ಮುಗಿಸುವವರೆಗೂ ಸುಮ್ಮನೇರು, ಅವರು ಹಾಗೆ ಹೇಳಿದ್ದಾರೆ ಅಲ್ವೇ. ಶಾಂತತ್ತೆ ತಪಸ್ವಿನಿಯ ಸಂಭ್ರಮಕ್ಕೆ ಕಡಿವಾಣ ಹಾಕಿದರು. ಗೆಳತಿಯರಂತೂ ಸುಹಾಸಿನಿಯನ್ನು ಅವಕಾಶ ಸಿಕ್ಕಾಗಲೆಲ್ಲ ಛೇಡಿಸುತ್ತಿದ್ದರು. ಕಾಲೇಜಿನಲ್ಲಿ ಈಗಲೇ ಯಾರಿಗೂ ವಿಷಯ ತಿಳಿಸಬೇಡಿ, ಮುಜುಗರವಾಗುತ್ತದೆ ಎಂದು ಸುಹಾಸಿನಿಯು ಅವರಲ್ಲಿ ಕೋರಿಕೊಂಡಳು. ತಪಸ್ವಿನಿಯು 10ನೇ ತರಗತಿಗೆ ಬಂದಾಗಿತ್ತು. ಓದಿನ ಕಡೆಗೆ ಅವಳು ಹೆಚ್ಚು ಗಮನ ನೀಡಬೇಕಾಗಿತ್ತು. ಸುಹಾಸಿನಿಗೆ 2ನೇ ವರ್ಷದ ಪರೀಕ್ಷೆಯು ಸನಿಹವಾಗಿತ್ತು. ಕೇಶವರವರು ಆದರ್ಶನನ್ನು ನೋಡಿರಲಿಲ್ಲ. ಅಲ್ಲದೆ ಅಂದು ಹುಡುಗಿ ನೋಡಲು ಮನೆಗೆ ಬಂದಾಗ ಏನೂ ಉಪಚಾರ ಮಾಡಲಿಲ್ಲ. ತಮ್ಮ ಸ್ಥಿತಿಗತಿಗಳನ್ನು ತಿಳಿದಿದ್ದು ತಮ್ಮ ಸಂಬಂಧ ಮಾಡಲು ಸಿದ್ಧರಾಗಿದ್ದಾರೆ. ಅವರೆಲ್ಲರನ್ನು ಒಮ್ಮೆ ಮನೆಗೆ ಕರೆಯಬೇಕೆಂದು ಮನಸ್ಸಾಯಿತು. ಶಂಕರಮೂರ್ತಿಯವರಿಗೆ ತಾವೇ ಖುದ್ದಾಗಿ ಹೋಗಿ ಔತಣಕ್ಕೆ ಆಹ್ವಾನವಿತ್ತು ಬಂದರು. ಆದರ್ಶನಿಗೆ ಸುಹಾಸಿನಿಯನ್ನು ಕಾಣುವ ತವಕ ಇದ್ದೇ ಇತ್ತು. ಆದರೆ ಹಿರಿಯರಿಗೆ ಹೆದರಿ ಸುಮ್ಮನಿದ್ದನು. ಈ ಆಹ್ವಾನ ಅವನಿಗೊಂದು ಸದಾವಕಾಶವೆನಿಸಿತು. ಶಾಂತರವರು ತಮ್ಮ ಜಮೀನಿನಲ್ಲಿ ಬೆಳೆದಿದ್ದ ತರಕಾರಿಗಳನ್ನು ಹಾಕಿ ಪಲಾವು, ಅವರಿಕಾಳು, ಎಳೆ ಬದನೆಕಾಯಿ ಹಾಕಿ ಸಾರು ಮಾಡಿದ್ದರು. ಸುಹಾಸಿನಿಯು ಗಸಗಸೆ ಪಾಯಸವನ್ನು ತಯಾರಿಸಿದ್ದಳು. ಮನೆಯಲ್ಲೇ ತಯಾರಿಸಿದ ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿಗಳು ಸಿದ್ಧವಾಗಿಯೇ ಇದ್ದವು. ಕೇಶವರವರು ಸಡಗರದಿಂದ ಅತಿಥಿಗಳನ್ನು ಬರಮಾಡಿಕೊಂಡರು. ಸುಹಾಸಿನಿಯು ಲಿಂಬೆಹಣ್ಣಿನ ಪಾನಕ ನೀಡಿದಳು. ಆ ದರ್ಶನಿಗೆ ಅವಳ ದರ್ಶನದಿಂದಲೇ ಹೃದಯಕ್ಕೆ ತಂಪೆನಿಸಿತು. ಸುಹಾಸಿನಿ ಕೂಡ ಆದರ್ಶನ ಆಗಮನದಿಂದ ಬಹಳ ಉಲ್ಲಾಸಿತಳಾಗಿದ್ದಳು. ಶಾಂತ ಹಾಗೂ ಸುಹಾಸಿನಿ ಇಬ್ಬರು ಮುತುರ್ವಚಿಯಿಂದ ಎಲ್ಲರಿಗೂ ಊಟ ಬಡಿಸಿದರು. ಶಂಕರಮೂರ್ತಿಯವರು, ನಮ್ಮ ಮನೆಯಲ್ಲಿ ಇರುವುದನ್ನು ನಿಮಗೆ ಬಡಿಸಿದ್ದೇವೆ, ಬೇಸರ ಮಾಡಿಕೊಳ್ಳದೆ ಊಟ ಮಾಡಿರೆಂದು ಭಿನ್ನಮಿಸಿಕೊಂಡರು. ರಾಮಯ್ಯನವರು, ಬಡವರ ಮನೆ ಊಟ ಚಂದ ಎಂಬ ಗಾದೆ ಮಾತು ಇಲ್ವೇ, ನಿಜಕ್ಕೂ ಊಟ ಸೊಗಸಾಗಿದೆ ಎಂದು ಶಾಂತರವರ ಕೈರುಚಿಯನ್ನು ಹೊಗಳಿದರು. ಏಕೋ ಆದರ್ಶ, ನೀನೇನು ಮಾತನಾಡ್ತೇ ಇಲ್ಲ, ಊಟ ಹೇಗಿದೆಯೋ ಎಂದು ಅವನ ತಾಯಿ ರೇಗಿಸಿದಾಗ, ಪಾಯಸ ತುಂಬ ಚೆನ್ನಾಗಿದೆ ಎಂದನು. ಅದನ್ನು ಅಕ್ಕ ಮಾಡಿದ್ದು ಎಂದು ತಪಸ್ವಿನಿಯು ಗಟ್ಟಿಯಾಗಿ ಹೇಳಿದಾಗ ಎಲ್ಲರ ಮೊಗದಲ್ಲೂ ನಗು ಮೂಡಿತು. ಆದರ್ಶನ ನೋಟ ಸುಹಾಸಿನಿಯ ನೋಟದೊಂದಿಗೆ ಬೆರೆತು ಸುಹಾಸಿನಿಯ ಕೆನ್ನೆ ನಾಚಿಕೆಯಿಂದ ಕೆಂಪಾಯಿತು. ಊಟವಾದ ನಂತರ ಹಿತ್ತಲಲ್ಲಿ ಕೈ ತೊಳೆಯಲು ಸುಹಾಸಿನಿಯೇ ನೀರು ಹಾಕಿಕೊಟ್ಟಳು. ಕೊನೆಯಲ್ಲಿ ಕೈ ತೊಳೆಯಲು ಬಂದ ಆದರ್ಶನಿಗೆ ಸುಹಾಸಿನಿಯೊಂದಿಗೆ ಮಾತನಾಡಲು ಒಂದು ಗಳಿಗೆ ಏಕಾಂತ ಲಭಿಸಿತು. ಸುಹಾಸಿನಿಯು ಪ್ರವಾಸದಿಂದ ತಂದಿದ್ದ ಕೀ ಬಂಚನ್ನು ಆದರ್ಶನಿಗೆ ನೀಡಿದಳು. ಕಪ್ಪಿಚಿಪ್ಪಿನ ಮೇಲೆ ಕಲಾತ್ಮಕವಾಗಿ ಎಸ್ಸೆ ಎಂದು ಬರೆದಿದ್ದನ್ನು ಕಂಡು ಆದರ್ಶನಿಗೆ ಅಚ್ಚರಿಯಾಯಿತು. ಸುಹಾಸಿನಿಗೆ ಮೊದಲಿನಿಂದಲೂ ತನ್ನ ಮೇಲೆ ಪ್ರೀತಿ ಇತ್ತೆಂದು ಅವನಿಗೆ ಅರಿವಾಗಿ ಬಹಳ ಸಂತೋಷವಾಯಿತು. ಈ ಕೀ ಬಂಚನ್ನು ಹಿಂದೆ ಮುಂದೆ ತಿರುಗಿಸಿ ನೋಡುತ್ತಾ ಏನೋ ಹುಡುಕುವಂತೆ ನಟಿಸಿದನು. ಅದರಲ್ಲಿ ಏನೋ ಹುಡುಕುತ್ತಿದ್ದೀರಿ ಆಶ್ಚರ್ಯದಿಂದ ಕೇಳಿದಳು. ಮುತ್ತು ಚಿಪ್ಪಿನೊಳಗೆ ಇರುತ್ತದೆ ಅಲ್ವೇ ಎಂದು ತುಂಟ ನೋಟ ಬೀರಿದನು. ಸುಹಾಸಿನಿಯು ನಾಚಿ ಅಲ್ಲಿ ನಿಲ್ಲದೆ ಒಳಗೆ ಓಡಿದಳು. ಊಟದ ನಂತರ ರಾಯರು ಮದುವೆಯ ಮುಹೂರ್ತದ ಬಗ್ಗೆ ಮಾತಿಗಿಳಿದರು. ನಾನಾಗಲೇ ಮುಹೂರ್ತ ಗೊತ್ತು ಮಾಡಿದ್ದೇನೆ. ಮದುವೆಗೆ ಇನ್ನು 6 ತಿಂಗಳು ಸಮಯವಿದೆ. ಅಲ್ಲಿಯವರೆಗೆ ಸುಶೀಲರ ವರ್ಷದ ಕಾರ್ಯವು ಮುಗಿದಿರುತ್ತದೆ. ಸುಹಾಸಿನಿಗೆ ಇನ್ನೊಂದು ತಿಂಗಳೊಳಗೆ ಪರೀಕ್ಷೆ ಮುಗಿದು ಹೋಗುತ್ತದೆ. ನಂತರ ನಮ್ಮ ಶಾಲೆಯಲ್ಲಿ ಕೆಲಸ ಪ್ರಾರಂಭಿಸಲಿ ಆಗಬಹುದೇ ಎಂದು ಶಂಕರಮೂರ್ತಿಯವರನ್ನು ಕೇಳಿದಾಗ ಶಂಕರಮೂರ್ತಿಯವರು ಮನದೊಂಬಿ ಕೈ ಮುಗಿದು ಎಲ್ಲ ನೀವು ನಡೆಸಿದ ಹಾಗೆ ಎಂದರು. ಹೊರಡುವ ಮುನ್ನ ಆದರ್ಶ, ಪರೀಕ್ಷೆ ಚೆನ್ನಾಗಿ ಬರೆ ಎಂದು ಶುಭ ಕೋರಿ ಸುಹಾಸಿನಿಗೊಂದು ಲೇಖನಿಯನ್ನು
ಕಾಣಿಕೆ ನೀಡಿದನು. ತಪಸ್ವಿನಿಗೂ ತರಲು ಮರೆತಿರಲಿಲ್ಲ. ತಪಸ್ವಿನಿ ಆನಂದದಿಂದ ತೇಲಾಡಿದಳು. ಅಕ್ಕನನ್ನು ಅಪ್ಪಿಕೊಂಡು ಕುಣಿದಾಡಿದಳು. ಅತಿಥಿಗಳು ಹೊರಡುವವರೆಗೂ ಮರೆಯಾಗಿದ್ದ ಗೆಳತಿಯರು ಈಗ ಪ್ರತ್ಯಕ್ಷವಾಗಿ ಪಾಯಸ ನಮಗೂ ಉಳಿದಿದೆಯೋ ಇಲ್ವೋ, ನೀನೇನು ಕಾಣಿಕೆ ನೀಡಿದೆ, ಕದ್ದು ಮುಚ್ಚಿ ಇತ್ತಲಲ್ಲಿ ಸಂಭಾಷಣೆ ನಡೆಸಿದ ಹಾಗಿತ್ತು ಎಂದೆಲ್ಲ ಛೇಡಿಸಿ ಸುಹಾಸಿನಿಗೆ ದನಿವಾಗುವಂತೆ ಮಾಡಿದರು. ಸುಹಾಸಿನಿ ಹಾಗೂ ಗೆಳತಿಯರು ಪರೀಕ್ಷೆಯನ್ನು ಬರೆದು ತಮ್ಮ ತರಬೇತಿಯನ್ನು ಪೂರೈಸಿದರು. ಈಗ ಗೆಳತಿಯರು ತಮ್ಮ ತಮ್ಮ ಸ್ವಸ್ಥಳಗಳಿಗೆ ತೆರಳುವ ಸಮಯ. 2 ವರ್ಷಗಳ ಕಾಲ ಒಂದೇ ಸೂರಿನಡಿ ಸಹಜೀವನ ನಡೆಸಿ ಕಷ್ಟ ಸುಖಗಳನ್ನು ಹಂಚಿಕೊಂಡಿದ್ದ ಗೆಳತಿಯರು ದೂರವಾಗುವ ನೋವು ಎಲ್ಲರ ಕಣ್ಣುಗಳಲ್ಲೂ ಕಂಡಿತು. ತಮ್ಮ ಲಗೇಜ್ಗಳನ್ನು ಹಳುಹಳುತ್ತಲೇ ಸಿದ್ಧಪಡಿಸಿಕೊಂಡರು. ಶಾಂತಾರವರು, ನೀವೆಲ್ಲರೂ ಹೊರಟು ಹೋದ್ರೆ ಮನೆ ಬರಿದಾಗಿ ಕಾಣುತ್ತದೆ ಎಂದು ದುಃಖಿಸಿದರು. ಸುಹಾಸಿನಿಯ ಮದುವೆಗೆ ಬರುವುದಾಗಿ ಹೇಳಿ ಎಲ್ಲರೂ ಅಲ್ಲಿಂದ ತೆರಳಿದರು. ಸುಹಾಸಿನಿಗೆ ಪರೀಕ್ಷೆ ಮುಗಿಯುವುದನ್ನೇ ಕಾದಿದ್ದ ಆದರ್ಶ ತನ್ನ ಶಾಲೆಯಲ್ಲಿ ಹುದ್ದೆಯನ್ನು ಸಿದ್ಧವಾಗಿರಿಸಿ ಅವಳನ್ನು ಕರ್ತವ್ಯಕ್ಕೆ ಬರಮಾಡಿಕೊಂಡನು. ಶಾಲೆಗೆ ಕಾಲಿಟ್ಟ ಮೊದಲ ದಿನ ಸುಹಾಸಿನಿಗೆ ಶಾಲಾ ಭೇಟಿ ಕಾರ್ಯಕ್ರಮದ ನೆನಪಾಯಿತು. ಊಟದ ವೇಳೆ ಆದರ್ಶನಿಗೂ ಅದನ್ನು ನೆನಪು ಮಾಡಿದಳು. ಇಬ್ಬರೂ ಅಂದು ತಾವು ಪಟ್ಟಿದ್ದ ಪಾಡನ್ನು ನೆನೆದು ಮನಸಾರೆ ನಕ್ಕರು. ತಮ್ಮ ಪ್ರೀತಿ ಪಾತ್ರರ ಜೊತೆಯಲ್ಲಿ ಕೆಲಸ ಮಾಡುವುದು ಇಬ್ಬರಲ್ಲಿಯೂ ನವ ಉತ್ಸಾಹವನ್ನು ತುಂಬಿತ್ತು. ಅದರಲ್ಲಿ ಸುಹಾಸಿನಿಯ ವೃತ್ತಿ ಜೀವನದ ಆರಂಭ. ಅದು ಆದರ್ಶನ ಮಾರ್ಗದರ್ಶನದಲ್ಲಿ ಹೊಸ ಉರುಪಿನಲ್ಲಿ ಕೆಲಸ ಮಾಡುತ್ತಿದ್ದ ಅವಳಿಗೆ ದಿನ ಕಳೆಯುವುದೇ ತಿಳಿಯುತ್ತಿರಲಿಲ್ಲ. ಒಂದು ದಿನ ಸುಹಾಸಿನಿಯು ಬಸ್ಸಿನಿಂದ ಇಳಿದು ಶಾಲೆಯತ್ತ ಹೆಜ್ಜೆ ಇಡುತ್ತಿದ್ದಳು. ಶಾಲೆಯಿಂದ ಕೊಂಚ ದೂರದಲ್ಲಿ ಒಂದು ಪುಂಡರ ಗುಂಪು ಹುಡುಗಿಯೊಬ್ಬಳನ್ನು ಸುತ್ತುವರೆದು ಕೀಟಲೆ ಮಾಡುತ್ತಿದ್ದುದನ್ನು ಕಂಡಳು. ಆ ಹುಡುಗಿ ಸಮವಸ್ತ್ರ ಧರಿಸಿದ್ದರಿಂದ ತಮ್ಮ ಶಾಲೆಯ ಮಗುವೆಂದು ಗುರುತಿಸಿ ಅತ್ತ ವೇಗವಾಗಿ ಧಾವಿಸಿದಳು. ಹುಡುಗಿಯ ಸಹಾಯಕ್ಕೆ ಬಂದ ಸುಹಾಸಿನಿಗೆ ಹೊರಲ್ಲೊಬ್ಬ, ಮೇಡಮ್, ನೀವಿದ್ರಲ್ಲಿ ತಲೆ ಹಾಕಬೇಡಿ, ಸುಮ್ಮನೆ ಇಲ್ಲಿಂದ ಹೋಗಿ ಎಂದು ಧಮಕಿ ಹಾಕಿದನು. ಏನಪ್ಪ, ವಿದ್ಯಾವಂತರಾಗಿ ಕಾಣ್ತೀರಿ, ರಸ್ತೆಯಲ್ಲಿ ಹುಡುಗಿಯೊಂದಿಗೆ ಈ ರೀತಿ ವರ್ತಿಸುವುದು ಸರಿಯೇ? ಒಳ್ಳೆ ಮಾತಿನಲ್ಲಿ ಇಲ್ಲಿಂದ ಹೋಗಿ, ಇಲ್ಲವೇ ಪೊಲೀಸರನ್ನು ಕರೆಸ್ತೇನೆ ಎಂದು ಧೈರ್ಯವಾಗಿ ಹೇಳಿದಳು. ಆ ಹುಡುಗಿ ಓಡಿ ಬಂದು ಸುಹಾಸಿನಿಯ ಕೈ ಹಿಡಿದಳು. ಭಯದಿಂದ ನಡುಗುತ್ತಿದ್ದ ಹುಡುಗಿಯನ್ನು ಕಂಡು ಸುಹಾಸಿನಿಗೆ ಕನಿಕರ ಹುಕ್ಕಿತು. ಆ ವೇಳೆಗೆ ವಿದ್ಯಾರ್ಥಿಗಳಿಂದ ವಿಷಯ ತಿಳಿದು ಶಾಲೆಯ ಇತರ ಶಿಕ್ಷಕರು ಓಡೋಡಿ ಬರುವುದನ್ನು ಕಂಡು ಪುಂಡರ ಗುಂಪು ಚದುರಿತು. ಸುಹಾಸಿನಿ ಹುಡುಗಿಯನ್ನು ಸಮಾಧಾನಪಡಿಸುತ್ತಾ, ನಿನ್ನ ಹೆಸರೇನು ಎಂದಳು. ನವ್ಯ ಅಂತ ಮ್ಯಾಮ್, 10th B ಅಳುತ್ತಲೇ ಉತ್ತರಿಸಿದಳು. ಗುಂಪಿನಲ್ಲಿದ್ದ ಒಬ್ಬನತ್ತ ಕೈ ತೋರಿಸಿ, ಮ್ಯಾಮ್, ದಿನಾಲೂ ಅವನು ನನ್ನ ಹಿಂಬಾಲಿಸಿ ಬರುತ್ತಿದ್ದ. ಇವತ್ತು ಗೆಳೆಯರ ಜೊತೆ ಬಂದು ಲವ್ ಮಾಡು ಎಂದು ಎದುರಿಸುತ್ತಿದ್ದಾನೆ. ಈ ವಿಷಯ ಮನೆಗೆ ತಿಳಿದರೆ ನನ್ನನ್ನು ಶಾಲೆ ಬಿಡಿಸ್ತಾರೆ ಎಂದು ಅಳತೊಡಗಿದಳು. ನವ್ಯಳಿಗೆ ಧೈರ್ಯ ಹೇಳಿ ಶಾಲೆಗೆ ಕರೆದೊಯ್ದಳು. ಸಂಜೆ ಶಾಲೆ ಬಿಟ್ಟಾಗ ಆದರ್ಶನೊಂದಿಗೆ ಕಾರಿನಲ್ಲಿ ನವ್ಯಳನ್ನು ಮನೆಗೆ ಬಿಟ್ಟು ಪೋಷಕರೊಂದಿಗೆ ಮಾತನಾಡಿ ಬಂದಳು. ಆದರ್ಶ ಈ ವಿಚಾರವನ್ನು ಪೊಲೀಸ್ ಆಗಿದ್ದ ತನ್ನ ಗೆಳೆಯನಿಗೆ ತಿಳಿಸಿದಾಗ ಶಾಲೆಯ ಬಳಿಯಲ್ಲಿ ಸೆಕ್ಯೂರಿಟಿ ನೀಡುವುದಾಗಿ ತಿಳಿಸಿದನು. ಅಂದಿನಿಂದ ಶಾಲೆಯ ಸುತ್ತಮುತ್ತ ಶಾಲೆ ಪ್ರಾರಂಭಕ್ಕೆ ಮುನ್ನ ಹಾಗೂ ಶಾಲೆ ಬಿಡುವಿನ ವೇಳೆಗೆ ಪೊಲೀಸರು ಗಸ್ತು ತಿರುಗುವಂತಾಗಿ ಪುಂಡರ ಹಾವಳಿ ನಿಯಂತ್ರಣಗೊಂಡಿತು. ಸವಿ ಬದುಕಿನ ಹೊಂಗನಸನ್ನು ಕಾಣುತ್ತಿದ್ದ ಪ್ರೇಮಿಗಳು ಒಂದಾಗುವ ದಿನ ಹತ್ತಿರ ಬರುತ್ತಿತ್ತು. ಎಲ್ಲ ಜವಾಬ್ದಾರಿಗಳನ್ನು ತಾವೇ ತೆಗೆದುಕೊಂಡು ರಾಮಯ್ಯನವರು ಮಗನ ಮದುವೆ ಕೆಲಸವನ್ನು ಆರಂಭಿಸಿದರು. ಛತ್ರ, ಅಡಿಗೆಯವರು, ವಾಲಗದವರು, ಫೋಟೋ ಅಲಂಕಾರ, ಬಟ್ಟೆ ಬರೆ ಎಂದು ಓಡಾಟವೂ ಓಡಾಟ. ಲಗ್ನ ಪತ್ರಿಕೆಯನ್ನು ಹಚ್ಚು ಹಾಕಿಸಿ ಹೆಣ್ಣಿನ ಮನೆಗೆ ಅಗತ್ಯವಿರುವಷ್ಟು ರವಾನೆಯನ್ನು ಮಾಡಿದರು. ಲಗ್ನ ಪತ್ರಿಕೆ ಹಂಚುವ ಕಾರ್ಯ ಭರದಿಂದ ಸಾಗಿತ್ತು. ಮದುವೆಗೆ 10 ದಿನಗಳು ಮಾತ್ರ ಬಾಕಿ ಉಳಿದಿತ್ತು. ಸುಹಾಸಿನಿಯು ಶಾಲೆಯಲ್ಲಿ ಸಹೋದ್ಯೋಗಿಗಳಿಗೆ ಲಗ್ನ ಪತ್ರಿಕೆ ನೀಡಿ ಮದುವೆಗೆ ರಜೆ ಹಾಕಿ ಶಾಲಾ ಅವಧಿಗಿಂತ ಸ್ವಲ್ಪ ಬೇಗನೆ ಹೊರಟಳು. ಆದರ್ಶ ಮಧ್ಯಾಹ್ನ ಊಟದ ನಂತರವೇ ಹೊರಟು ಹೋಗಿದ್ದ. ಸುಹಾಸಿನಿಯು ಬಸ್ ನಿಲ್ದಾಣದಲ್ಲಿ ಒಬ್ಬಳೇ ನಿಂತಿದ್ದಳು. ಅಂದು ನವ್ಯಳನ್ನು ಛೇಡಿಸುತ್ತಿದ್ದ ಪುಂಡರ ಗುಂಪಿನ ಮುಖ್ಯಸ್ಥ ಅಲ್ಲಿಗೆ ಬಂದ. ಸುಹಾಸಿನಿಗೆ ಅವನ ಗುರುತು ಸಿಕ್ಕಿ ಮನದೊಳಗೆ ಸ್ವಲ್ಪ ದಿಗಿಲಾಯಿತು. ಕೈ ಗಡಿಯಾರ ನೋಡಿಕೊಂಡಳು. ಸಮಯ 3:30 ಆಗಿತ್ತು. ಬಸ್ ಬರುವ ದಾರಿಯನ್ನೇ ನೋಡುತ್ತಾ ನಿಂತಳು. ಒಂಟಿಯಾಗಿ ನಿಂತಿದ್ದ ಸುಹಾಸಿನಿಯನ್ನು ಕೀಟಲೆ ಮಾತುಗಳಿಂದ ಅನುಕಿಸಲು ಆರಂಭಿಸಿದನು. ಸುಹಾಸಿನಿಯು ಅಲ್ಲಿ ನಿಲ್ಲುವುದು ಬೇಡ, ಆಟೋ ಹಿಡಿದು ಹೋಗಿ ಬಿಡುವುದೆಂದು ಕ್ಷೇಮ ಎಂದು ಯೋಚಿಸಿ ನಡೆದಳು. ಆದರೆ ಆ ಯುವಕನವಳನ್ನು ಹಿಂಬಾಲಿಸಿದನು. ಆತ ವೇಗವಾಗಿ ನಡೆಯುತ್ತಾ ಬಂದು ಹಿಂದಿನಿಂದ ಬೇಕೆಂದೇ ಅವಳ ಭುಜಕ್ಕೆ ಡಿಕ್ಕಿ ಹೊಡೆದನು. ಸುಹಾಸಿನಿಯು ಭಯಮಿಶ್ರಿತ ಕೋಪದಿಂದ ಕೈ ಎತ್ತಿ ಅವನ ಕೆನ್ನೆಗೆ ಒಂದು ಚಟರ್ರನೆ ಬಾರಿಸಿದಳು. ಸುಹಾಸಿನಿಯು ಆ ಪುಂಡನ್ಗೆ ಕಪಾಲ ಮೋಕ್ಷ ಮಾಡಿದ್ದನ್ನು ಬೀಟ್ ಪೊಲೀಸರು ದೂರದಿಂದಲೇ ನೋಡಿದರು. ಹತ್ತಿರ ಬಂದು ಎಲ್ಲ ವಿಷಯ ತಿಳಿದು ಅವನನ್ನು ತಮ್ಮ ಜೀಪಿನಲ್ಲಿ ಹತ್ತಿಸಿಕೊಂಡರು. ಒಂದು ಕಂಪ್ಲೇಂಟ್ ಕೊಡಿ ಮೇಡಮ್, ಇವರನ್ನು ದಾರಿಗೆ ತರ್ತೀನಿ ಎಂದು ಪೊಲೀಸರ ಗಡಸ್ತನಕ್ಕೆ ಹೆದರಿ ಸುಹಾಸಿನಿಯು, ಅದೆಲ್ಲ ಬೇಡ ಸರ್, ಪಾಪ ಬುದ್ಧಿ ಹೇಳಿ ಕಳುಹಿಸಿಬಿಡಿ,
ಅವರ ತಂದೆ ತಾಯಿ ನೊಂದುಕೊಳ್ಳುತ್ತಾರೆ ಎಂದಳು. ಪೊಲೀಸರು ಅವನನ್ನು ಸ್ಟೇಷನ್ನಲ್ಲಿ ತಡರಾತ್ರಿಯ ತನಕ ಇರಿಸಿಕೊಂಡರು. ನಂತರ ಮನೆಗೆ ವಿಷಯ ತಿಳಿದು ಅವರ ತಂದೆ ಬಂದು ಪೊಲೀಸರೊಂದಿಗೆ ಮಾತನಾಡಿ ಕರೆದುಕೊಂಡು ಹೋದರು. ಸಮಾಜದಲ್ಲಿ ಒಳ್ಳೆಯ ಹೆಸರು ಪಡೆದಿದ್ದ ಸಿರಿವಂತರ ಮನೆಯ ಮಗನಾಗಿದ್ದ ಆತ ಅಡ್ಡದಾರಿ ಹಿಡಿದು ಅವಮಾನ ಮಾಡಿದ್ದನೆಂದು ಮನೆಗೆ ಹೋದ ಬಳಿಕ ಆತನ ತಂದೆ ಅವನನ್ನು ಹಿಡಿದು ಚೆನ್ನಾಗಿ ಥಳಿಸಿಬಿಟ್ಟರು. ಶಾಂತರವರು ಶಾಸ್ತ್ರಗಳಿಗೆ ಅಗತ್ಯವಾದ ಸಾಮಗ್ರಿಗಳನ್ನು ಹೊಂದಿಸಿಕೊಂಡರು. ಮನೆಯಲ್ಲಿ ದೇವತಾ ಕಾರ್ಯಗಳನ್ನು ನಡೆಸಿದರು. ಎಲ್ಲರೂ ಒಟ್ಟಾಗಿ ಮನೆ ದೇವರ ದರ್ಶನವನ್ನು ಮಾಡಿ ಬಂದರು. ಮದುವೆಗೆ 3 ದಿನ ಬಾಕಿ ಉಳಿದಿತ್ತು. ಅಂದು ಸುಹಾಸಿನಿಯು ಕೈಗಳಿಗೆ ಮದರಂಗಿ ಹಾಕಿಕೊಂಡು ಸಂಭ್ರಮಿಸಿದಳು. ತಪಸ್ವಿನಿಯು ತಾನು ಮೆಹಂದಿ ಹಚ್ಚಿಕೊಂಡು ಅತ್ತೆಗೂ ಹಚ್ಚಿ ನಲಿದಾಡಿದಳು. ಮಕ್ಕಳ ಮೊಗದಲ್ಲಿ ಆನಂದ ಕಂಡು ತಂದೆಗೆ ಸಂತೋಷವಾಗಿತ್ತು. ಊರಿನಿಂದ ಬಾಲೆಗೊಣಗಳು ಆಟೋದಲ್ಲಿ ಬರುತ್ತದೆ. ಇಳಿಸಿ ರೂಮಿನಲ್ಲಿರಿಸಿ ನಾನು ಕೇಶವನು ಹೋಗಿ ಚಪ್ಪರಕ್ಕೆ ಬೇಕಾದ ಗರಿಗಳಿಗೆ ಹೇಳಿ ಬರುತ್ತೇವೆ. ಹಾಗೆ 4-5 ಕಡೆ ಪತ್ರಿಕೆ ಹೊರಡುವುದೂ ಇದೆ. ಶಂಕರಮೂರ್ತಿಯವರು ಶಾಂತರಿಗೆ ಹೇಳುತ್ತಿದ್ದಾಗೆ ತೋರಣಕ್ಕೆ ಹೂಮಾಲೆಗೂ ಹೇಳಿ ಬರಬೇಕು ಬಾವ, ಕೇಶವ ನೆನಪು ಮಾಡಿಕೊಟ್ಟರು. ರಾತ್ರಿ 8 ಗಂಟೆಯಾದರೂ ಅಣ್ಣ ಹಾಗೂ ಪತಿ ಹಿಂತಿರುಗಿರಲಿಲ್ಲ. ಶಾಂತರವರು ಅವರ ಬಗ್ಗೆ ಚಿಂತಿಸಿದ ರಾತ್ರಿ ಊಟಕ್ಕೆ ಹನಿಗೊಳಿಸುತ್ತಿದ್ದರು. ತಪಸ್ವಿನಿಯು ಮೆಹಂದಿ ಕೋನ್ ಹಿಡಿದು ಗೆಳತಿ ಶಿಲ್ಪಾಲ ಮನೆಗೆ ಹೋಗಿದ್ದಳು. ಮನೆ ಮುಂದೆ ಆಟೋ ನಿಂತ ಶಬ್ದ ಕೇಳಿಸಿತ್ತು. ಆರಾಮವಾಗಿ ಕುಳಿತಿದ್ದ ಸುಹಾಸಿನಿಯು ಆಚೆ ಬಂದು ನೋಡಿದಳು. ಊರಿನಿಂದ ಬಾಳೆಗೊಣಗಳು ಬರುವುದಿತ್ತಲ್ಲ, ಅದೇ ಆಟೋ ಎಂದು ಭಾವಿಸಿದಳು. ಆಟೋ ಚಾಲಕನು ಬಂದು, ಮೇಡಮ್, ಸುಹಾಸಿನಿ ಎಂದರೆ ನೀವೇನಾ? ರಾಮಯ್ಯನವರು ಏನೋ ಬಾಕ್ಸ್ಗಳನ್ನು ಕಳಿಸಿದ್ದಾರೆ, ಲೆಕ್ಕ ಮಾಡಿ ತಗೋಬೇಕಂತೆ, ಬಂದು ನೋಡಿ ಎಂದು ಆಟೋ ಕಡೆಗೆ ನಡೆದನು. ಏನಿರಬಹುದು ಎಂದುಕೊಂಡು ಸುಹಾಸಿನಿ ಅವನನ್ನು ಹಿಂಬಾಲಿಸಿ ನಡೆದಳು. ಆಟೋ ಬಳಿಗೆ ಹೋಗಿ ಒಳಗಿದ್ದ ಬಾಕ್ಸ್ಗಳನ್ನು ನೋಡಲು ಆಟೋ ಒಳಗೆ ಮುಖ ಹಾಕಿದ ಒಡನೆಯೇ ಆಟೋ ಚಾಲಕ ಹಿಂದಿನಿಂದ ಅವಳ ಮೂಗಿಗೆ ಕರವಸ್ತ್ರ ಒತ್ತೆ ಹಿಡಿದ. ಪ್ರಜ್ಞಾಶೂನ್ಯಲಾದ ಸುಹಾಸಿನಿಯನ್ನು ಆಟೋ ಒಳಗೆ ಕೂರಿಸಿಕೊಂಡು ಕ್ಷಣ ಮಾತ್ರದಲ್ಲಿ ಅಲ್ಲಿಂದ ಮಾಯವಾದ. ಅಡ್ಗೆ ಕೋಣೆಯಿಂದ ಬಾಳೆಗೊನೆ ಬಂತೇನೆ ಸುಹಾ ಎಂದು ಹೊರಬಂದ ಶಾಂತ ಅವರಿಗೆ ಆಟೋದ ಹಿಂಭಾಗ ಕಾಣಿಸಿತು. ನಮ್ಮನೆಗೆ ಬಂದದ ಅಲ್ವಾ ಎಂದೇ ಅವರಿಗೆ ತಿಳಿಯಲಿಲ್ಲ. ಸುಹಾಸಿನಿಯು ಕಾಣಲಿಲ್ಲ. ಮನೆ ಹೊರಗೆಲ್ಲ ಹುಡುಕಿದರು. ಶಿಲ್ಪಾಳ ಮನೆಯಿಂದ ಬಂದ ತಪಸ್ವಿನಿಯು ಅಕ್ಕಪಕ್ಕದ ಮನೆಗೆ ಹೋಗಿ ನೋಡಿ ಬಂದಳು. ಎಲ್ಲಿಯೂ ಕಾಣದಾದಾಗ ಶಾಂತಾರವರು ಭಯದಿಂದ ಬೆವರತೊಡಗಿದರು. ಹೇಳದೆ ಕೇಳದೆ ಎಲ್ಲಿಯೂ ಹೋಗುವವಳಲ್ಲ, ಈ ಕತ್ತಲಲ್ಲಿ ಎಲ್ಲಿ ಹೋದಳು ಎಂದು ಹೆದರಿ ಕಂಗಾಳಾಗಿ ಹೋದರು. ಆ ವೇಳೆಗೆ ಕೇಶವ ಹಾಗೂ ಶಂಕರಮೂರ್ತಿಯವರು ಮನೆಗೆ ಹಿಂತಿರುಗಿದರು. ಶಾಂತ, ಬಾಲೆಗೊನೆ ನಾಳೆ ಬೆಳಿಗ್ಗೆ ಬರುತ್ತೆ ಕಣೆ ಎನ್ನುತ್ತಾ ಕೇಶವ ಮನೆಯೊಳಗೆ ಅಡಿ ಇಟ್ಟರು. ಬೆವರುತ್ತಿದ್ದ ಮಡದಿಯನ್ನು ಕಂಡು ವಿಚಲಿತರಾದರು. ಅವರ ಹಿಂದೆಯೇ ಶಂಕರಮೂರ್ತಿಯು ಹೊಳಬಂದರು. ಸುಹಾಸಿನಿಯು ನಾಪತ್ತೆಯಾಗಿರುವ ವಿಷಯ ಕೇಳಿ ಗಾಬರಿಯಾದರು. ಏನು ಮಾಡುವುದೆಂದು ಅರಿಯದೆ ತಲೆ ಮೇಲೆ ಕೈ ಹೊತ್ತು ಕುಳಿತರು. ಎಲ್ಲಿ ಎಂದು ಹುಡುಕುವುದು? ರಾಮಯ್ಯನವರಿಗೆ ಹೇಳುವುದಾ? ಪೊಲೀಸರ ಸಹಾಯ ಪಡೆಯುವುದಾ? ಯಾವ ನಿರ್ಧಾರಕ್ಕೂ ಬರಲಾರದೆ ಒಬ್ಬರ ಮುಖವನ್ನೊಬ್ಬರು ನೋಡುತ್ತಾ ದಿಕ್ಕೆಟ್ಟು ಕುಳಿತರು. ಸುಮಾರು 10:15 ವೇಳೆಗೆ ಮನೆಯ ಮುಂದೆ ಆಟೋ ನಿಂತ ಶಬ್ದ. ದಡಬಡನೆ ಬಾಗಿಲು ತೆರೆದು ಎಲ್ಲರೂ ಆಚೆ ಓಡಿ ಬಂದರು. ಯಾರೋ ಅಪರಿಚಿತರೊಂದಿಗೆ ಸುಹಾಸಿನಿ ಆಟೋದಲ್ಲಿ ಬಂದಿಳಿದಳು. ಸುಹಾಸಿನಿಯನ್ನು ಕಂಡು ಎಲ್ಲರ ಮನಸ್ಸಿಗೆ ಸಮಾಧಾನವೇನೋ ಆಯಿತು. ಆದರೆ ಜೊತೆಯಲ್ಲಿ ಬರುತ್ತಿರುವವರು ಯಾರು? ಇವಳು ಎಲ್ಲಿಗೆ ಹೋಗಿದ್ದಳು? ಹೇಗೆ ಹೋಗಿದ್ದಳು? 10 ಪ್ರಶ್ನೆಗಳು ಪ್ರತಿಯೊಬ್ಬರ ತಲೆಯಲ್ಲಿ ಹರಿದಾಡಿತ್ತು. ಸುಹಾಸಿನಿಯು ಕಾಲುಗಳನ್ನು ಎಳೆಯುತ್ತಾ ಭಾರವಾದ ಹೆಜ್ಜೆಗಳನ್ನು ಇಡುತ್ತಿದ್ದಳು. ಅಪರಿಚಿತರಿಬ್ಬರು ಅವಳ ತೋಳುಗಳನ್ನು ಹಿಡಿದು ಕರೆದುಕೊಂಡು ಬರುತ್ತಿದ್ದರು. ಶಾಂತಾರವರು ಗಾಬರಿಯಿಂದ ಮುಂದೆ ಹೋಗಿ, ಸುಹಾ, ನೀನು ಎಲ್ಲಿ ಹೋಗಿದ್ದೆ? ಏನಾಯಿತು? ಇವರು ಯಾರು? ಒಂದೇ ಉಸಿರಿನಲ್ಲಿ ಪ್ರಶ್ನೆಗಳ ಮಳೆಗರೆದರು. ನಾವೆಲ್ಲ ಹೇಳ್ತೇವೆ, ಬನ್ನಿ ಮೊದಲು ಹೊಳಗೆ ಕರೆದುಕೊಂಡು ಹೋಗೋಣ ಎಂದರು ಅಪರಿಚಿತರು. ಸುಹಾಸಿನಿಯು ತೀರ ದನಿದವಳಂತೆ ಕಾಣುತ್ತಿದ್ದಳು. ಅರೆಗಣ್ಣು ಬಿಡುತ್ತಿದ್ದಳು. ಅವಳ ಬಳಿಗೆ ಹೋದಾಗ ಮದ್ಯದ ದುರ್ವಾಸನೆ ಬರುತ್ತಿತ್ತು. ನನ್ನ ಒಡವೆ ಕಳೆದು ಹೋಯಿತು, ನನ್ನ ಒಡವೆ ಕಳೆದು ಹೋಯಿತು ಎಂದು ತೊದಲುತ್ತಿದ್ದಳು. ಅವಳ ಕೆದರಿದ ಕೂದಲು, ಚದುರಿದ ಕುಂಕುಮಗಳು, ಜರುಗಿ ಹೋಗಿದ್ದ ಮಹಾವಿಪತ್ತಿನ ಸುಳಿವು ನೀಡುತ್ತಿದ್ದವು. ಅಯ್ಯೋ, ಏನಾಯ್ತೆ ಸುಹಾ ಎಂದು ಮತ್ತೊಮ್ಮೆ ಅವಳ ಭುಜ ಹಲುಗಿಸಿ ಕೇಳಿದರು ಶಾಂತ. ಮೈ ತುಂಬ ಒದ್ದಿದ್ದ ಅವಳ ಸೆರಗು ಜಾರಿತು. ಕುಪ್ಪಸದ ತೋಳುಗಳು ಹರಿದಿದ್ದುದು ಕಂಡು ಶಾಂತ ಬೆಚ್ಚಿದರು. ಅವರು ವಿರಮಿಸಲಿ, ಈಗ ಮಾತನಾಡುವ ಸ್ಥಿತಿಯಲ್ಲಿ ಅವರಿಲ್ಲ, ಮಲಗಿಸಿ ಎಂದರು ಅಪರಿಚಿತರು. ಸುಹಾಸಿನಿಯನ್ನು ಕೋಣೆಯಲ್ಲಿ ಮಲಗಿಸಿದ ನಂತರ ಆ ವ್ಯಕ್ತಿಗಳು ತಮ್ಮ ಪರಿಚಯ ಹೇಳಿಕೊಂಡರು. ಅವರಿಬ್ಬರು ಪತಿಪತ್ನಿಯಾಗಿದ್ದರು. ರಾಮಯ್ಯ ವಿದ್ಯಾಸಂಸ್ಥೆ ಶಾಲೆ ಇದೆಯಲ್ಲ, ಅದರ ಹಿಂಭಾಗದ ಬೀದಿಯಲ್ಲಿ ನಮ್ಮ ಮನೆ ಇದೆ. ಇವರೀಗ 1 ತಾಸಿನ ಹಿಂದೆ ನಮ್ಮ ಬೀದಿಯಲ್ಲಿ ಜೋರಾಗಿ ಅಳುತ್ತಾ ಎಲ್ಲರ ಮನೆ ಬಾಗಿಲನ್ನು ಬಡಿಯುತ್ತಾ
ನನ್ನ ಒಡವೆ ಕಳೆದು ಹೋಯಿತು, ನನ್ನ ಒಡವೆ ಕಳೆದು ಹೋಯಿತು ಎಂದು ಗಲಾಟೆ ಮಾಡುತ್ತಿದ್ದರು. ಜನ ಬಾಗಿಲು ತೆರೆಯಲು ಹೆದರಿದರು. ನನ್ನ ಮಗ ಕಿಟಕಿಯಲ್ಲಿ ನೋಡಿ ಇವರು ನಮ್ಮ ಶಿಕ್ಷಕಿ ಎಂದು ಗುರುತು ನೀಡಿದ. ಹಾಗಾಗಿ ನಾನು ನನ್ನ ಮಡದಿಯು ಹೊರಗೆ ಬಂದು ನೋಡಿದೆವು. ಇವರನ್ನು ಗಮನಿಸಿದಾಗ ಏನೋ ಅನಾಹುತ ನಡೆದಿದೆ ಎನಿಸಿತು. ಅವರನ್ನು ನಮ್ಮ ಮನೆಯಲ್ಲಿ ಕೂರಿಸಿ ನೀರು ಕುಡಿಸಿದೆವು. ನೀವಾದರೂ ನನ್ನ ಒಡವೆ ಹುಡುಕಿಕೊಡಿ ಎಂದು ಗೋಳಿಟ್ಟರು. ಆ ಪಾಪಿ ಎಲ್ಲ ಕಿತ್ತುಕೊಂಡ ಎಂದು ಬಡಬಡಿಸಿದರು. ಅವರನ್ನು ಸಮಾಧಾನಿಸಿದ ಮೇಲೆ ಮನೆ ವಿಳಾಸ ಪಡೆದು ಕರೆದುಕೊಂಡು ಬಂದೆವು. ನಮಗೆ ತಿಳಿದಿದ್ದು ಇಷ್ಟೇ. ಏನಾಯ್ತೆಂದು ಪೂರ್ಣ ನಮಗೂ ತಿಳಿದಿಲ್ಲ. ಅವರು ಆತಂಕಗೊಂಡಿದ್ದಾರೆ. ಬೆಳಿಗ್ಗೆ ಎಚ್ಚರವಾದ ಬಳಿಕ ನಿಧಾನವಾಗಿ ವಿಚಾರಿಸಿ ಅಗತ್ಯ ಬಿದ್ದರೆ ನಾವು ಬರುತ್ತೇವೆ ಎಂದು ಹೊರಟರು. ಸುಹಾಸಿನಿಯು ಗಾಢ ನಿದ್ರೆಗೆ ಜಾರಿದಳು. ಬಿಡೋ ಪಾಪಿ ಬಿಡೋ ಎಂದು ಆಗಾಗ ಕನವರಿಸುತ್ತಿದ್ದಳು. ಮನೆಯವರಿಗೆಲ್ಲ ಕಣ್ಣರೆಪ್ಪೆ ಸಂಧಿಸದೆ ಸುಹಾಸಿನಿಯು ಎಚ್ಚರವಾಗುವುದನ್ನೇ ಕಾದು ಕುಳಿತರು. ಶಾಲೆಯ ಬಳಿ ಕೀಟಲೆ ಮಾಡಿದ್ದ ಪುಂಡ ತಾನು ಪೊಲೀಸ್ ಠಾಣೆಗೆ ಹೋಗಲು ಅವಮಾನ ಅನುಭವಿಸಲು ಸುಹಾಸಿನಿಯ ಕಾರಣವೆಂದು ಮನದಲ್ಲಿ ಕೋಪದಿಂದ ಕುದಿಯುತ್ತಿದ್ದನು. ಅದಕ್ಕಾಗಿ ಸೇಡು ತೀರಿಸಿಕೊಳ್ಳಲು ಹಾತೊರೆಯುತ್ತಿದ್ದನು. ಸುಹಾಸಿನಿಯ ಮದುವೆ ವಿಚಾರ ಕೇಳಿ ಅವನ ಮನ ಕೆರಳಿತು. ಅವಳನ್ನು ನೆಮ್ಮದಿಯಾಗಿ ಬದುಕಲು ಬಿಡಬಾರದೆಂದು ಬಗೆದು ತನ್ನ ಗೆಳೆಯನೊಂದಿಗೆ ಸೇರಿ ಅವಳನ್ನು ಅಪಹರಿಸಿ ಊರಾಚೆಯ ಪಾಲುಗುಡಿಯಲ್ಲಿ ಅವಳ ಮೇಲೆ ಅತ್ಯಾಚಾರವೆಸಗಿದ್ದ. ಅರೆ ಪ್ರಜ್ಞಾವಸ್ಥೆಯಲ್ಲಿದ್ದ ಅವಳ ಕೈಕಾಲುಗಳಲ್ಲಿ ಸಂಪೂರ್ಣ ಶಕ್ತಿಯೂ ಇಲ್ಲದೆ ಅವನ ವಿರುದ್ಧ ಪ್ರತಿಭಟಿಸಲಾರದೆ ಹೋದಳು. ನಂತರ ಅವಳಿಗೆ ಬಲವಂತವಾಗಿ ಮದ್ಯಪಾನ ಮಾಡಿಸಿ ಅವಳ ಶಾಲೆ ಇದ್ದ ರಸ್ತೆಯಲ್ಲಿ ದೂಡಿ ಹೋಗಿದ್ದನು. ಬೆಳಿಗ್ಗೆ ಎಚ್ಚರಗೊಂಡ ಸುಹಾಸಿನಿಯು ಅಮ್ಮ ಎಂದು ಕಿರುಚಿಕೊಂಡಳು. ಎಲ್ಲರೂ ಅವಳ ಬಳಿಗೆ ಓಡಿ ಬಂದರು. ಅಪ್ಪ ಅತ್ತೆ ಎಲ್ಲ ಹಾಳಾಯಿತು, ನನ್ನ ಬಾಳು ನಾಶವಾಗಿ ಹೋಯಿತು, ನನ್ನ ಮದುವೆ ನನ್ನ ಆದರ್ಶ ಎಲ್ಲ ಕನಸಾಗಿ ಉಳಿಯಿತು ಎಂದು ಅಳುತ್ತಾ ತನ್ನ ಅರಿದ ಕುಪ್ಪಸವನ್ನು ಸೆರಗಿನಿಂದ ಮರೆಮಾಚಿಕೊಳ್ಳುತ್ತಾ, ತಕ್ಷಣವೇ ಬನ್ನಿ ಎಲ್ಲರೂ ಸೇರಿ ಹುಡುಕೋಣ, ನನ್ನ ಒಡವೆ ಕಳೆದು ಹೋಯಿತು, ಅತ್ತೆ ಹುಡುಕಿದ್ರೆ ಸಿಗುತ್ತಾ? ಇಲ್ಲ ಇಲ್ಲ ಎಂದು ಅಸಮರ್ಥವಾಗಿ ಮಾತನಾಡುತ್ತಾ ಪ್ರಜ್ಞೆ ತಪ್ಪಿ ಬಿದ್ದಳು. ಹೊಸ ಬಾಳಿನ ಸವಿಗನಸು ಕಾಣುತ್ತಿದ್ದ ಬಡವರ ಮನೆ ಮಗಳ ಬಾಳಿನಲ್ಲಿ ಬರಸಿಡಿಲಂತೆ ಬಂದು ಆ ಪಾತಕ ಅವಳ ಅತ್ಯಮೂಲ್ಯವಾದ ಶೀಲವೆಂಬ ಆಭರಣವನ್ನು ಅಪಹರಿಸಿ ಬಿಟ್ಟಿದ್ದ. ಅನಿರೀಕ್ಷಿತವಾಗಿ ನಡೆದ ದುರ್ಘಟನೆಯಿಂದಾಗಿ ಅಘಾತವಾಗಿ ಬೀದಿಯಲ್ಲಿ ಅನುಚಿತವಾಗಿ ವರ್ತಿಸಿಬಿಟ್ಟಿದ್ದಳು ಸುಹಾಸಿನಿ. ಬೆಳಗಾಗುವುದರೊಳಗೆ ಆ ಪುಟ್ಟ ಪಟ್ಟಣದ ತುಂಬ ಈ ವಿಷಯ ಜಗಜ್ಜಾಹೀರವಾಗಿ ಬಿಟ್ಟಿತ್ತು. ವಿಚಾರ ಆದರ್ಶನ ಕಿವಿಗೆ ಬಿದ್ದು ಅವನೆದಿಗೆ ಬರಸಿಡಿಲು ಬಡಿದಂತಾಯಿತು. ಇದು ಕೇವಲ ವದಂತಿಯಾಗಿರಲಿ ಎಂದು ದೇವರ ಮೊರೆ ಹಿಡಿಯುತ್ತಾ ಸುಹಾಸಿನಿಯ ಮನೆಗೆ ವೇಗವಾಗಿ ಬಂದನು. ಕೋಣೆಯಲ್ಲಿ ದಾರುಣವಾಗಿ ಅಳುತ್ತಾ ಕುಳಿತಿದ್ದ ತನ್ನ ಪ್ರಿಯತಮೆಯ ಸ್ಥಿತಿ ಕಂಡು ಅವನ ಹೃದಯ ಹೊಡೆದಂತಾಯಿತು. ಕೇಳಿದೆಲ್ಲ ನಿಜವೆಂದು ಅರಿವಾಗಿ ಅವನು ಕಟ್ಟಿದ ಆಶಾಗೋಪುರ ಕಳಚಿ ಬಿತ್ತು. ಯಾವ ಮಾತನ್ನು ಆಡದೆ ಅಲ್ಲಿಂದ ಕಾಲು ತೆಗೆದ. ಸುಹಾಸಿನಿಯು ತಕ್ಷಣವೇ ಆದರ್ಶನನ್ನು ಕೂಗುತ್ತಾ ಎದ್ದು ಬಿದ್ದು ಓಡಿ ಬಂದು, ನನಗೆ ಗೊತ್ತಿತ್ತು ನೀವು ಬರ್ತೀರಾ ಎಂದು, ಹೇಗೆ ನಿಲ್ಲದೆ ಹೋಗ್ತಿದ್ದೀರಿ? ಈ ನಿಮ್ಮ ಸುಹಾಳೊಂದಿಗೆ ಮಾತನಾಡದೆ ಹೋಗುವಿರಾ? ಕಣ್ಣೀರು ಧಾರಾಕಾರವಾಗಿ ಇಳಿಯುತ್ತಿತ್ತು. ಮಾತನಾಡಲು ಇನ್ನೇನು ಉಳಿದಿದೆ? ನನ್ನ ಕನಸು ಚೂರಾಗಿ ಹೋಯಿತು. ಹಣ ಆಸ್ತಿ ಅಂತಸ್ತು ಯಾವುದೂ ಇಲ್ಲದ ನಿಮ್ಮನ್ನು ನಮ್ಮ ಮನೆಗೆ ಮಹಾಲಕ್ಷ್ಮಿಯಾಗಿ ಕರೆದೊಯ್ಯಲು ಸಿದ್ಧನಾಗಿದ್ದೆ. ಆದರೆ ಈಗ ಛೆ ಎಂದು ಹೊರಡಲು ಅಡಿ ಇಡುತ್ತಿದ್ದ ಅವನ ಕಾಲು ಹಿಡಿದು, ಇದರಲ್ಲಿ ನನ್ನ ತಪ್ಪೇನೂ ಇಲ್ಲ ಆದರ್ಶ್, ನನ್ನ ಕೈ ಬಿಡಬೇಡಿ, ನನ್ನ ಬಿಟ್ಟು ಹೋಗಬೇಡಿ ಎಂದು ಅಂಗಲಾಚಿ ಬೇಡಿಕೊಂಡಳು. ನಿರಾಶನಾಗಿದ್ದ ಆದರ್ಶನಿಗೆ ಅವಳ ಸ್ಪರ್ಶವು ಅಸಹನೀಯವೆನಿಸಿತು. ನಿರ್ದಾಕ್ಷಿಣ್ಯವಾಗಿ ಅವಳಿಂದ ಬಿಡಿಸಿಕೊಂಡು ಅವಳನ್ನು ದೂಡಿ ಹಿಂತಿರುಗಿಯೂ ನೋಡದೆ ಅಲ್ಲಿಂದ ನಿರ್ಗಮಿಸಿದ. ಆದರ್ಶ ತಿರಸ್ಕರಿಸಿ ಹೋದ ನಂತರ ಸುಹಾಸಿನಿಯು ಇನ್ನಷ್ಟು ಕುಗ್ಗಿ ಹೋದಳು. ಇದ್ದಕ್ಕಿದ್ದಾಗೆ ನಗುವುದು, ಅಳುವುದು, ತನಗೆ ತಾನೇ ಮಾತನಾಡಿಕೊಳ್ಳುವುದು, ಆಗಾಗ ನನ್ನ ಒಡವೆ ಎಂದು ಮನೆಯೆಲ್ಲ ಹುಡುಕುವುದು, ರಾತ್ರಿ ಆದರೆ ವಿಪರೀತ ಹೆದರುವುದು, ನಿದ್ರೆಗೆಟ್ಟು ಕೂರುವುದು, ಒಟ್ಟಾರೆ ಹರೆಹುಚ್ಚಿಯಾಗಿ ಹೋಗಿದ್ದಳು. ಮಗಳ ಈ ದುಸ್ಥಿತಿಯಿಂದಾದ ಶೋಕ ಶಂಕರಮೂರ್ತಿಯವರಿಗೆ ಪುತ್ರ ಶೋಕಕ್ಕಿಂತಲೂ ಭಯಂಕರವೆನಿಸಿತು. ಅಣ್ಣನಿಗೆ ಸದಾ ಧೈರ್ಯ ಹೇಳುತ್ತಿದ್ದ ಶಾಂತರವರೇ ಕುಸಿದು ಹೋಗಿದ್ದರು. ಯಶಸ್ವಿನಿಗೆ ಅಕ್ಕನನ್ನು ಕಾವಲು ಕಾಯುವುದೇ ಕಾಯಕವಾಯಿತು. ಕೇಶವ ಮಾತ್ರ ಎಲ್ಲರಿಗೂ ಊಟ ತಿಂಡಿ ಮಾಡಿಸಲು ಯತ್ನಿಸುತ್ತಿದ್ದರು. ಅವಳಿಗೆ ಧೈರ್ಯ ಹೇಳಿ ಜೀವನೋತ್ಸಾಹ ತುಂಬಬೇಕಾದದು ನಮ್ಮ ಕರ್ತವ್ಯ. ಅವಳಿಗೆ ಅನ್ಯಾಯವಾಗಿದೆ, ನೊಂದು ಹೋಗಿದ್ದಾಳೆ. ಹೀಗೆ ಬಿಟ್ಟರೆ ಅವಳ ಗತಿಯೇನು? ಹೀಗಾದ ಮಾತ್ರಕ್ಕೆ ಅವಳ ಜೀವನವೇ ಮುಗಿದು ಹೋದ ಹಾಗೆ ಏನು? ಭಾವ, ನೀವು ಧೈರ್ಯ ಕೆಡಬಾರ್ದು. ಅವಳ ಭವಿಷ್ಯದ ಬಗ್ಗೆ ನಾವು ತಾನೇ ಯೋಚಿಸಬೇಕು. ಅವಳಲ್ಲಿ ಆತ್ಮವಿಶ್ವಾಸ ತುಂಬುವ ಕೆಲಸ ನಮ್ಮಿಂದಲೇ ಆಗಬೇಕಲ್ವೇ ಎಂಬಿತ್ಯಾದಿಯಾಗಿ ನುಡಿದು ಸಕಾರಾತ್ಮಕ ಭಾವನೆಗಳನ್ನು ಬಿತ್ತುವ ಪ್ರಯತ್ನ ಮಾಡುತ್ತಿದ್ದರು.
ಮದುವೆಯು ನಡೆಯಬೇಕಾದ ದಿನದಿಂದ ಮುಂಜಾನೆಯೇ ತಪಸ್ವಿನಿಯ ದುಃಖ ಕಟ್ಟೆ ಹೊಡೆದಿತ್ತು. ಮದುವೆಗಾಗಿ ಖರೀದಿ ಮಾಡಿದ್ದ ಬಟ್ಟೆಗಳನ್ನು ಮಡಿಲಲ್ಲಿಟ್ಟುಕೊಂಡು ವ್ಯಥೆಪಟ್ಟಳು. ಹತ್ಯೆಯನ್ನು ಅಪ್ಪಿಕೊಂಡು, ಇಂದು ನಮ್ಮ ಮನೆ ಹೇಗಾಗಿರ್ಬೇಕಾಗಿತ್ತು, ಈಗ ನೋಡಿ ಹತ್ಯೆ ಹೇಗಾಗಿದೆ, ಇವುಗಳನ್ನೆಲ್ಲ ತೊಟ್ಟುಕೊಂಡು ಸಂಭ್ರಮಿಸುವ ಅದೃಷ್ಟ ನಮಗಿಲ್ಲದೆ ಹೋಯ್ತಲ್ವಾ ಎಂದು ಗೋಳಾಡಿದಳು. ಅಂತೂ ಈ ಮನೆಯ ಮುಂದೆ ಚಪ್ಪರ ಹಾಕುವ ಕಾಲ ಒದಗಿ ಬರಲೇ ಇಲ್ಲ ಎಂದು ಶಾಂತರವರು ಕಂಬೆನಿಗೆರೆದರು. ಕೇಶವ ಶಾಂತರಿಗೆ ಸುಹಾಸಿನಿಯನ್ನು ಕರೆದುಕೊಂಡು ವೈದ್ಯರ ಬಳಿಗೆ ಕರೆದೊಯ್ಯುವ ತವಕ. ಸುಹಾಸಿನಿಯೋ ಮನೆಯಿಂದ ಆಚೆ ಕಾಲಿಡಲು ಹೆದರಿ ನಡುಗುತ್ತಿದ್ದಳು. ಅಸಂಬದ್ಧ ಮಾತುಗಳನ್ನಾಡುತ್ತಾ ಮನೆಯೊಳಗೆ ಕುಳಿತಿರುತ್ತಿದ್ದಳು. ಮನೆಯೊಳಗಿದ್ದರೆ ಸುಹಾಸಿನಿಯ ಸಂಕಟ ನೋಡಲಾಗದು, ಹೊರಗೆ ಬಂದರೆ ಜನ ನೋಟವನ್ನು ಎದುರಿಸಲಾಗದು. ಉಭಯ ಸಂಕಟವನ್ನು ಕುಟುಂಬವೇ ಅನುಭವಿಸಬೇಕಾಯಿತು. ದಿನೇ ದಿನೇ ಸುಹಾಸಿನಿಯ ಪರಿಸ್ಥಿತಿ ವಿಷಮಗೊಳ್ಳುತ್ತಲೇ ಹೋಯಿತು. ಮನೋವೈದ್ಯರಿಗೆ ಕರೆದೊಯ್ಯಲೇಬೇಕು. ಆದರೆ ಸುಹಾಸಿನಿಯು ಮನೆಯಿಂದ ಆಚೆ ಬರಲು ಹಠ ಮಾಡಿ ಗಲಾಟೆ ಮಾಡುತ್ತಿದ್ದುದರಿಂದ ಕೇಶವರವರು ಕೂಡ ಕೈಕಟ್ಟಿ ಕೂರಬೇಕಾಯಿತು. ಇದರ ಮಧ್ಯೆ ತಪಸ್ವಿನಿಯು ಶಾಲೆಗೆ ಹೋಗದೆ ಪರೀಕ್ಷೆಗೂ ಕೂರದೆ 10ನೇ ತರಗತಿಯಲ್ಲಿ ಅನುತ್ತೀರ್ಣಳಾದಳು. ಶಿಲ್ಪ ಉತ್ತಮ ಅಂಕಗಳನ್ನು ಗಳಿಸಿದ್ದಳು. ಅವಳ ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲೆಂದು ಅವಳ ತಂದೆ ಬ್ಯಾಂಗ್ಳೂರಿಗೆ ವರ್ಗಾವಣೆ ಮಾಡಿಸಿಕೊಂಡರು. ಖಾಲಿ ಮಾಡಿಕೊಂಡು ಹೋಗುವ ಶಿಲ್ಪ ಅವಳ ತಾಯಿ ಶಾಂತರವರು ಬಳಿ ಬಂದು, ನನ್ನ ಬಂಧುಗಳೊಬ್ಬರು ಮನೋವೈದ್ಯರು ಬ್ಯಾಂಗ್ಳೂರಿನ ಮನೋರೋಗ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ನೀವು ಸುಹಾಸಿನಿಯನ್ನು ಕರೆದುಕೊಂಡು ಬನ್ನಿ, ಉಚಿತವಾಗಿ ಚಿಕಿತ್ಸೆ ಕೊಡುತ್ತೇನೆ ಎಂದು ಭರವಸೆ ನೀಡಿ ವಿಳಾಸವನ್ನು ಕೊಟ್ಟು ಹೋದರು. ಕೆಲ ದಿನಗಳ ನಂತರ ಅಕ್ಕನನ್ನು ಮನೆಯಿಂದ ಆಚೆ ಕರೆದೊಯ್ಯಲು ತಪಸ್ವಿನಿ ಒಂದು ನಾಟಕವನ್ನೇ ಮಾಡಬೇಕಾಯಿತು. ಅಕ್ಕನೆದುರು ಹೊಟ್ಟೆಯನ್ನು ಹಿಡಿದುಕೊಂಡು ಹೊಟ್ಟೆ ನೋವೆಂದು ವಿಲವಿಲ ಒದ್ದಾಡತೊಡಗಿದಳು. ಸುಹಾಸಿನಿಗೆ ತಮ್ಮನ ಸಾವಿರ ನೆನಪು ಮರುಕಳಿಸಿ ಗಾಬರಿಯಾಯಿತು. ತಂಗಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ತವಕದಲ್ಲಿ ತನ್ನನ್ನೇ ತಾನು ಮರೆತು ಹೋದಳು. ತಪಸ್ವಿನಿ ಹಾಗೂ ಅತ್ತೆಯೊಡನೆ ತಾನು ಆಸ್ಪತ್ರೆಗೆ ಬರುವೆನೆಂದು ಹಠ ಹೇರಿಯೇ ಬಿಟ್ಟಳು. ತಪಸ್ವಿನಿಯು ಎನಿಸಿದಂತೆ ನಡೆದ ಅವಳ ಯೋಜನೆ ಫಲಕಾರಿಯಾಯಿತು. ಮೊದಲೇ ನಿರ್ಧಾರ ಮಾಡಿದಂತೆ ಆಟೋ ರೈಲು ನಿಲ್ದಾಣಕ್ಕೆ ಹೋಯಿತು. ಕೇಶವ ಅದಾಗಲೇ ಬಂದು ತಲುಪಿದ್ದರು. ವೈದ್ಯರು ಬ್ಯಾಂಗಲೂರಿನ ದೊಡ್ಡಾಸ್ಪತ್ರೆಗೆ ಬರೆದು ಕೊಟ್ಟಿದ್ದಾರೆಂದು ಸುಹಾಸಿನಿಯನ್ನು ನಂಬಿಸಿದರು. ಬ್ಯಾಂಗಲೂರು ತಲುಪುವವರೆಗೂ ತಪಸ್ವಿನಿಯ ನಾಟಕ ಮುಂದುವರೆದಿತ್ತು. ಆಸ್ಪತ್ರೆಗೆ ಬಂದ ನಂತರ ಶಿಲ್ಪಾಳ ತಾಯಿಯ ನೆರವಿನಿಂದ ಎಲ್ಲ ಕೆಲಸವೂ ಸುಸೂತ್ರವಾಗಿ ನಡೆಯಿತು. ಮನೋವೈದ್ಯರು ನೀಡಿದ ಮಾನಸಿಕ ಚಿಕಿತ್ಸೆ, ಆಪ್ತ ಸಲೋಚನೆಗಳು ಹಂತ ಹಂತವಾಗಿ ದೊರೆತ ಪ್ರಭಾವ ಸುಹಾಸಿನಿಯು ಬಹಳ ಬೇಗ ಚೇತರಿಸಿಕೊಳ್ಳಲು ಪ್ರಾರಂಭಿಸಿದಳು. ಮನೋವೈದ್ಯರ ಪ್ರಯತ್ನದ ಫಲ ಸುಹಾಸಿನಿಯ ವರ್ತನೆಯಲ್ಲಿ ಕಾಣತೊಡಗಿತು. ಬದುಕಿನಲ್ಲಿ ಜರುಗಿದ ಕಹಿ ಘಟನೆಯನ್ನು ಒಂದು ಕೆಟ್ಟ ಕನಸೆಂದು ಮರೆಯಬೇಕು. ಆಗಿ ಹೋದ ಸಂಗತಿಯನ್ನು ಬದಲಾಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ತಂದೆ ತಂಗಿಯರ ಸಲುವಾಗಿಯಾದರೂ ಮರಳಿ ಮೊದಲಿನಂತಾಗಬೇಕು. ಮನ ಪರಿವರ್ತಿಸಿಕೊಂಡು ಸುಹಾಸಿನಿಯು ಬದುಕಿನೆಡೆಗೆ ಮುಖ ಮಾಡಿದಳು. ಆ ದುರ್ಘಟನೆಯ ನೆನಪಿನಿಂದ ಹೊರಬರಲು ಯತ್ನಿಸಿದಳು. ನಿಧಾನವಾಗಿ ಮನೆಗೆಲಸಗಳಲ್ಲಿ ತೊಡಗಿಕೊಂಡಳು. ಹಾಗೊಮ್ಮೆ ಹೀಗೊಮ್ಮೆ ಮಂಕಾದರೂ ಶಾಂತ ಹಾಗೂ ತಪಸ್ವಿನಿಯು ಅವಳಿಗೇನಾದರೊಂದು ಕೆಲಸ ಹೇಳಿ ಅವಳ ಆಲೋಚನೆ ಬದಲಾಗುವಂತೆ ಮಾಡುತ್ತಿದ್ದರು. ಸಕಾಲಕ್ಕೆ ಅವಳಿಗೆ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯ ವೃತ್ತಿಯು ಲಭಿಸಿತು. ಕಾಡಿನ ಅಂಚಿನಲ್ಲಿದ್ದ ಕುಗ್ರಾಮವೊಂದಕ್ಕೆ ಸ್ವಇಚ್ಛೆಯಿಂದ ಪೋಸ್ಟಿಂಗ್ ಪಡೆದುಕೊಂಡು ತಂದೆ ತಂಗಿಯರೊಂದಿಗೆ ಹೋಗಿ ನೆಲೆಸಿಬಿಟ್ಟಳು. ಹೊಸ ಪರಿಸರದಲ್ಲಿ ಹೊಸ ವೃತ್ತಿ ಜೀವನವನ್ನು ಆರಂಭಿಸಿದಳು. ಮನ ಪರಿವರ್ತನೆಗೊಳ್ಳುತ್ತಲಿದ್ದ ಸಮಯದಲ್ಲಿ ವರವಾಗಿ ದೊರೆತ ವೃತ್ತಿಯನ್ನು ದೈವವೆಂದು ಭಾವಿಸಿ ಕರ್ತವ್ಯದಲ್ಲಿ ತನ್ನನ್ನು ತಾನು ಸಂಪೂರ್ಣವಾಗಿ ತೊಡಗಿಸಿಕೊಂಡಳು. ಹಲವು ವರ್ಷಗಳಿಂದ ಆ ಕಾಡಿನಂತಿದ್ದ ಊರಿನಲ್ಲಿ ಕೆಲಸ ನಿರ್ವಹಿಸಲು ಯಾವ ಶಿಕ್ಷಕರು ಧೈರ್ಯ ಮಾಡಿರದ ಕಾರಣ ಅಲ್ಲಿ ಯಾವ ಸೌಲಭ್ಯಗಳು ಇರಲಿಲ್ಲ. ಮೂಲತಃ ಶಾಲಾ ಕಟ್ಟಡವೇ ಇರಲಿಲ್ಲ. ಮೊದಲ ಬಾರಿಗೆ ಊರಿಗೆ ತಲುಪಿ ತನ್ನ ವಾಸಕ್ಕೊಂದು ಮನೆಯನ್ನು ಹುಡುಕಿಕೊಂಡಳು. ನಂತರ ಊರಿನ ಎಲ್ಲಾ ಮನೆಗಳಿಗೂ ಭೇಟಿ ನೀಡಿ ತನ್ನ ಪರಿಚಯ ಮಾಡಿಕೊಂಡು ನಾಳೆಯಿಂದ ಮಕ್ಕಳನ್ನು ಶಾಲೆಗೆ ಕಲಿಸುವಂತೆ ಕೇಳಿಕೊಂಡಳು. ಊರಿನ ಪುಟ್ಟ ಗುಡಿಯ ಹಜಾರವೇ ಶಾಲೆಯಾಯಿತು. ಎಲ್ಲ ಮೇಷ್ಟ್ರುಗಳ ಹಾಗೆ ಇವಳದು 4 ದಿನಗಳ ಆಟ, ನಂತರ ಊರು ಬಿಟ್ಟು ಓಟ ಎಂದು ಊರಿನವರು ಭಾವಿಸಿದ್ದರು. ಆದರೆ ಸುಹಾಸಿನಿಯು ಅವರೆಲ್ಲರ ಅನಿಸಿಕೆಯನ್ನು ಸುಳ್ಳು ಮಾಡಿಬಿಟ್ಟಳು. ತನ್ನ ಊರಿನ ಶಿಕ್ಷಣ ಇಲಾಖೆಯ ಗಮನ ಸೆಳೆದಳು. ಶಾಲೆಗೆ ಕಟ್ಟಡಗಳ ಮಂಜೂರು ಮಾಡಿಸಿಕೊಂಡಳು. ಒಂದೊಂದಾಗಿ ಸರ್ಕಾರದಿಂದ ಶಾಲೆಗೆ ಮೂಲಭೂತ ಸೌಕರ್ಯಗಳು ಬರತೊಡಗಿದವು. ಶಾಲೆಯಲ್ಲಿ ಮಕ್ಕಳ ಹಾಜರಾತಿಯು ಹೆಚ್ಚಾಯಿತು. ಶಾಲೆಯನ್ನು ಪ್ರಗತಿ ಪಥದತ್ತ ಸಾಗಿತು. ಆದರೆ ತಪಸ್ವಿನಿಯ ವಿದ್ಯಾಭ್ಯಾಸ ಮುಂದುವರಿಯಬೇಕಾಗಿತ್ತು. ಹಾಗೆ ಶಂಕರಮೂರ್ತಿಯವರಿಗೆ ಅಲ್ಲಿನ ವಿಪರೀತ ಚಳಿಯ ವಾತಾವರಣ ಹೊಂದಲಿಲ್ಲ. ಪದೇ ಪದೇ ಆರೋಗ್ಯ ಹದಗೆಡುತ್ತಿತ್ತು. ಹಾಗಾಗಿ ಅವರಿಬ್ಬರನ್ನು ಹಿಂತಿರುಗಿ ಕಳಿಸಲೇಬೇಕಾಯಿತು. ಅವಳನ್ನು ಏಕಾಂಗಿಯಾಗಿ ಬಿಡಲು ಶಂಕರಮೂರ್ತಿಯವರು ಹಿಂಜರಿದಾಗ
ಸುಹಾಸಿನಿಯೇ ಧೈರ್ಯ ಹೇಳಿ ಕಳಿಸಿಕೊಟ್ಟಿದ್ದಳು. ಮಗಳ ಈ ಬದಲಾವಣೆ ತಂದೆಗೆ ನೆಮ್ಮದಿಯನ್ನೊದಗಿಸಿತು. ಸುಹಾಸಿನಿಗೆ ಶಾಲೆಯ ಹೊರತಾಗಿ ಬೇರೆ ಪ್ರಪಂಚವೇ ಇಲ್ಲ ಎಂಬಂತಾಯಿತು. ಶಾಲಾ ಕೈತೋಟ, ಆಟದ ಬಯಲು, ಗ್ರಂಥಾಲಯಗಳೆಂದು ಶಾಲೆಯನ್ನು ಸಜ್ಜುಗೊಳಿಸಿದಳು. ವಿಶೇಷ ಕಾಳಜಿ ವಹಿಸಿ ಮಕ್ಕಳಿಗೆ ಆಟ ಪಾಠಗಳೆರಡರಲ್ಲೂ ತಯಾರಿ ನೀಡಿದಳು. ಸಂಜೆಯ ವೇಳೆ ಊರಿನ ಅನಕ್ಷರಸ್ಥ ಮಹಿಳೆಯರಿಗೂ ಸಹ ಓದು ಬರಹ ಹೇಳಿಕೊಡುತ್ತಿದ್ದಳು. ಹಳ್ಳಿಯ ಹೆಂಗಸರಿಗೆ ಸ್ವಚ್ಛತೆ, ಉಳಿತಾಯ, ಸರ್ಕಾರದಿಂದ ದೊರೆಯುವ ಸೌಲಭ್ಯಗಳು ಹೀಗೆ ಅನೇಕ ವಿಚಾರಗಳಲ್ಲಿ ಮಾರ್ಗದರ್ಶನ ನೀಡುತ್ತಿದ್ದಳು. ಇಡೀ ಊರೇ ಸುಹಾಸಿನಿಯನ್ನು ಗೌರವದಿಂದ ಕಾಣತೊಡಗಿತು. ಯಾವ ಊರಿಗೆ ಶಿಕ್ಷಕರು ಬಂದು ಕೆಲಸ ಮಾಡಲು ಹೆದರುತ್ತಿದ್ದರು, ಆ ಊರ ಶಾಲೆಯನ್ನು ಕೇವಲ 4-5 ವರ್ಷಗಳಲ್ಲಿ ಇಲಾಖೆಯು ಸೇರಿದಂತೆ ಎಲ್ಲರೂ ಪ್ರಶಂಸಿಸುವಂತೆ ಬದಲಾಯಿಸಿ ಬಿಟ್ಟಿದ್ದಳು. ಕಡಿಮೆ ಅವಧಿಯಲ್ಲಿ ಅವಳು ಮಾಡಿದ ಸಾಧನೆಗೆ ಇಲಾಖೆಯು ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. ತೇಜಸ್ವಿನಿಯು ತನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಪಿಯುಸಿಯ ನಂತರ ನರ್ಸಿಂಗ್ ಕೋರ್ಸಿಗೆ ಸೇರಿಕೊಂಡಳು. ಶಂಕರಮೂರ್ತಿಯವರಿಗೆ ಮಕ್ಕಳ ಈಗಿನ ಪರಿಸ್ಥಿತಿ ಬಗ್ಗೆ ಸಮಾಧಾನವಿದ್ದರೂ ಮಕ್ಕಳ ಮದುವೆಯ ಬಗ್ಗೆ ಆಲೋಚನೆಯಂತೂ ದೂರವಾಗಿರಲಿಲ್ಲ. ಒಂದು ದಿನ ಸುಹಾಸಿನಿಯು ಶಾಲೆಗೆ ಶಿಲ್ಪಾಳ ತಾಯಿ ಬಂದರು. ಜೊತೆಯಲ್ಲಿ ಅವಳಿಗೆ ಚಿಕಿತ್ಸೆ ನೀಡಿದ ಮನೋವೈದ್ಯ ಡಾಕ್ಟರ್ ಸುಧಾಕರ್ ಸಹ ಆಗಮಿಸಿದ್ದರು. ಅವರ ಗ್ರಾಮದಲ್ಲಿ ಆಸ್ಪತ್ರೆಯೊಂದನ್ನು ತೆರೆಯುವ ಉದ್ದೇಶದಿಂದ ಜಾಗವನ್ನು ಖರೀದಿ ಮಾಡಲು ಬಂದಿದ್ದರು. ಸುಂದರ ಪರಿಸರದಲ್ಲಿ ಮನೋರೋಗಿಗಳ ಖಾಸಗಿ ಚಿಕಿತ್ಸಾ ಕೇಂದ್ರವನ್ನು ತೆರೆಯುವ ಉದ್ದೇಶದಿಂದ ಬಂದಿದ್ದ ಸುಧಾಕರನನ್ನು ಭೂಮಾಲೀಕರಿಗೆ ಪರಿಚಯಿಸಿಕೊಟ್ಟಳು. ಸ್ಥಳ ಖರೀದಿಯಾಗಿ ಆಸ್ಪತ್ರೆ ಕೆಲಸವು ಪ್ರಾರಂಭವಾಯಿತು. ಕಟ್ಟಡವನ್ನು ನೋಡಲು ಸುಧಾಕರ್ ಆಗಾಗ್ಗೆ ಬರುತ್ತಿದ್ದನು. ಬಂದಾಗ ಅವರ ಊಟ ತಿಂಡಿಗಳೆಲ್ಲವೂ ತನ್ನ ಮನೆಯಲ್ಲಿ ಆಗಬೇಕೆಂದು ಸುಹಾಸಿನಿಯು ಅವರಿಗೆ ವಿಶ್ವಾಸದಿಂದ ಆಗ್ರಹಿಸಿಬಿಟ್ಟಿದ್ದಳು. ಹೀಗೆ ಅವರ ಮಧ್ಯೆ ಆತ್ಮೀಯತೆ ಬೆಳೆಯಿತು. ಒಂದು ದಿನ ಸಂಜೆ ಸುಧಾಕರ್ ಹೊರಡುವ ವೇಳೆಗೆ ಸಣ್ಣದಾಗಿ ಮಳೆ ಶುರುವಾಯಿತು. ಮನೆ ಹೊರಗಿನ ಜಗಲಿಯ ಮೇಲೆ ಇಬ್ಬರು ಕುಳಿತರು. ಹಾಗೂ ಸುಧಾಕರ್ ಸುಹಾಸಿನಿಯನ್ನು ನೇರವಾಗಿ, ಸುಹಾಸಿನಿ, ನೀವು ನನ್ನನ್ನು ಮದುವೆ ಆಗ್ತೀರಾ? ಇಬ್ಬರದು ಈ ಸುಂದರ ಪರಿಸರದಲ್ಲಿ ಕಾಯಕ ಮಾಡು ತಾಯಾಗಿದ್ದು ಬಿಡೋಣ ಎಂದು ಕೇಳಿದನು. ಇದನ್ನು ಎದುರು ನೋಡದ ಸುಹಾಸಿನಿ, ಎಲ್ಲ ವಿಷಯ ತಿಳಿದಿದ್ದು ಕೂಡ ನೀವು, ನಾನು ಮದುವೆಯ ಬಗ್ಗೆ ಯೋಚನೆಯನ್ನೇ ಬಿಟ್ಟು ಬಿಟ್ಟಿದ್ದೇನೆ ಎಂದಳು ತಲೆ ತಗ್ಗಿಸಿ. ನಿಮ್ಮ ಜೀವನದಲ್ಲಿ ಹಿಂದೆ ನಡೆದುದರಲ್ಲಿ ನಿಮ್ಮ ತಪ್ಪೇನಿಲ್ಲ. ನಿಮ್ಮದಲ್ಲದ ತಪ್ಪಿಗೆ ನೀವೇಕೆ ಶಿಕ್ಷೆ ಅನುಭವಿಸಬೇಕು? ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡೇ ನಾನು ಕೇಳ್ತಿದ್ದೇನೆ. ನನಗೆ ಮುಂದಿನ ಭವಿಷ್ಯ ಮುಖ್ಯವೇ ಹೊರತು ಕಳೆದು ಹೋದ ನಿನ್ನೆಗಳಲ್ಲ. ನಿಮ್ಮೊಂದಿಗೆ ಮಾತನಾಡ ಸದಾವಕಾಶಕ್ಕಾಗಿ ಬಹಳ ದಿನಗಳಿಂದಲೂ ಕಾದಿದ್ದೆ. ಮಳೆ ಎಂದು ಅವಕಾಶ ಮಾಡಿಕೊಟ್ಟಿತ್ತು. ನೀವು ಯೋಚನೆ ಮಾಡಿ ನಿಧಾನವಾಗಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಮಳೆ ನಿಂತು ಹೋಯಿತು ಎಂದು ಕಾರು ಹತ್ತಿ ಕುಳಿತನು. ಕೈ ಸನ್ನೆ ಮಾಡಿ ಸುಹಾಸಿನಿಯನ್ನು ಹತ್ತಿರ ಕರೆದು, ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡಿ ಮೇಡಮ್. ನಮ್ಮ ನರ್ಸ್ ತಪಸ್ವಿನಿ ಅವರಿಗೆ ಡಾಕ್ಟರ್ ಭಾವ ಹೋಗಿ ಅಂತೆ. ಅದು ಅಲ್ಲದೆ ಅಕ್ಕನ ಮದುವೆಯಾಗದೆ ಅವರು ಮದುವೆ ಆಗುವುದಿಲ್ಲವೆಂದು ಶಪಥ ಮಾಡಿದ್ದಾರೆ, ನೆನಪಿರಲಿ ಎಂದು ನಗುತ್ತಾ ಹೊರಟನು. 2 ವರ್ಷಗಳ ನಂತರ ಆಸ್ಪತ್ರೆಯ ಉದ್ಘಾಟನೆ ಸಮಾರಂಭ. ಸುಹಾಸಿನಿ ಸುಧಾಕರ್ ದಂಪತಿಗಳು ತಮ್ಮ ಪುಟ್ಟ ಕಂದ ತನಿಷ್ಕ್ನೊಂದಿಗೆ ಸಂಭ್ರಮದಿಂದ ಓಡಾಡುತ್ತಿದ್ದರು. ಕೇಶವ ಶಾಂತ ದಂಪತಿಗಳು ಉಡುಗೊರೆಯೊಂದಿಗೆ ಆಗಮಿಸಿದ್ದರು. ತಪಸ್ವಿನಿ ತನ್ನ ಪತಿ ಶೇಖರ್ ಹಾಗೂ ಅವನ ಕುಟುಂಬದ ಜೊತೆಯಲ್ಲಿ ಬಂದು ಕುಳಿತು ನಗೆ ಕಡಲಲ್ಲಿ ತೇಲುತ್ತಿದ್ದಳು. ಹಲವು ಏಳು ಬೀಳುಗಳ ನಂತರ ತನ್ನ ಹೆಣ್ಣು ಮಕ್ಕಳ ಜೀವನ ಹಸನಾಗಿ ಕಡೆಗಾಲದಲ್ಲಿ ಆದರೂ ನೆಮ್ಮದಿ ದೊರೆಯುತ್ತೆಂಬ ಸಮಾಧಾನದಲ್ಲಿ ಶಂಕರಮೂರ್ತಿಯವರು ಮನತುಂಬಿ ಮಕ್ಕಳನ್ನು ಆಶೀರ್ವಾದಿಸಿದರು. ಮುಖದಲ್ಲಿ ಮಂದಹಾಸ ಬೀರುತ್ತ. ಧನ್ಯವಾದಗಳು ಸ್ನೇಹಿತರೆ, ನನ್ನ ಕತೆ ಕೇಳಿದಕ್ಕಾಗಿ. ಯಾರೆಲ್ಲ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ದಯವಿಟ್ಟು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಲೈಕ್ ಮತ್ತು ಶೇರ್ ಬಟನ್ ಒತ್ತಿ. ಧನ್ಯವಾದಗಳು.